విదేహాపరి తాలోని ప్రపంచం ముముక్షు జనాలాగే అధ్యాత్మ చర్చ करोनी बहुलोक दे मेलवीति नमस्कार त्या ब्रह्म चैतन्य मूर्ति बोलो राजा राम राम बोलो सीता राम राम 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 ಬಹುಶಃ ಒಂದು ವರ್ಷ ತಂದಿಲ್ ಮತ್ತೆ बोलो राजा राम राम बोलो सीता राम राम 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 ಒಳಗಿಂದ ಹೆಂಗ್ ಬರ್ಬೇಕಂದ್ರ ಕೊರೋನಾ ಗಾಬರಿಗೆ ಓಡಿ ಹೋಗ್ಬೇಕು बोलो राजा राम राम बोलो सीता राम राम 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 जानकी जीवन स्मरण जय जय राम ಒಬ್ಬ ಗ್ರೀಸ್ ತತ್ವಜ್ಞಾನಿ ಅರಿಸ್ಟಾಟಲ್ ಅನ್ನುವ ಸುಮಾರು 2000 ವರ್ಷಗಳ ಹಿಂದೆ ಒಂದು ಮನುಷ್ಯರ ವ್ಯಾಖ್ಯೆಗಳನ್ನು ಮಾಡಿದ ಪ್ರಾಣಿ ಮಾತ್ರಗಳಲ್ಲಿ ಮನುಷ್ಯರ ವೈಶಿಷ್ಟ್ಯ ಏನು ಅನ್ನೋದನ್ನ ಕುರಿತು ಕೆಲವು ವ್ಯಾಖ್ಯೆಗಳನ್ನು ಹೇಳಿದ ಸಾಮಾನ್ಯವಾಗಿ ನಮಗೂ ಎಲ್ಲರಿಗೂ ಗೊತ್ತಿದೆ ಆದ್ರೆ ನಮ್ಗೆ ಏನ್ ಅರಂಗಿಲ್ಲ ಅಂತ ಅವ್ನು ನಮ್ ತಲೆಯಾಗ ಬರ್ತಿರಂಗಿಲ್ಲ ಅಷ್ಟೇ ಅವ್ನು ಹೇಳ್ತಾನೆ ಏನು ಅಂದ್ರೆ ಮ್ಯಾನ್ ಈಸ್ ಎ ಟಾಕಿಂಗ್ ಎನಿಮಲ್ ಮ್ಯಾನ್ ಈಸ್ ಎ ವರ್ಕಿಂಗ್ ಎನಿಮಲ್ ಮ್ಯಾನ್ ಈಸ್ ಎ ಥಿಂಕಿಂಗ್ ಎನಿಮಲ್ ಮ್ಯಾನ್ ಈಸ್ ಎ ರ್ಯಾಷನಲ್ ಎನಿಮಲ್ man is a political animal, man is a social animal, man is a sentimental animal, man is a rational animal. ಇವೆಲ್ಲವರಿಗಿಂತ ಒಂದು ಉತ್ತಮವಾದ ವ್ಯಾಖ್ಯಾನ ಹೇಳಿದ ಏನು ಅಂದ್ರೆ ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್ ಎನಿಮಲ್, ಮ್ಯಾನ್ ಈಸ್ ಎ ಥಿಂಕಿಂಗ್ ಎನಿಮಲ್, ಮನುಷ್ಯ ವಿಚಾರ ಮಾಡ್ತಕ್ಕಂಥ ಪ್ರಾಣಿ. ಉಳಿದ ಎಲ್ಲಾ ಪ್ರಾಣಿಗಳಿಗೂ ವಿಚಾರ ಇರ್ತವೆ, ಭಾವನಾ ಇರ್ತವೆ, ಪ್ರೇಮ ಇರ್ತದೆ. ಆದ್ರೆ ಅವುಗಳ ಪ್ರೇಮ ಭಾವನಾ ವಿಚಾರ ಏನಿದನೋ ಅದು ಲಿಮಿಟೆಡ್ ಇರ್ತದೆ, ಮರ್ಯಾದಿತ ಇರ್ತದೆ. ನಾವು ನೋಡ್ತೀವಿ ಸರ್ಕಸ್ಗಳಲ್ಲಿ ಅದು ಅವು ಎಷ್ಟು ಚಂದ ಕೆಲಸ ಮಾಡೋದನ್ನ ನೋಡ್ತೀವಿ. ಪ್ರಾಣಿಗಳು ನಾಯಿ ಎಷ್ಟು ಕ್ಷಣೆ ಅದ ನೋಡ್ರಿ, ಎಷ್ಟು ಚಂದ ಜಿಗಿತದೆ ಕುಣಿತದೆ ಅಂತೀವಿ. ನಿಜವಾಗಿಯೂ ಅವು ಶಾಣ್ಯಾದಿ ನಮ್ಮ ಮುಂದ ಅವುಗಳಲ್ಲಿರ್ತಕ್ಕಂಥ ಕೆಲವು ಗುಣ ನಮ್ಮಲ್ಲಿಲ್ಲ. ಅದ್ರ ಇನ್ನು ಒಂದ ಗುಣ ಹೇಳುತ್ತೆ. ಈಗ ನೋಡ್ರಿ ಸರ್ಕಸ್ಗಳಲ್ಲಿ ಅವ ರಿಂಗ್ ಮಾಸ್ಟರ್ ಇರ್ತಾನೆ, ಅವ ಹುಲಿ ಸಿಂಹ ಚೆಂಚ ಆಟ ಆಡಿಸ್ತಿರ್ತಾನೆ. ಇದು ಒಂದನ್ನ ನಾವು ತಿಳ್ಕೊಂಡ್ರು ಎಷ್ಟೋ ಹಿತ.
ಅದನ್ನು ಮಹಾರಾಜರು ಹೇಳ್ತಿದ್ರು. ಅದೇನ್ ಹೇಳ್ತಿದ್ರು ಅದನ್ನ ಹೇಳ್ತಾರೆ. ಈಗ ಅವ ಏನ್ ಮಾಡ್ತಾನ, ಆ ಹುಲಿ ಪಂಜರದೊಳಗಿಂದ ಬಂದ ಕೂಡಲೇ ಒಂದ್ಸಲ ಜೋರ್ಲೆ ಹಿಂಗೆ ಇದನ್ನು ಹೊಡಿತಾವ, ಅಂಟರ್ ಬಾರಿಸಿದ ಕೂಡಲೇ ಅದು ಬಂದು ಅವ್ರ ಮುಂದೆ ನಿಂದಿರ್ತದೆ. ಆಮೇಲೆ ಅವ್ ಹೆಂಗ್ ಹೇಳ್ತಾನೋ ಹಂಗ ಅದೇನ್ ಮಾಡ್ತಿರ್ತದೆ, ಕಾಲು ಎತ್ತರಿಸ್ತದೆ, ಕುಣಿತದೆ, ಇತ್ಲಾಗ ಓಡಾಡ್ತದೆ. ಆದ್ರೆ ಅದ್ರೊಳಗಿನ ಒಂದು ಬಹಳ ದೊಡ್ಡ ಗುಣ ಏನು ಅಂದ್ರೆ, ಆ ಸಿಂಹ ಆತು, ಹುಲಿ ಆತು, ಆನೆ ಆತು, ಚಿರ್ಚಾತು, ತಾನು ಮಾಡ್ತಕ್ಕಂಥ ಒಂದು ಆಟದ ಬಗ್ಗೆ ಅಥವಾ ಏನಾದ್ರೂ ಒಂದು ಕುಣಿತದ ಬಗ್ಗೆ, ಜಿತ್ತದ ಬಗ್ಗೆ ಜನರದ ಏನ್ ಪ್ರತಿಕ್ರಿಯೆ ಅದ ಅನ್ನೋದ್ರ ಕಡೆಗೆ ಅದು ನೋಡುವುದಿಲ್ಲ. ಅದ್ರ ಲಕ್ಷ್ಯ ಯಾರ ಕಡೆಗೆ ಇರ್ತ ಅಂದ್ರ ಆ ರಿಂಗ್ ಮಾಸ್ಟರ್ ಕಡೆಗೆ. ಇದು ಒಂದನ್ನು ನಾವು ತಿಳ್ಕೊಂಡ್ಬಿಟ್ಟು ನಮ್ಮ ಜೀವನದೊಳಗಿನ ಒಂದು ವಿಲಕ್ಷಣ ಪರಿವರ್ತನೆ ಆಗುತ್ತೆ. ನಮ್ಮ ರಿಂಗ್ ಮಾಸ್ಟರ್ ಒಳಗ್ ಕೂತಾರಲ್ಲ ಅವ್ರ ಕಡೆಗೆ ಮಾತ್ರ ಲಕ್ಷ್ಯ ಇದ್ದು ಜಗತ್ತು ಏನಂತ ಅನ್ನೋ ಕಡೆಗೆ ನಾವು ಲಕ್ಷ್ಯ ಕೊಡದೇ ಇದ್ದು ನಮ್ಮ ಜೀವನ ಧನ್ಯ ಆಗಿದೆ. ನಮ್ಮದು ಉಲ್ಟಾ ಇರ್ತದೆ. ಇನ್ನೊಂದು ಉದಾಹರಣೆ ಹೇಳ್ತೇವೆ. ಈಗ ನಾವು ನೋಡ್ತೀವಿ ಡೊಂಬರ ಆಟ ಇರ್ತದೆ, ಆ ಹೆಣ್ಮಗಳ ತಂತಿ ಮ್ಯಾಲ ನಡೀತಾವ ನೋಡ್ರಿ. ಏನ್ ಸಾಮಾನ್ಯ ಮಾತೇನ್ರಿ, ನಮಗ ಇಂಥ ಪಕ್ಷಿ ಮ್ಯಾಲ ಹೋಗುವಾಗ ನಾವು ಇತ್ಲಾಗ ಪರ್ಯಾಡ್ತಿರ್ತೀವಿ, ಬೀಳೋ ಸಂಭವ. ಆದ್ರೆ ಆಕೆ ತಂತಿ ಮೇಲೆ ಎಷ್ಟು ಚಂದ ನಡೀತಿರ್ತಾಳಂದ್ರೆ, ಆ ನಡಕ್ ಹೋಗಿ ಆಕೆ ಕೈಯಾಗ ಒಂದು ಕೋಲ್ ಇರ್ತದೆ, ನಡಕ್ ಹೋಗಿ ಹಿಂಗೆಲ್ಲ ಮಾಡ್ತಿರ್ತಾಳ. ಆ ತಂತಿ ಇಲ್ಲಿಂದ ಇಷ್ಟೆಲ್ಲ ಅಳಗಾಡಿಸಿರ್ತಾಳ. ನಮಗೆ ಎಲ್ಲಿ ದಬಡ ಬಡಬ ಬಡ್ಕೋತಿರ್ತಾರ, ಮ್ಯಾಲಿಂದ ಬಿದ್ದಂದ್ರೆ ಏನಾಗ್ತದೋ ಅಂತ. ಆದ್ರೆ ಆಕೆ ಅಗದಿ ಸರಾಗವಾಗಿ ಆ ದಂಡಿಗೆ ಹೋಗಿ ಹತ್ತ. ಅರ್ಥಾತ್ ಹೆಂಗೋ ಹಂಗೆ ನಮ್ಮ ಪ್ರಪಂಚ ಅಂದ್ರೂ ಒಂದು ಡೊಂಬರ ಆಗ್ತಿದ್ದಂಗೆ. ನಮ್ಮ ಪ್ರಪಂಚ ಅಂದ್ರೆ ಏನದ ಅಂದ್ರೆ ನಮ್ಮ ಜೀವನ, ನಮ್ಮ ಪ್ರಪಂಚ ಅಂದ್ರೆ ಒಂದು ಡೊಂಬರ ಆಗ್ತಿದ್ದಂಗೆ. ಇದ್ರೊಳಗೆ ತಂತಿ ಯಾವ್ದ್ರಿ ಅಂದ್ರೆ ಸಮಾಧಾನ ಅನ್ನೋ ತಂತಿ. ಬೆಳಿಗ್ಗೆ ಎದ್ದಾಗಿದ್ದ ರಾತ್ರಿ ಬಿದ್ದು ತನಕನೂ ನಾವು ಒಂದು ಕ್ಷಣ ಸಮಾಧಾನ ಕಳ್ಕೊಳ್ಳಿಲ್ಲ ಅಂದ್ರೆ ತಂತಿ ಮ್ಯಾಲ ಬರೋಬ್ಬರಿ ನಡೆದಿವಿ ಅಂತ. ಅಯ್ಯೋ ಬ್ಯಾಡ ಸುದ್ದಿ ಅದು. ಕ್ಷಣಕ್ಕೆ ಬೀಳ್ತೀವಿ. ಒಂದ್ ಸ್ವಲ್ಪ ಅಪಸರ್ ಕೂಡಿ ಅಂದ್ರೆ ಸಮಾಧಾನ ಹೋಗ್ತದೆ. ನಮ್ಮ ತಂತಿ ಮ್ಯಾಲ ಅವ್ರ ಮೇಲೆ ಬಿದ್ದು ಬಿಡ್ತೀವಿ. ಅವ್ರ ಮೇಲೆ ಬೀಳ್ತೀವಿ ಅಂದ್ರೆ ಯಾಕ ನಾವ್ ಇಲ್ಲೇ ಕೂಡ ಇನ್ನೊಬ್ಬ ಕೂಡಿ ತಂತಿ ಮ್ಯಾಲಿಂದ ಬಿದ್ದಂಗನ ಒಟ್ಟು ಸಮಾಧಾನ ಇಲ್ಲ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ತಂತಿ ಮೇಲೆ ಹತ್ಲಿಕ್ಕೆ ತಯಾರಿಲ್ಲ ನಾವು ಮುಂಚೆ. ಹಂಗಾರೆ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಒಂದೇನು ಒಂದು ತನ್ನ ಒಂದು ಚಾತುರ್ಯವನ್ನ, ಕೌಶಲ್ಯವನ್ನ ತೋರಿಸ್ಬೇಕು ಅಂದ್ರೆ ಏನು ಸಾಧನೆ ಇರ್ಬೇಕಾಗ್ತದೆ. ಅದನ್ನ ನಾವು ನಮ್ಮ ಜೀವನದಲ್ಲಿ ಆ ಸಾಧನೆ ಇಟ್ಟುಕೊಂಡ್ರೆ ನಾವು ಅದಕ್ಕಿಂತಲೂ ಸೂಕ್ಷ್ಮವಾದ ತಂತಿ ಮೇಲೆ ನಡೀಲಿಕ್ಕೆ. ಸಮಾಧಾನ ಅನ್ನೋದೇ ತಂತಿ. ಪ್ರಪಂಚ ಅನ್ನುವಂತಹ ಡೊಂಬರ ಆಟದೊಳಗೆ ಸಮಾಧಾನ ಅನ್ನುವಂಥ ತಂತಿ ಮ್ಯಾಲ ನಡಿಬೇಕಾಯ್ತು. ನಾನು ಹೇಳೋ ವಿಷಯ ಬಹಳ ಬೇರೆ, ಅದೇ ಸುಮ್ಮನೆ ನೆನಪಾತು ಅಂತ ಹೇಳಿ. ಆಕೆ ಎರಡು ಸಾಧನೆಗಳನ್ನು ಅನುಸರಿಸುತ್ತಾಳ. ಒಂದು ವಿಷಯದಲ್ಲಿ ಸಾವಧಾನ ಇರ್ತಾರೆ, ಎರಡು ಸಾಧನೆ, ಒಂದರಲ್ಲಿ ಸಾವಧಾನ. ಯಾವ ಎರಡು ಸಾಧನೆ ಅಂದ್ರೆ, ಕೈಯಾಗ ಒಂದು ಕೋಲ್ ಹಿಡ್ಕೊಂಡಿರ್ತಾನೆ ನೋಡ್ರಿ, ಆ ಕೋಲ್ನು ಒಂದು ಸಾಧನೆ ಆಗಿದೆ. ಆಮೇಲೆ ಇನ್ನೊಂದೇನು ಕೆಳಗೆ ಒಬ್ಬ ಕೂತು ಹಿಂಗ ಡ್ರಮ್ ಬಾರಿಸ್ತಿರ್ತಾನೆ ಡೊಳ್ಳು, ಅದು ಒಂದು ಸಾಧನೆ ಆಗಿದೆ. ಈ ಸಾಧನೆಗಳ ವೈಶಿಷ್ಟ್ಯ ಏನು ಅಂದ್ರೆ, ಆಕೆ ಆ ಕೋಲಿನ ಮೇಲೆ ದೃಷ್ಟಿ ಹೆಂಗಿಟ್ಟಿರ್ತಾಳಂದ್ರೆ ಅದನ್ನ ಹಿಂಗ್ ಮಾಡ್ಕೋತ ತನ್ನ ಬ್ಯಾಲೆನ್ಸ್ ಕಾಯ್ಕೋತಿರ್ತಾಳ. ಆ ಕೋಲಿನ ಮೇಲೆ ಆಕೆ ದೃಷ್ಟಿ ಇರ್ತದೆ. ಆ ಕೆಳಗೆ ಏನು ಡ್ರಮ್ ಬಾರಿಸಿರ್ತಾನ, ಆ ಡ್ರಮ್ಮಿನ ಆವಾಜದ ಕಡೆಗೆ ಅಷ್ಟೇ ಕಿವಿ ಇರ್ತಾವ. ಸುತ್ತಲೂ ಜನ ನಿಂತ ಏನ್ ಬೇಕಾದಂತಿರ್ತಾರೆ, ಬಿದ್ದಿಗಿದ್ದಿ, ಕಾಲ್ ಮುಡ್ಕೊಂಡಿ, ಎಚ್ಚರ, ಹಂಗ ಹಿಂಗ ಆಕೆ ಒಟ್ಟ ಲಕ್ಷ ಕೊಡು. ಆಕಿ ಅರ್ಥಾತ್ ಏನು ಅಂದ್ರೆ ಲಕ್ಷ್ಯ ಎತ್ತಲಾಗಿರ್ತದಂದ್ರೆ ಡ್ರಮ್, ಆಕಿ ದೃಷ್ಟಿ ಅದ್ರ ಮೇಲೆ ಇರ್ತದೆ, ಕೋಲಿನ ಮೇಲೆ ಇರ್ತದೆ. ಕಿವಿ ಎತ್ತಲಾಗಿರ್ತಾವಂದ್ರೆ ಆ ಡ್ರಮ್ಮಿನ ಆವಾಜದ ಕಡೆಗೆ ಇರ್ತಾವೆ. ಜನರು ಏನಂತಾರ ಅನ್ನೋ ಕಡೆಗೆ ಲಕ್ಷ್ಯ ಕೊಡದೇ ಇರೋದ್ರಿಂದ ಸಮಾಧಾನ ಅನ್ನುವಂಥ ತಂತಿ ಮೇಲೆ ನಡೆದು ಹೋಗ್ತಾರೆ. ಹೆಂಗೋ ಹಂಗೆ ಇವೆಲ್ಲ ಉದಾಹರಣೆ ನೆನಪಿಟ್ಕೊಂಡು ಸಾಕ್ರಿ, ಎಲ್ಲ ಬಂದಿದ್ರೆ.
ಹಂಗೇನದ ಅಂದ್ರೆ ಭಗವಂತನ ನಾಮ ಅನ್ನುವಂಥ ಕೋಲನ್ನು ನಾವು ಗಟ್ಟಿ ಕೈಯಾಗಿ ಹಿಡ್ಕೊಂಡು ಅದ್ರ ಮೇಲೆ ದೃಷ್ಟಿ ಇಟ್ಕೊಂಡು ಸತ್ಸಂಗ ಅನ್ನುವಂಥ ಶಬ್ದಗಳ ಕಡೆ ಕಿವಿ ಕೊಟ್ಕೊಂಡು ಜನರು ಏನಂತಾರೆ ಅನ್ನೋ ಕಡೆಗೆ ಲಕ್ಷ್ಯ ಕೊಡದೆ ಇದ್ರೆ ಪ್ರಪಂಚ ಅನ್ನುವಂಥ ಡೊಂಬರಾಟದೊಳಗೆ ಸಮಾಧಾನ ಅನ್ನುವಂಥ ತಂತಿ ಮೇಲೆ ನಡೀಲಿಕ್ಕೆ ನಾವು ಏನ್ ಕಲ್ತಿರುವಲ್ವ್ಯಾಕ ಬಿಟ್ಟಿರುವಲ್ವ್ಯಾಕೆ ಶ್ರೀಮಂತರಿರ್ಲಿ ಬಡವರಿರ್ಲಿ ಸ್ತ್ರೀ ಇರ್ಲಿ ಪುರುಷ ಇರ್ಲಿ ಸಣ್ಣವರಿರ್ಲಿ ದೊಡ್ಡವರಿರ್ಲಿ ಸುಶಿಕ್ಷಿತರಿರ್ಲಿ ಅಶಿಕ್ಷಿತರಿರ್ಲಿ ಯಾವ ಆಶ್ರಮದವರೇ ಆಗಿರುವಲ್ವ್ಯಾಕೆ ಯಾವ ವರ್ಣದವರೇ ಆಗಿರುವಲ್ವ್ಯಾಕೆ ಸಮಾಧಾನ ಅನ್ನೋದೇನದನು ಇದು ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಒಂದೇನು ಅಂದ್ರೆ ಬಹಳ ದೊಡ್ಡ ಕಾನ್ಸೆಪ್ಟ್ ಸಂಕಲ್ಪನೆ. ಮನುಷ್ಯ ಮಾತ್ರ ಈ ಸಮಾಧಾನ ಬೇಕು ಅನ್ನುವಂಥದ್ದೇ ಎಲ್ಲಾ ಸತ್ಪುರುಷರ ಕಳಕಳಿ ಇದೆ. ಎಲ್ಲಾ ಶಾಸ್ತ್ರ ಹೊರಟಿರುವುದೇ ಇದೆ. ಕಿಮಿಚ್ಛನ್ ಕರ್ಮ ಕರೋತಿ. ಯಾಕೆ ಇಷ್ಟೊಂದು ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ನಿದ್ದದ್ದು ತನಕ ಇಷ್ಟೊಂದು ಕರ್ಮದೊಳಗೆ ತೊಡಗಿವಿ? ಏನ್ರಿ ಕೆಲಸ ಕೆಲಸ ಕೆಲಸ. ಒಂದೊಂದ್ ಕಡೆಗೆ ಬರೀತಾರೆ ಏನು ಒಂದು ಕರ್ಮದ ರಾಶಿ ಬಿದ್ದು ಹೋಗ್ತದೆ ಆಯುಷ್ಯಗಳು. ರಿಸಲ್ಟ್ ಏನು ಅಂದ್ರ ದುಃಖ, ಅಸಮಾಧಾನ, ಚಿಂತಿ, ಕಾಳಜಿ, ಭಯ, ಉದ್ವೇಗ, ಅಶಾಂತಿ, ಅಸಮಾಧಾನ, ಅತೃಪ್ತಿ, ಇವು ನಮ್ಮ ರಿಸಲ್ಟ್. ಒಂದು ಕಡೆಗೆ ನೋಡಿದ್ರೆ ಕೆಲಸದ ರಾಶಿ, ಕರ್ಮಗಳ ರಾಶಿ, ಏನೇನು ಅದರೊಳಗಿಂದ ನಿಷ್ಪನ್ನ ಆಗ್ಲಿಲ್ಲ ಅನ್ನುವಂಥದ್ದೇ ಕೊನೆ ಒಂದೇನಪ್ಪಾ ಅಂದ್ರೆ ನಿರ್ಣಯ. ಸಮಾಧಾನ ಇಲ್ಲ. ನಾವು ಸಹಜವಾಗಿ ಒಬ್ರು ವಿನೋದವಾಗಿ ಹೇಳಿಕತ್ತಿದ್ವಿ ಏನು ಅಂದ್ರ, ಈಗ ಬಿಲ್ಲಾ ಅಂದ್ರೆ ಬಂಗ್ಲೆ ರೀ, ಇಂಗ್ಲಿಷ್ನಾಗ ಇರ್ತಾರ, ಅದಕ್ಕೆ ಹೆಸರು ಬರೆದಿರ್ತಾರ ಬಂಗ್ಲೆಗಳಿಗೆ. ಆನಂದವಿಲ್ಲ, ಸುಖವಿಲ್ಲ, ಸಮಾಧಾನವಿಲ್ಲ, ಆದ್ದರಿಂದ ಪ್ರವೇಶವಿಲ್ಲ. ಆನಂದವಿಲ್ಲ ಅಂತ ತಿಳ್ಕೋದು. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಅರಿಸ್ಟಾಟಲ್ ಬರಿತಾನೇನು ಅಂದ್ರೆ, ಮ್ಯಾನ್ ಈಸ್ ಎ ಥಿಂಕಿಂಗ್ ಎನಿಮಲ್. ಭಗವಂತ ಮನುಷ್ಯ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಕೊಡುಗೆ ಯಾವುದು ಅಂದ್ರೆ ಬುದ್ಧಿ. ಆದ್ರೆ ಎಷ್ಟು ದೊಡ್ಡ ಕೊಡುಗೆ ಅಂತ ಕೊಟ್ಟಾನು ಅಷ್ಟ ಅದೇನದ ಘಾತಕನೂ ಅದರಿ. ಇವತ್ತು ಅದ ಎಷ್ಟೊಂದು ಘಾತಕ ಆಗ್ಲಿಕ್ಕೆ ಹತ್ತಿದ ಮನುಷ್ಯ ಸಮಾಜಕ್ಕೆ ಅನ್ನೋದನ್ನ ನಾವಿವತ್ತು ಈ ವೈಜ್ಞಾನಿಕ ಆವಿಷ್ಕಾರಗಳ ಒಂದು ಕಡೆಗೆ ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಮ್ಗೆ ಕಲ್ಪನಾ ಬರ್ತದೆ. ಎಷ್ಟೊಂದು ನಮಗೆ ಹಿತ ಅನಿಸುವಂತವಾಗಿದ್ದನ್ನು ಅದರೊಳಗಿಂದ ನಮ್ಮ ಜೀವನದ ಘಾತ ಎಷ್ಟು ಆಗ್ತಾ ಇದೆ ಅನ್ನೋದನ್ನ ನಾವೇನ್ ಬಾಯಿ ಬಿಟ್ಟು ಹೇಳ್ಬೇಕಾದ ಅವಶ್ಯಕತೆ. ಎಲ್ಲಾರ ಕಿಶೆದಾಗವ, ಮನ್ಯಾಗವ, ಕಿವ್ಯಾಗವ. ಅಗದಿ ಸಹಜ ಒಂದು ಉದಾಹರಣೆ ನೆನಪಾಗುವಂತ, ಕುರುಕ್ಷೇತ್ರ ಮಹಾಯುದ್ಧ ಮುಗೀತು. ಮುಗಿದ ಕೂಡಲೇ ಎಷ್ಟು ಮಂದಿ ಉಳಿದಿದ್ರು ಅಂದ್ರ ಒಟ್ಟೊಂದು 8 ಮಂದಿ ಉಳಿದಿದ್ರು. 9 ಮಂದಿ. ಯಾರ್ಯಾರು ಒಂದು 5 ಮಂದಿ ಪಾಂಡವರು, ಆಮೇಲೆ ಕೃಷ್ಣ, ಮಾರುತಿ, ಅಶ್ವತ್ಥಾಮ, ಕೃಪಾಚಾರ್ಯರು, ಕೃಸವರ್ಮ ಅನ್ನುವಂತ ಒಬ್ಬ. ಇಷ್ಟು ಮಂದಿ ಉಳಿದಿದ್ರು. ಉಳಿದವ್ರು ಎಲ್ಲಾರು 18 ಅಕ್ಷೋಹಿಣಿ ಸೈನ್ಯ ಧರಾಶಾಹಿಯಾಗಿ. ಅಕ್ಷೋಹಿಣಿ ಲೆಕ್ಕ ಬಹಳ ದೊಡ್ಡದರಿ. 22,000 ಆನೆ, 44,000 ರಥ, 88,000 ಕುದುರೆ, 1,65,000 66,000 ತಾಲಾಳು. ಇದು ಕೂಡ ಒಂದು ಅಕ್ಷೋಹಿಣಿ. ಒಂದು ಆನೆಗಿಬ್ರ, ಒಂದು ರಥಕ್ಕಿಬ್ರು, ಕುದುರೆ ಒಬ್ಬವ, ಆಮೇಲೆ 1.5 ಲಕ್ಷ ಕಾಲಾಳು. ಇಂಥ 18 ಲಕ್ಷ ಸೈನ್ಯ ಏನದನೋ ಧರಾಶಾಹಿಗೆ. ಕೃಷ್ಣ ಸುಮ್ಮನೆ ಶಾಂತವಾಗಿ ನಿಂತುಕೊಂಡು ನೋಡ್ಲಿಕ್ಕೆ ಹತ್ತಿದ್ದ. ಧರ್ಮರಾಜ ಬಹಳ ದುಃಖ ಆಗಿದೆ. ಅರ್ಜುನ, ಭೀಮ ಇಬ್ರು ಅಗದಿ ಒಳ್ಳೆ ಅಭಿಮಾನದಿಂದ ನೋಡ್ಲಿಕ್ಕೆ ಹತ್ತಿದ್ರು. ನಾವ ಎಲ್ಲಾರನ್ನು ಕೊಂದಿವಿ ಅಂತ. ಕೃಷ್ಣ ಶಾಂತವಾಗಿ ನೋಡ್ಲಿಕ್ಕೆ. ಅವಾಗ ಒಬ್ಬ ದೇವತಾ ಪುರುಷ ಬಂದ್ರೆ ಅದ್ರಾಗಿ ಒಟ್ಟು ವಿಷಯ. ಕೃಷ್ಣ ಬಂದು ನಮಸ್ಕಾರ ಮಾಡಿದ. ಕೇಳಿದ, ಯಾರು? ನಾನು ಕಲಿ ಅಲ್ಲ, ಮತ್ತೆ ಇಲ್ಲಾಕೆ ಬಂದಿದ್ದೀನಿ?
ಕೃಷ್ಣ ನಿನ್ನ ಯುಗ ಮುಗೀತು, ನಮ್ಮ ಯುಗ ಶುರುವಿಲ್ಲ. ಹೌದು, ನಮಗೂ ಬರ್ತದೆ. ಮುಂದೆ ಏನಿಲ್ಲ, ಮುಂದೆ ನಮ್ಮ ಯುಗ ಅಂದ್ರೆ ಏನು ಅಂದ್ರೆ ಮನುಷ್ಯನಲ್ಲಿ ಎಷ್ಟು ಶಕ್ಯದ ಅಷ್ಟು ಅಧಃಪತನಕ್ಕೆ ಒಯ್ಯುವುದೇ ನಮ್ಮ ಯುಗದ ಬಹಳ ದೊಡ್ಡದಾಗಿರ್ತಕ್ಕಂಥ ಗುಣ, ಧರ್ಮ, ಲಕ್ಷಣ. ನಮ್ಮ ಪರಾಕ್ರಮ, ಕಲಿಯುಗದ ಪರಾಕ್ರಮ. ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ತನ್ನ ಒಂದು ಅಧೋಗತಿಯನ್ನು ಎಷ್ಟು ಚಂದ ನಿರ್ಮಾಣ ಮಾಡಿಕೊಳ್ಳಿಕತ್ತಾನೆ ಅಂದ್ರೆ ಅವನಿಗೆ ಅದು ಎಷ್ಟರ ಸಾಫ್ಟ್ ಸ್ಮೂತ್ ಅನ್ಸಿಕತ್ತದ ಅಂದ್ರೆ ಕಲ್ಪನಾನೇ ಬರ್ತಾ ಇಲ್ಲ. ಏನು ಅಂದ್ರೆ ನಾ ಹೆಂಗ ಜಾರಿ ಅಲ್ಲಿ ಎಷ್ಟೊಂದು ಅಧೋಗತಿಯ ಕಡೆಗೆ ಹೊರತಿದ್ದೀನಿ ಅನ್ನುವಂತ ಕಲ್ಪನಾನ ಬರ್ತಾ ಇಲ್ಲ. ಅಷ್ಟೊಂದು ಮನುಷ್ಯ ಏನಿದ ತನ್ನೊಳಗೆ ತಾನು ದೊಡ್ಡಸ್ತಿಕೆ ಅಥವಾ ತನ್ನೊಂದು ಏನು ಅಂದ್ರೆ ಬಹಳ ದೊಡ್ಡ ಪಾಂಡಿತ್ಯ ಅಥವಾ ದೊಡ್ಡದೊಂದು ಏನು ಅಂದ್ರೆ ಬುದ್ಧಿವಂತಿಕೆ ಇವುಗಳನ್ನೆಲ್ಲ ತಿಳ್ಕೊಂಡು ಅಧೋಗತಿ ಹೊಂಟಿದ. ಈ ಅಧೋಗತಿ ಊರ್ಧ್ವಗತಿ ಏನ್ರಿ ಇವು ಅಂದ್ರ ಎಲ್ಲಿ ಸಮಾಧಾನ ಅಲ್ಲಿ ಊರ್ಧ್ವಗತಿ, ಎಲ್ಲಿ ಸಮಾಧಾನ ಇಲ್ವೋ ಅಲ್ಲಿ ಅಧೋಗತಿ. ಅವಾಗ ಕೇಳಿದ, ಹಂಗಾರೆ ಏನ್ ಇಲ್ಲಾಕ್ ಬಂದಿನಿ? ಇಲ್ಲ, ಅವನ್ ಏನಿಲ್ಲ, ಅವನ್ ಪ್ರಶ್ನೆ ಸಮಸ್ಯೆ ಬಂದದ. ಏನು ಅಂದ್ರೆ ಮುಂದೆ ನಾನು ನನ್ನ ಯುಗದಲ್ಲಿ ನನ್ನ ಯುಗದ ಧರ್ಮಕ್ಕನುಸಾರವಾಗಿ ಮನುಷ್ಯನ ಬುದ್ಧಿಯಲ್ಲಿ ಹೆಂಗ ಭ್ರಷ್ಟಗೊಳಿಸಿದಿ ಅನ್ನೋ ಪ್ರಶ್ನೆ ಬಂದದ. ಕೃಷ್ಣ ಅಂದ, ಇದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು, ಆದ್ರೆ ಸಾಧನೆ ಬಹಳ ಸರಳ ಅದ. ಕಾಲಾವಕಾಶ ಎಷ್ಟು ಬೇಕು? 1, 2, 3 ಸಾವಿರ ಬೇಕು ವರ್ಷ. ಮುಂದೆ ಶುರು ಆಗ್ತದ ನೋಡು. ಹೆಂಗ್ ಶುರು ಆಗ್ತದೆ? ಮನುಷ್ಯನ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನ ಈ ದೃಶ್ಯದಲ್ಲಿ ಏಕಾಗ್ರಗೊಳಿಸಿ ತೊಡಗಿಸಿ ಅದರೊಳಗಿಂದ ಏನದ ಅಂದ್ರ ಜೀವನವನ್ನು ಅನೇಕ ಪ್ರಕಾರದಿಂದ ಅಸಮಾಧಾನ ಕಡೆ ತೆಗೆದುಕೊಂಡು ಹೋಗುವಂತ ಎಲ್ಲಾ ಸಾಧನ ಸಾಮಗ್ರಿಗಳನ್ನು ನಿರ್ಮಾಣ ಮಾಡಿಕೊಟ್ಟ. ಮನುಷ್ಯನ ಆವಿಷ್ಕಾರ, ಮನುಷ್ಯನ ಬುದ್ಧಿದೇ ಆವಿಷ್ಕಾರ. ಆದ್ರಿಂದ ಮಹಾರಾಜ ಹೇಳ್ತಿರು, ಬುದ್ಧಿ ಅನ್ನೋ ದುಧಾರ ತಲವಾರದ. ಇತ್ಲಾಗ ಹೊಡೆದ್ರ ಶತ್ರುವಿನ ನಾಶ, ಇತ್ಲಾಗ ಹೊಡೆದ್ರ ನಮ್ ನಾಶ. ಬಹಳ ಸಾವಧಾನ ಇರ್ಬೇಕು ನಾವು ಬುದ್ಧಿಯ ವಿಷಯದಲ್ಲಿ. ಅಷ್ಟು ತಿಳ್ಕೊಂಡಷ್ಟು ಸರಳಿಲ್ಲ. ನಮ್ಗೇನಾದ್ರೂ ಚೂಚಾರ ನಾವು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದು ನಮ್ಮಂತ ಧಾದ್ರೆ ಯಾರು ಅಲ್ಲ. ಯದಾ ಕಿಂಚಿಜ್ಞೋಹಂ ದ್ವಿಪೈವ ಮದಾಂಧಸ್ಸಮಭವಂ ತದಾ ಸರ್ವಜ್ಞೋಸ್ಮೀತ್ಯಭವದವಲಿಪ್ತಂ ಮಮ ಮನಃ. ಯದಾ ಕಿಂಚಿತ್ ಕಿಂಚಿತ್ ಬುಧಜನ ಸಕಾಶಾದವಗತಂ ತದಾ ಮೂರ್ಖೋಸ್ಮೀತಿ ಜ್ವರೈವ ಮದೋ ಮೇ ವ್ಯಪಗತಃ. ಭಕ್ತರೇ ಬಿಡ್ತಾನ, ಯದಾ ಕಿಂಚಿಜ್ಞೋಹಂ, ಯಾವಾಗ ನನಗೆ ಚೂರ್ ತಿಳಿತಿತ್ತೋ, ಯದಾ ಕಿಂಚಿಜ್ಞೋಹಂ ದ್ವಿಪೈವ ಮದಾಂಧಸ್ಸಮಭವಂ, ಮದೋನ್ಮತ್ತ ಅನಿಗತೆ ಅಡ್ಡಾಡ್ತಿದ್ದೆ. ತದಾ ಸರ್ವಜ್ಞೋಸ್ಮೀತ್ಯಭವದವಲಿಪ್ತಂ ಮಮ ಮನಃ. ಆವಾಗ ನಾನು ಸರ್ವಜ್ಞ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಎಲ್ಲ ನಮ್ಮ ಸುತ್ತಮುತ್ತಲು ಎಲ್ಲಿ ನೋಡಿದ್ರೆ ಸರ್ವಜ್ಞದೇ. ಅವನಕ್ಕಿಂತಲೂ ನಾ ಶಾಣೆ, ನನಗಿಂತಲೂ ಅವನ್ ಶಾಣೆ. ಆದ್ರೆ ಯದಾ ಕಿಂಚಿತ್ ಕಿಂಚಿತ್ ಬುಧಜನ ಸಕಾಶಾದವಗತಂ, ಯಾವಾಗ ಸ್ವಲ್ಪ ಖರೆ ನಿಜವಾದ ಜ್ಞಾನಿಗಳ ಹತ್ರ ಕೂತ್ಕೊಂಡು ನಾನು ಶ್ರವಣ ಮಾಡ್ಲಿಕ್ಕತ್ತೆ, ಕೇಳಲಿಕ್ಕತ್ತೆ, ತಿಳ್ಕೊಳ್ಳಿಕ್ಕತ್ತೆ, ಅವಾಗ ತದಾ ಮೂರ್ಖೋಸ್ಮೀತಿ ಜ್ವರ ಇವ ಮದೋ ಮೇ ವ್ಯಪಗತಃ. ಆವಾಗ ನಾನು ಶತಮೂರ್ಖ ಇದ್ದೀನಿ ಅಂತ ತಿಳ್ಕೊಂಡು ನನ್ನ ಮದ ಎಲ್ಲ ಹೆಂಗ ಒಂದು ಪೆದಸೆಟ್ಟ ಮೇಲೆ ಗಾಳಿ ಗುಳಿಗಿ ತಗೊಂಡ್ರೆ ಜ್ವರ ಇಳಿತಾವು, ಹಂಗೆ ಇಳಿದು ಹೋಗ್ಬಿಟ್ಟು. ಅಷ್ಟೊಂದು ನಮ್ಮದು ಭ್ರಮದಲ್ಲಿ ಕರೆ. ಒಮ್ಮೆ ಸಾಕ್ರೆಟಿಸ್ನಿಗೆ ಅರಿಸ್ಟಾಟಲ್ನ ಗುರು ಶಿಷ್ಯ ಅವನು ಕೇಳಿದ್ರಂತ, ಅವನ ಬಗ್ಗೆ ಒಂದು ಕೌಲು ಕೇಳಿದ್ರು ದೇವಿ ಕಡೆಗೆ ದೇವತಾ ಕಡೆಗೆ, ಹೂ ಇಸ್ ದಿ ವೈಜೆಸ್ಟ್ ಮ್ಯಾನ್ ಆಫ್ ದಿ ಗ್ರೀಸ್ ಅಂತ. ಅರ್ಥಾತ್ ಗ್ರೀಸ್ನಲ್ಲಿ ಅಗ್ನಿ ಜಾಣ ಯಾರು? ಅವಾಗ ದೇವತಾ ಹೇಳ್ತಂತ, ಸಾಕ್ರೆಟಿಸ್ ಇಸ್ ದಿ ವೈಜೆಸ್ಟ್ ಅಂಡ್ ಅಗ್ಲಿಯೆಸ್ಟ್ ಮ್ಯಾನ್ ಆಫ್ ದಿ ಗ್ರೀಸ್. ಬಹಳ ಕುರೂಪಿ ಇದ್ದವ. ಎಲ್ಲರಿಗೂ ಆಶ್ಚರ್ಯ ಆಯ್ತು, ಏನು ಓದಿರ್ಬೇಕು ಅವನು ಇಂಥ ಪರ್ಯಂತ, ಎಷ್ಟು ಪುಸ್ತಕ ಓದಿದ ಅವನು, ಎಂಥ ಡಿಗ್ರಿ ಮಾಡಿಕೊಂಡ್ರನು, ಕೇಳಬೇಕು ಅಂತ ಅವನ ಕಡೆಗೆ ಹೋದ್ರಂತ. ಆವಾಗ ಅವನು ಹೇಳಿದಂತ, ದೇವತಾ ಹೇಳಿದ ಬರೋಬ್ಬರಿ ಅದ. ಅದ್ ಹೆಂಗ
People don't know that they don't know, but I know that I don't know. That's so why I am the wisest man of the Greece ಅಂತ. ಜನರಿಗೆ ತಾವು ಎಷ್ಟು ಮೂರ್ಖರಿದ್ದೀವಿ ಅನ್ನೋದು, ಅಜ್ಞಾನಿಗಳಿದ್ದೀವಿ ಅನ್ನೋ ಕಲ್ಪನೆ ಇಲ್ಲ, ಆದ್ರಿಂದ ಅವ್ರು ಅಜ್ಞಾನಿ ಇಲ್ಲ. ನನಗೆ ನಾ ಎಷ್ಟು ಅಜ್ಞಾನಿ ಇದ್ದೀನಿ ಅನ್ನೋ ಕಲ್ಪನೆ ಇರೋದ್ರಿಂದ ನಾ ಜ್ಞಾನಿ ಇದ್ದೀನಿ. ನನ್ನ ಅಜ್ಞಾನದ ಕಲ್ಪನೆ ನನಗಿರೋದ್ರಿಂದ ನಾ ಜ್ಞಾನಿ ಇದ್ದೀನಿ. ಇದು ನಾ ಯಾಕೆ ಹೇಳಿ ಹತ್ತೀನಿ ಅಂದ್ರೆ, ಮ್ಯಾನ್ ಇದೆ ಥಿಂಕಿಂಗ್ ಅಂಡ್ ಮನುಷ್ಯ ವಿಚಾರ ಮಾಡ್ತಕ್ಕಂಥ ಪ್ರಾಣಿ. ಅವಾಗ ಅಲ್ಲಿ ಅವ ಕೃಷ್ಣ ಕಲಿಗೆ ಹೇಳಿದಂತ, ಏನ್ ಕಾಳಜಿ ಮಾಡು ಕಾಣಿಲ್ಪ, ಮುಂದೆ ಕಾಲ ಅನುಕೂಲ ಬರ್ತದೆ, ನಿನ್ನ ಪ್ರಭಾವಕ್ಕೆ ಕಾಲ ಅನುಕೂಲ ಬರ್ತದೆ. ಏನು ಅಂತ ಮುಂದ ಮನುಷ್ಯ ಇಂಥ ಒಂದು ಡಬ್ಬಿ ತಯಾರು ಮಾಡ್ತಾನಂತೆ. ಆ ಡಬ್ಬಿನ ಸರ್ವನಾಶಕ್ಕೆ ಕಾರಣ ಮನುಷ್ಯನ ಎಲ್ಲಾ ದೃಷ್ಟಿಯಿಂದಲೂ. ಅದೆಂಥ ಡಬ್ಬಿ? ಟಿವಿ. ಮುಂದ ಟಿವಿ ಮಾಡಾಕ ಮನುಷ್ಯ, ಅದರಿಂದ ಮನುಷ್ಯನ ಬುದ್ಧಿ ಭ್ರಷ್ಟ ಹಾಕೋತ ಹೋಗ್ತದೆ. ಕೂಡ ಆಗ ಚಲೋ ಆಯ್ತು ಅಂತ ಕಲಿಗೆ ಹೋದಂತೆ. ಮುಂದೆ ಹಿಂದಿಂದ ಒಬ್ಬ ಕಿಪ್ಪಾಡ ಮನುಷ್ಯ ಬಂದ. ನೀ ಯಾರು? ನಾ ದುರ್ಯೋಧನ. ಪ್ರೇತಾತ್ಮ ಬಂದಂತ ಎದ್ದು, ನಿನಗೇನ್ ಬೇಕು? ಅಲ್ಲ ಮತ್ತ ಆ ಕಲಿಗೂ ಹೆಂಗಾದ್ರೂ ವರ ಕೊಟ್ಟಿ ಹಂಗ ನಮಗೂ ಕಲಿಯೋದ, ನಾವು ಅದ ದುಷ್ಟ ಬುದ್ಧಿ ಪೈಕಿನ ಇದ್ದೀವಿ, ನಮಗೂ ಏನಾದ್ರೂ ಒಂದು ಸ್ಥಾನಮಾನ ಬೇಕಲ್ಲ, ಅಡ್ಡಿ ಇಲ್ಲ. ನಾಯಿನಾಗ್ಬೇಕು. ಮುಂಚೆ 100 ಮಂದಿ ಪ್ರೇತಾತ್ಮಗಳು ಎದ್ದು ಬಂದರು. ನೀವ್ಯಾರು? ನಾವು ಕೊಬ್ಬರವರು. ನಿಮಗೇನಾಗ್ಬೇಕು? ನಮಗೂ ಕಲಿಯೋದಾಗ ಏನಾದ್ರು ಒಂದು ಸ್ಥಾನ. ಏನ್ ಕಾಳಜಿ ಮಾಡಬೇಡ್ರಿ, ಅವ್ನ ಮುಂದೆ ಕಲಿ ಕಾಲಕ್ಕೆ ಅನುಸಾರವಾಗಿ ಯಾವ್ದು ಟಿವಿ ತಯಾರಾಗ್ತದನು ಅದ್ರೊಳಗೆ ನೀವು 100 ಮಂದಿ ಚಾನಲ್ಸ್ ಆಗಲಿ, 100 ಮಂದಿ ಚಾನಲ್ಸ್. ಆಮೇಲೆ ನಾವು ದಿಪ್ಪಾಳ ಮನುಷ್ಯ ಬಂದ. ನೀನ್ ಯಾರು? ನಾ ದುರ್ಯೋಧನ. ನಮಗೂ ಒಂದ್ ಸ್ಥಾನ ಬೇಕಲ್ಲ, ಏನ್ ಅಡ್ಡಿಲ್ಲ, ನೀನ್ ರಿಮೋಟ್ ಆಗುವ ನೋಡ್ರಿ. ಎಂಥವ್ರು ನಮ್ನಾಗಿದ್ದಾರೆ ನೋಡ್ರಿ. ಅಷ್ಟೊತ್ತಿಗೆ ಅವನು ಹೋದ. ಆಮೇಲೆ ಮತ್ತೊಬ್ಬ ಬಂದ, ಕರಿ ಬಟ್ಟಿ ಉಟ್ಕೊಂಡು ಬರ್ತಾನ ನೋಡ್ರಿ, ಕುಂಟಿಗೋತ್ರ ಮಹಾಭಾರತದಾಗ ಶಕುನಿ. ಅವ ಬಂದ. ನಿಂದೇನಪ್ಪ? ನನಗೂ ಏನಾದ್ರು ಒಂದು ಸ್ಥಾನ ಬೇಕಲ್ಲ. ನಾನು ಆಯುಷ್ಯ ಎಲ್ಲ ಈ ದುಷ್ಟರ ಮನೆ ಅನ್ನ ಉಂಡು ನನಗೂ ಎಲ್ಲ ಬುದ್ಧಿ ದುಷ್ಟ ಆಗಿಬಿಟ್ಟದ. ನನ್ನ ದುಷ್ಟತನಕ್ಕ ಮತ್ತು ನನ್ನ ಈ ಕಪಟ ವಂಚನೆ ಇದಕ್ಕೊಂದು ಯೋಗ್ಯ ಸ್ಥಾನ ಬೇಕಲ್ಲ. ಏನಡ್ಡಿ ಕಾಳಜಿ ಮಾಡಬೇಡ, ನಿನಗೂ ಒಂದು ಸ್ಥಾನ, ಉತ್ತಮ ಸ್ಥಾನ ಕೊಡ್ತೀನಿ, ಕಾಳಜಿ ಮಾಡಿ. ಏನು? ಮೊಬೈಲ್. ಹಲೋ ಸರ್, ಎಲ್ಲಿದ್ದೀರಿ? ನಾನು ಕಲ್ಕತ್ತಾದಲ್ಲಿ ಇದ್ದೀನಿ. ನೀವೇ? ನಾವು ಬಾಂಬೆದಲ್ಲಿ. ಇಬ್ರು ಒಂದು ಗಾಡಿ ಆಚೆ ಕಡೆ, ಒಬ್ಬೊಂದು ಗಾಡಿ ಈ ಕಡೆ. ನಾವು ಸಾಕಷ್ಟು ಸಲ ಶಕುನಿನೇ ಆಗೀವಿ. ಗುರುಗಳ ಬಿಟ್ಟಿರೇನ್ರಿ? ಬಿಟ್ಟಿವ್ರಿ. ಇಲ್ಲಿ ಹತ್ರ ಬಂದೀವ್ರಿ. ಇನ್ನು ಆಶ್ರಮದಾಗ ಇತ್ತು ನಾವು. ಬರೀ ಮೋಸ. ಇದು ನಾ ಯಾಕೆ ಹೇಳ್ತಿದ್ದೆ, ನಮ್ಗೆ ಇದು ಬೇಕಾಗಿಲ್ಲ. ಮುಖ್ಯ ಬೇಕಾಗಿರೋದು ಏನು ಅಂದ್ರ, ನಮ್ ಬುದ್ಧಿ ನಮ್ಮನ್ನು ಎಷ್ಟೊಂದು ಅಂದ್ರೆ ನಮ್ಮನ್ನ ದುಃಖಮಯವಾಗಿರ್ತಕ್ಕಂಥ ಜರ್ಜರಿತವಾಗಿರೋ ಜೀವನ ಕಡೆ ತಗೊಂಡು ಹೊಂಟದ ಅನ್ನೋದು ವಿಚಾರ. ನಾವು ನೋಡ್ತೀವಿ, ಕಳೆದ 200 ವರ್ಷಗಳಿಂದ, ಸುಮಾರು 200-300 ವರ್ಷಗಳಿಂದ ವಿಜ್ಞಾನದ ಎಷ್ಟೊಂದು ಆವಿಷ್ಕಾರಗಳ ಒಂದು ಪರಮೋಚ್ಚ ಅವಸ್ಥೆ ಕೂತೀವಿ ನಾವು. ಇವತ್ತು ನಾವು ಈ ವೈಜ್ಞಾನಿಕ ಸಂಸ್ಕೃತಿ ಅಗದಿ ಒಂದು ಪರಮೋಚ್ಚ ಅವಸ್ಥಾದಾಗಿದ್ದೀವಿ. ಅದು ಏನಾದರೂ ಇರ್ಕೋ ಅಲ್ಲ. ಆದ್ರೆ ಮುಖ್ಯ ಪ್ರಶ್ನೆ ಏನು ಅಂದ್ರ, ಇದರೊಳಗಿಂದ ನಮ್ಮ ಜೀವನದ ಪ್ರಶ್ನೆ ಬಗೆಹರಿದು ಏನು? ಇದರೊಳಗಿಂದ ನಮ್ಮ ಜೀವನ ಶಿಕ್ಷಣದ ಉದ್ದೇಶ ಏನು ಅಂದ್ರೆ, ಬಹಳ ಹೇಳ್ತಿದ್ರು, ಯಾವ ಶಿಕ್ಷಣ ನಮ್ಗೆ ಸಮಾಧಾನದಲ್ಲಿ, ಯಾವ ಶಿಕ್ಷಣದ ಪರಿಣಾಮ ಅಲ್ಲ, ಸಮಾಧಾನ ಅಲ್ಲನೋ ಅದು ಶಿಕ್ಷಣ ನಮ್ಗೆ ಏನಲ್ಲ ಅಂದ್ರೆ ಖರಿ ಶಿಕ್ಷಣ ಅಲ್ಲ. ಯಾವ ಸಾ ವಿದ್ಯಾ ಯಾವ ಮುಕ್ತ ನಿಜವಾದ ವಿದ್ಯೆ ಯಾವುದು ಅಂದ್ರೆ, ಯಾವ್ದು ನಮ್ಮನ್ನ ದ್ವಂದ್ವಾತೀತ ಮಾಡ್ತದನು, ಯಾವ್ದು ನಮ್ಮನ್ನು ಸಮಾಧಾನದ ಕಡೆ ತಗೊಂಡು ಹೋಗ್ತದನು, ಯಾವ್ದು ನಮ್ಮನ್ನು ಪರಮ ಶಾಂತಿಯ ಕಡೆಗೆ ತಗೊಂಡು ಹೋಗ್ತದನು, ಯಾವ್ದು ನಮ್ಮನ್ನು ಅಂತರ್ಮುಖ ಮಾಡ್ತದನು, ಯಾವ್ದು ನಮ್ಮನ್ನ ಈ ವಿಶ್ವವ್ಯಾಪಿಯಾಗಿರ್ತಕ್ಕಂತಹ ಯಾವ ಪರಮಾತ್ಮ ತತ್ವದಿಂದ ಈ ಸಂಪೂರ್ಣ ವಿಶ್ವ ತುಂಬಿಕೊಂಡದ ನಿರ್ಮಾಣ ಮಾಡ್ತದೆ, ಸಂರಕ್ಷಣೆ ಮಾಡ್ತದೆ, ನಾಶ ಮಾಡ್ತದೆ, ಅಂಥ ಯಾವ ಒಂದು ದಿವ್ಯವಾಗಿರ್ತಕ್ಕಂತಹ ಪರಮಾತ್ಮ ತತ್ವದ ಅಂತ ಸಾವಿರಾರು ವರ್ಷಗಳಿಂದ ನಮ್ಮ ಭಾರತೀಯ ಋಷಿ ಮುನಿಗಳು, ಸಾಧು ಸಂತರು, ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರ, ಅರ್ಥಾತ್ ದರ್ಶನಗಳು
ರಾಮಾಯಣ ಮಹಾಭಾರತ ಭಾಗವತ ಇತ್ಯಾದಿಗಳೆಲ್ಲ ಏನು ಹೇಳ್ಕೊತ ಬಂದಾವನು ಆ ಪರಮಾತ್ಮ ತತ್ವದ ಕಡೆಗೆ ನಮ್ಮದು ಚೂರಾದ್ರೂ ಲಕ್ಷ್ಯ ಏನೋ ಈ ನಮ್ಮ ಈ ವೈಜ್ಞಾನಿಕ ಸಂಸ್ಕೃತಿಯ ಒಂದು ಪರಿಣಾಮ ಸ್ವರೂಪವಾಗಿ ನಮಗೆ ಏನಾದ್ರೂ ಆಗ್ತಿತ್ತು ಅಂದ್ರೆ ಅದಷ್ಟ ನಮಗೆ ಹಿತತ್ತು ಅಂತ. ಇವತ್ತು ನಾವು ಅದರದ್ದು ಪ್ರತಿಕೂಲ ಭಾವವನ್ನು ಎಷ್ಟೊಂದು ಗಾಢವಾಗಿ ಮತ್ತು ತೀಕ್ಷ್ಣವಾಗಿ ನಾವು ಇವತ್ತು ನೋಡ್ಲಿಕ್ಕೆ ಹತ್ತೀವಿ ಅಂದ್ರೆ ದಿನ ದಿನಕ್ಕೆ ನಮ್ಮದು ಅಧೋಗತಿ ಆಗ್ಲಿಕ್ಕೆ. वाईटाची चाल झपाट्याची, चांगलीची चाल सावकाशाची. मराठीवर ಹೇಳ್ತಾರೆ चांगलीची चाल सावकाशाची आणि वाईटाची चाल झपाट्याची. अत्तराचा फोवा नाकापर्यंत द्यावा लागतो आणि मेल्याचा दुर्गंध मैलावरून येतो. ಸುಧಾರಣೆ ಅನ್ನೋದು ನಿಧಾನವಾಗಿ ಆಗ್ತದೆ. ಅರ್ಥಾತ್ ಏನು ಅಂದ್ರೆ ವಿನಾಶ ಅನ್ನುವಂಥದ್ದು ತೀವ್ರವಾಗಿ ಆಗ್ತದೆ. ವೈಟಾಚಿ ಚಾಲ ಝಪಾಟ್ಯಾಚಿ, ಕೆಲವೊಂದು ಗತಿ ಏನದು ಎಷ್ಟು ತೀವ್ರದ ಅಂದ್ರೆ ನೋಡೋದ್ರೊಳಗಾಗಿ ನಾವು ಏನಾಗಿ ಹೋಗ್ಬಿಟ್ಟಿರ್ತೀವಿ ಅಂದ್ರೆ ಎತ್ತೆತ್ತಾಗಿ ಹೋಗ್ಬಿಟ್ಟಿರ್ತೀವಿ. ಒಂದು ಸ್ವಲ್ಪ ಸಹವಾಸ ಏನಾದ್ರೂ ನಮಗ್ ಹೊರಟಾತು, ಇಷ್ಟು ದಿವಸ ತನಕ ಸಜ್ಜನರು ಸಹವಾಸದಲ್ಲಿ ಇದ್ದವನು ಸಹಿತ ಒಂದು ಚೂರು ಅತ್ಲಾಗ ಬಳಿದ ಅಂದ್ರ ಹೋಗೇ ಬಿಟ್ಟ. ಯಾಕೆಂದ್ರೆ ಅಷ್ಟೊಂದು ಹ್ಯೂಮನ್ ಸಿಚುವೇಶನ್, ಎಷ್ಟೊಂದು ಸಮಾಜ ಸುತ್ತಲಿನ ವಾತಾವರಣದ ಪ್ರಭಾವದ ಅಂದ್ರೆ ನಮ್ಮ ಮಕ್ಕಳನ್ನ ನಮಗ ಸರಿಯಾದ ಯೋಗ್ಯ ದಿಶೆಯಲ್ಲಿ ಅವ್ರನ್ನ ಬೆಳೆಸೋದು, ಅವ್ರ ಭವಿಷ್ಯವನ್ನ ಉಳಿಸೋದು ಎಷ್ಟೊಂದು ಕಠಿಣ ಆಗಿದೆ ಇವತ್ತಿನ ಪರಿಸ್ಥಿತಿ ಒಳಗಂತಂದ್ರೆ ನಮ್ಗೆಲ್ಲರಿಗೂ ಅದ್ರ ಕಲ್ಪನಾ. ಮಕ್ಕಳು ಹೊರಗೆ ಹೋಗಿ ಹೆಂಗ್ ಹೋಗ್ಯಾರೋ ಹಂಗೆ ತಿರುಗಿ ಬರ್ತಾರೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ವಾತಾವರಣದ ಇವತ್ತು ಸಮಾಜದಲ್ಲಿ. ಇದೆಲ್ಲ ನಮ್ಮದೇ ಏನಂದ್ರೆ ಪರಾಕ್ರಮ, ನಮ್ಮದ ಪುರುಷಾರ್ಥ, ನಮ್ಮದ ಪಾಂಡಿತ್ಯ, ನಮ್ಮದ ಅರ್ಥಾತ್ ಏನು ಅಂದ್ರೆ ನಮ್ಮದ ಒಂದೇನು ಪ್ರತಿಭಾ, ನಮ್ಮ ಬುದ್ಧಿಶಕ್ತಿನೇ ಇದೆಲ್ಲ ಇದು ಆವಿಷ್ಕಾರ. ಇವತ್ತು ನಿಜವಾಗಿಯೂ ನಾವು ಎಷ್ಟೊಂದು ದುಃಖದ ಕಡೆಗೆ ಹೊಂಟಿವಿ. ಸಹಜವಾಗಿ ಯಾರೋ ಒಬ್ಬರು ನಮ್ಮನ್ನು ಕೇಳಿದ್ರು, ಅಲ್ರಿ ಇವತ್ತಿನ ಜಗತ್ತಿನೊಳಗ ಶಿಕ್ಷಣಕ್ಕೆ ಇಷ್ಟ್ಯಾಕೆ ಮಹತ್ವ ಬಂದದ? ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನ ಎಷ್ಟೇ ಶಿಕ್ಷಣ ಸಲುವಾಗಿ ತಂದೆ ತಾಯಿ ತಲೆ ಕೆಡಿಸ್ಕೋತಾರೆ, ಮಕ್ಕಳು ತಲೆ ಕೆಡಿಸ್ಕೋತಾವೆ, ಮನೆಯೊಳಗೆ ವಾತಾವರಣ ಸಮಾಧಾನ ವಾತಾವರಣ ಇಲ್ಲ. ಮಕ್ಕಳ ಶಿಕ್ಷಣ 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 ನಾವೇನು ಕಲ್ತೇವೆ ಸಣ್ಣವರಿದ್ದಾಗ. ನಮ್ಮ ತಂದೆಯವರು ಸ್ವತಃ ಮಾಸ್ತರ್ ಇದ್ರು, ನಮ್ಮ ಶಾಲೆಯ ಹೆಡ್ ಮಾಸ್ತರ್, ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ತರ್ ಇದ್ರು. ನಾವು ಅವಾಗ 7ನೇತೆ 4ನೇ 5 6ನೇತೆ ಹಿಂಗೆಲ್ಲ ಇದ್ವಿ. 5 ಮಂದಿ ಅಣ್ಣ ಇಬ್ರು ಅಕ್ಕಂಗೆಲ್ಲ ಒಟ್ಟರು ಓದ್ತಿದ್ವಿ. ನಮ್ಮ ತಾಯಿ ಅನ್ಬೇಕು, ಸಂಜೆ ಮುಂದೆ 10 ಮುಗಿದ ಕೂಡಲೇ ನಮ್ಮ ತಂದೆಯವ್ರಿಗೆ ಹೇಳ್ಬೇಕು. ನಮ್ಮ ತಂದೆಯವ್ರು 4 ಕೆಲಸ ಒಟ್ಟ ಮಾಡಿಲ್ಲ ಆಯುಷ್ಯದಲ್ಲಿ, ನಮ್ಮ ಕಣ್ಮುಟ್ಟ ನೋಡಿದ್ದು ಹೇಳ್ತೀನಿ ನಾನು. ಮೊದಲನೇದಾಗಿ ಅವ್ರು ಒಬ್ಬರು ಮಕ್ಕಳನ್ನು ತೊಡಿಮೇಲೆ ಕೂಡ್ಸ್ಕೊಂಡಿಲ್ಲ. ಈಗ ಏನ್ ಅಚ್ಚ ಮಾಡ್ತಾವ ತಂದೆ ತಾಯಿ ಮಕ್ಕಳು ಎಷ್ಟು ಅಚ್ಚ ಮಾಡ್ಬೋದು, ತಲೆ ಮ್ಯಾಲ ಕೂಡ್ಸಿರ್ತಾರೆ, ಹೆಗಲ್ ಮ್ಯಾಲ ಕೂಡ್ ಅವ್ ಮಕ್ಕಳು ಆಮೇಲೆ ಖರೆ ಅಂದ್ರು ತಲೆ ಮ್ಯಾಲ ಕೂತ್ಬಿಡ್ತಾರೆ. ಮಕ್ಕಳನ್ನ ಮುಂದ್ ಹೊಗಳಬಾರದು, ಆಳ್ಗಳನ್ನ ಮುಂದ್ ಹೊಗಳಬೇಕು, ಮಕ್ಕಳನ್ನ ಮುಂದ್ ಹೊಗಳಬಾರ್ದು, ಹೆಂಡತಿನ ಒಟ್ಟ ಹೊಗಳಬಾರ್ದು. ಅಂದ್ರೆ ಪ್ರಪಂಚದ ಸಮಾಧಾನ. ಆಳ್ಗೊಂಡ್ ಜಗ್ಗ ಹೊಗಳಬೇಕ್ರಿ, ಏನ್ ನಮ್ಮ ಬಸಪ್ಪ ಹೇಳ್ತೀನಿ ಹಿಂಗ್ ಕೆಲಸ ಮಾಡ್ತಾ ಅಂದ ಅಂದ ಕೂಡ ಅವನು ನೋಡಿ ಅವ್ರು ನಾನು ಹೆಂಗ್ ಮಾಡ್ಕೊಡ್ತೀನಿ ಅಂತ ಅವ್ರನ್ನ ಹೊಗಳ್ಬೇಕು. ಮಕ್ಕಳನ್ನ ಹಿಂದಿಂದ ಹೊಗಳ್ಬೇಕು. ನಮ್ಮ ಹುಡುಗ ಶಾಲೆ ಇರ್ತಂದ್ರಿ ಸ್ವಲ್ಪ ಅಭ್ಯಾಸ ಮಾಡ್ತಾರೆ, ಮುಂದಂದ್ರೆ ನೋಡ್ರಿ ನೀವು ಮರದಿವ್ಸದಿಂದ ಏನ್ ನನ್ನ ಮಗ ಶಾಲೆ ಇವು ನಾವು ನೋಡ್ತಿರ್ತೀವಿ. ಬರೇ ಬೆನ್ನ ಕೈ ಆಶೋತ್ರ ಬರ್ತಾರೆ, ನನ್ನ ಮಗ ನೀ ಫಸ್ಟ್ ಬಂದ ನಾವು ಮರದಿವ್ಸದಿಂದ ಶುರು ಮಾಡೇ ಬಿಡ್ತಾರ. ಇವ್ರ ಬೆನ್ನ ಕೈ ಆಡ್ಸ್ಕೊತಾರ, ಅಪ್ಪ ನನಗೊಂದು 5,000 ರೂಪಾಯಿ ಬೇಕಾಗಿ ಕೊಟ್ಟಿಲ್ಲ. ನಮ್ಮ ತಂದೆಯವರು ಒಟ್ಟ ನಮ್ಮನ್ನು ಯಾರಿಗೂ ಹತ್ತು ಕೂಡ್ಸೋಳಿದ್ರು.
ಆಮೇಲೆ ಎರಡನೇದೇನು ಅಂದ್ರೆ ನಮ್ಮ ತಾಯಿಗಳು ಅವನ್ನ ತಂದಿಟ್ಕೊಂಡು ಕೂತು ಒಂದೆರಡು ಅಕ್ಷರ ಹೇಳ್ರಿ ಅವ್ರ ನಮ್ಮ ತಂದೆಯವ್ರು ಅನ್ಬೇಕು ಇಡೀ ಮುಂಜಾನೆ ಸಂಧಿ ತನಕ ಸಾಲಾಗಿ ಹೇಳಿ ನಾನು ಮುಂಚೆ ಸಾಕಾಗಿ ಹೋಗಿರ್ತಾರೆ ಮನ್ಯಾಗ ವರ್ಣ ಮಾಡ್ಲಿಲ್ಲ ಅವ್ರ ಹಣೆ ಬರಲಾಗಿದ್ದಂಗೆ ಅಕ್ಕ ಹೋಗಲ್ಲ. ನಾವು ಕಲಿದು ಅಷ್ಟ್ರಾಗ ಇರ್ತಾರೆ, ಹಿಂಗಾಗಿ ನಮಗೂ ಬಹಳ ಚಲೋ ಆಗ್ತದೆ. ನಾವು ಸಂಜೆ ಆದ್ಕೊಂಡು ನಮ್ಮ ತಂದೆಯವ್ರು ಸ್ವಲ್ಪ ಗೌರವಿಸಿದ್ರೆ ಏನಾರು ಉಂಟು ಕೂಡ ತಂದಿನ ಇಟ್ಕೊಂಡು ಸುತ್ತಲೂ ಕೂಡ್ತಿದ್ವಿ, ಸಣ್ಣಗೆ ಕಾಲ್ ಚಾಯ್ ಬಿಡ್ತಿದ್ವಿ. ಆಮೇಲೆ ನಮ್ಮ ತಂದೆಯವರು ಬಂದು ನಮ್ಮ ಪುಸ್ತಕ ಎತ್ತಿರ್ಬೇಕು, ನಮ್ಮ ತಂದಿದೆ ಎತ್ತಿರ್ಬೇಕು. ಓದಬಾರ್ದು ಅಂತ ಹೇಳುದಿಲ್ಲ ನಾನು, ಅದಕ್ಕೊಂದು ಏನಾದ್ರೂ ಒಂದು ಇದು ಅದ ಇಲ್ಲ. ಒಬ್ರು ಯಾರು ಬಂದಿದ್ದಿಲ್ಲ, ಯಜಮಾನ್ರು ಯಾಕ್ರಿ ವೈನಿ ಬಂದಿಲ್ಲ, ಇಲ್ರಿ ಯಾಕೆ ಅಡ್ಮಿಟ್ ಆಗ್ಯಾವ, ಯಾಕ್ರಿ ನಮ್ಮ ಹುಡುಗನಿಗೆ ಅಡ್ಮಿಷನ್ ಸಿಗುವಲ್ತು, ಎಲ್ಲಿ KG ಎಲ್ಲೆಲ್ಲಿ ಅಡ್ಮಿಷನ್ ಸಿಗುವಲ್ತು ಅಂತ ಅಡ್ಮಿಟ್ ಆಗ್ಯಾವ. ಶಿಕ್ಷಣದ ಪರಿಸ್ಥಿತಿ. ನಾವು ಮುಂಬೈದಲ್ಲಿ ಅಲ್ಲಿ ಗೋರೆಗಾಂವದಲ್ಲಿ ಇರ್ತೀವಿ. ಮಗ್ಗಲ್ದಾಗ ಒಂದು ಸಾಲದ ನಾವು ಸಣ್ಣವ್ರ ನಮ್ಮ ಅಕ್ಕ ಅಂತಿದ್ರು, ಏನ್ ದೊಡ್ಡ ಅಗದಿ ಓಬೇರಾಯ ಆಗಿಲ್ಲ ಅಂತಿದ್ರು. ಈ ಯಾರಿಗೂ ನಮ್ಗೆ ಓಬೇರಾಯ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಅದು ಗೋರೆಗಾಂವ್ ಹೋದಾಗ ಬರ್ತಾವ. ಅಲ್ಲಿ ಓಬೇರಾಯ್ ಇಂಟರ್ನ್ಯಾಷನಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ದೊಡ್ಡ ಸಾಲದ ರೀ. ಅಲ್ಲೆಲ್ಲ ಇರೋದ ಸಾಲ್ಕ ಹಿಂಗ ರಸ್ತೆ ಗುಂಟ ಇನ್ನೋವಾ ಸಫಾರಿ ದೊಡ್ಡ ಇವೆಲ್ಲ ಏನದ ಕಾರ್ ಮರ್ಸಿಡೆಸ್ ಕಾರ್ ನಿಂತಿರ್ತಾವ. ನಮ್ದು ಯಾರು ಬರ್ತಾರೆ ಕಾರ್, ಸಣ್ಣ ಹುಡುಗರು LKG UKG ಹುಡುಗರು ಇವು ಕಾರ್ನಾಗ ಬಿಡ್ತಾವ. ಮತ್ತೆ ಅಂಥ ಪರಿ ಇಲ್ಲಿ ಸಾಲಿದ ವೈಶಿಷ್ಟ್ಯ ಏನಿದೆ, ಡೊನೇಷನ್ ಎಷ್ಟು ಹೋಗ್ತಾವ. LKGಗೆ 11 ಲಕ್ಷ ರೂಪಾಯಿ ಡೊನೇಷನ್ ಅದ. ಶಿಕ್ಷಣದ ದುರ್ದಶ ಅದ, ಏನ್ ಹೇಳಿದ್ರು. ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ, ಯಾಕೆ ಇಷ್ಟೊಂದು ಶಿಕ್ಷಣಕ್ಕೆ ಮಹತ್ವ ಬಂದದೆ ಅಂತಂದ್ರೆ ಅದಕ್ಕೆ ನಾ ಕಾರಣ ಹೇಳಿದೆ. ಇಡೀ ಜಗತ್ತಿನ ಒಂದು ಮೆಂಟ್ಯಾಲಿಟಿ ಏನಾಗಿದೆ ಇವತ್ತು ಅಂದ್ರೆ, ವಸ್ತುಗಳೇ ನಮಗೆ ಸುಖದ ಸಾಧನೆ ಆಗ್ಯಾವ. ವಸ್ತು ಬಿಟ್ಟು ಸುಖ ಇಲ್ಲ. ಮನೆಯೊಳಗೆ ಅದು ಬೇಕು, ಇದು ಬೇಕು. ಬೆಳಗಾವದಾಗ ಒಬ್ರು ಮನೆಗೆ ಹೋಗಿದ್ವಿ, ಒಂದಕ್ಕೆ ಹೋಗಿ ಮನೇಲಿ ಪಾಪ ಅಡಿಗೆ ಮನೆ ಅದ್ರೊಳಗ, ಬತ್ತನ ಮನೆ ಅದ್ರಾಗ ಎಲ್ಲ ಅಂತ ಹೇಳಕತ್ತಿದ್ರು. ನಾ ಅದು ಯಾಕೆ ಹೇಳಕತ್ತೀವಿ ನೋಡ್ರಿ, ಈಗ ಎಷ್ಟು ಹೇಳಿದ್ರು ಕೇಳಬಾರ್ದು. ಏನು ಅಲ್ಲಿ ಇರುವುದ ಸಣ್ಣ ಮನೆ, ಒಂದು ಶೋಕೇಸ್ ತಗೊಂಬರ್ರಿ ಅಂತ. ಶೋಕೇಸ್ ಇಡಕ್ಕೆ ಮನ್ಯಾಗ ಭಾಂಡಿ ಇಡ್ಲಿಕ್ಕೆ ಜಾಗ ಇಲ್ಲ, ಶೋಕೇಸ್ ಇಡ್ತೀವಿ. ಎಲ್ಲರ ಮನ್ಯಾಗ ಎಂತ ಚಂದ ಶೋಕೇಸ್ ಇರ್ತಾವ. ಕಡಿಕ್ ನಮ್ದಾಗ ಸಾಲ ಒಂದರ ತಂದಿಡ್ರಿ ಅಂತಂದ್ರೆ ಕೇಳಬಾರ್ದು. ಎಷ್ಟರೇ ಹುಚ್ಚುತನ ಅದೇ. ನಾನೊಂದು ಪ್ರವಚನದಾಗ ಹೇಳಿ, ನಮ್ಗೆಲ್ಲರಿಗೂ ಏನಾಗಿದೆ ಅಂದ್ರೆ ಸೆಲ್ಫ್ ಹಿಪ್ನೋಟೈಸೇಷನ್ ಆಗಿದೆ, ಆತ್ಮಸಮೂಹ ಆಗಿದೆ. ಆತ್ಮಸಮೂಹದ ಲಕ್ಷಣ ಏನು ಅಂದ್ರೆ, ನಾನು ಬಹಳ ದೊಡ್ಡದೊಂದು ಡಿಗ್ರಿ ಮಾಡಿಕೊಂಡ್ರೆ ಸುಖ ಆಗ್ತದೆ, ದೊಡ್ಡ ನೌಕರಿ ಮಾಡಿದ್ರೆ ಸುಖ ಆಗ್ತದೆ, ಮದುವೆ ಮಾಡಿಕೊಂಡ್ರೆ ಸುಖ ಆಗ್ತದೆ, ಬಹಳಷ್ಟು ದುಡ್ಡು ಗಳಿಸಿದ್ರೆ ಸುಖ ಆಗ್ತದೆ, ದೊಡ್ಡ ಮನೆ ಕಟ್ಸಿದ್ರೆ ಸುಖ ಆಗ್ತದೆ, ಬಹಳಷ್ಟು ದೊಡ್ಡ ಮನೆಯೊಳಗೆ ಏನಪ್ಪಾ ಅಂದ್ರೆ ಬೆಳ್ಳಿ ಬಂಗಾರ ವಸ್ತು ಒಡವಿ ಬಟ್ಟಿ ಬದಿ ತುಂಬಿಕೊಂಡು ಇಡೀ ದಿನ ಏನೇನಾದ್ರೂ ತಂದು ಮನ್ಯಾಗ ತುಂಬ್ಕೋತ ಇದ್ರೆ ಸುಖ ಆಗ್ತದೆ. ಇದೆಲ್ಲ ಸೆಲ್ಫ್ ಹಿಪ್ನೋಟೈಸೇಷನ್. ಸೆಲ್ಫ್ ಹಿಪ್ನೋಟೈಸೇಷನ್ ಅಂದ್ರೆ ಏನು, ಯಾವುದ್ರೊಳಗೆ ಸುಖದ ಲೇಷ ಇಲ್ಲೋ ಅದ್ರೊಳಗೆ ಸುಖ ಅದ ಅಂತ ಅನ್ಸೋದು ಸೆಲ್ಫ್ ಹಿಪ್ನೋಟೈಸೇಷನ್. ಮತ್ತೆ ಏನಾಗುತ್ತೆ ನಮ್ಗೆ ಡಿಹಿಪ್ನೋಟೈಸೇಷನ್. ಇದ್ರೊಳಗೆ ಸುಖ ಇಲ್ಲ, ಇದ್ರೊಳಗೆ ಸುಖ ಇಲ್ಲ, ಇದ್ರೊಳಗೆ ಸುಖ ಇಲ್ಲ, ಇದ್ರೊಳಗೆ ಸುಖ ಇಲ್ಲ, ಮತ್ತೆ ಅದ್ರೊಳಗೆ ಸುಖ ಅದ. ಕೈಯಾಗ ಒಂದು ಜಪಮಾಲಿ ಹಿಡ್ಕೋಬೇಕು, ಕಣ್ಣು ಮುಚ್ಚಬೇಕು, ಶಾಂತವಾಗಿ ಕೂಡ್ಬೇಕು, ಅಖಂಡವಾಗಿ ಭಗವಂತನ ನಾಮಸ್ಮರಣೆ ಮಾಡಬೇಕು. ಇದ್ರೊಳಗೆ ಮಾತ್ರ ಸುಖ ಅದ. ಸತ್ಪುರುಷದ ಸಾನ್ನಿಧ್ಯದಲ್ಲಿ ಸುಖ ಅದ, ಸತ್ಸಂಗದಲ್ಲಿ ಸುಖ ಅದ, ಸ್ವಾಧ್ಯಾಯದಲ್ಲಿ ಸುಖ ಅದ, ಭಗವಂತನ ನಾಮಸ್ಮರಣೆಯಲ್ಲಿ ಸುಖ ಅದ, ಪರಮಾರ್ಥದಲ್ಲಿ ಸುಖ ಅದ, ಅಧ್ಯಾತ್ಮದಲ್ಲಿ ಸುಖ ಅದ ಅನಿಸೋದು ಡಿಹಿಪ್ನೋಟೈಸೇಷನ್. ಪ್ರಪಂಚದಲ್ಲಿ ಸುಖ ಅದ, ದುಡ್ಡಿನಾಗ ಸುಖ ಅದ, ಹೆಂಡತಿ ಮಕ್ಕಳು ಸುಖ ಅದ, ಬಹಿರ್ಮುಖ ವೃತ್ತಿಯಲ್ಲಿ ಸುಖ ಅದ ಅನ್ನೋದು ಹಿಪ್ನೋಟೈಸೇಷನ್. ಅಂತರ್ಮುಖ ವೃತ್ತಿಯೊಳಗೆ ಸುಖ ಅದ ಅನ್ನೋದು ಡಿಹಿಪ್ನೋಟೈಸೇಷನ್. ಇವತ್ತು ನಾವು ನೋಡ್ತೀವಿ ಏನು ಅಂದ್ರೆ, ನಮ್ಮ ಭಾರತದ ಸಹಸ್ರಾರು ವರ್ಷಗಳ ಇತಿಹಾಸದಿಂದ ನಾವೊಂದು ಏನ್ ನೋಡ್ತೀವಿ ಅಂದ್ರ, ಮನುಷ್ಯ ಜೀವನವನ್ನು ಸುಖಿ ಮಾಡಬೇಕು ಅನ್ನುವಂತ ಪ್ರಯತ್ನ ಮಾಡವರು ಇಬ್ರು. ನಾವು ಮುಂದಿನ ಇನ್ನೊಂಚೂರು ಹೇಳೋ ಹೇಳ್ತೇವೆ.
ಇಡೀ ಜಗತ್ತಿನ ಒಂದು ಮೆಂಟ್ಯಾಲಿಟಿ ಏನಾಗಿದೆ ಅಂದ್ರೆ ವಸ್ತುಗಳ ಸುಖದ ಸಾಧನೆ, ವಸ್ತು ಬಿಟ್ಟು ಸುಖ ಇಲ್ಲ. ಡೈನಿಂಗ್ ಟೇಬಲ್ ಆಗ್ಲೇಬೇಕು, ಫ್ರಿಡ್ಜ್ ಒಂದು ಬೇಕು, ಮನೆಯೊಳಗೆ ಅದು ಬೇಕು ಇದು ಬೇಕು. ಈ ಮಾನಸಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ ಹೆಣ್ಮಕ್ಳಿಗೆ ಕೆಲಸ ಕಡಿಮೆ ಆಯ್ತು ಅಂದ್ರೆ ಮನೆಯೊಳಗೆ ಗದ್ಲೆ ಇರ್ತೀವಿ ಅಂತ. ಹಿಂದಿನ ಕಾಲದಲ್ಲಿ ಚಟ್ನಿ ರುಬ್ತಿದ್ರು, ಬಟ್ಟಿ ಒಗಿತಿದ್ರು, ಏನಪ್ಪಾ ಅಂದ್ರೆ ಹೂರ್ಣ ರುಬ್ತಿದ್ರು, ಅಡಿಗೆ ಮಾಡ್ತಿದ್ರು, ಒಲೆ ಹೊತ್ತಿಸ್ತಿದ್ರು, ಕಸ ಹುಡುಕ್ತಿದ್ರು, ಮನಿದೆಲ್ಲ ಬಾಂಡಿ ತೊಳಿತಿದ್ರು, ಮನಿ ಆರಾಮ ಇರ್ತಿತ್ರಿ. ಯಾಕಂದ್ರೆ ಅವ್ರಿಗೆ ಮನ್ಯಾಗ ಹೊರಗೆ ಬಂದು ಕೂತು ಆ ಸೋಫಾ ಮೇಲೆ ಕೂತು ಟಿವಿ ನೋಡ್ಲಿಕ್ಕೆ ಸಮಯನೇ ಇಲ್ಲ. ಪೇಪರ್ ಓದ್ಲಿಕ್ಕೆ, ಟಿವಿ ನೋಡ್ಲಿಕ್ಕೆ, ಮ್ಯಾಗ್ಝಿನ್ ಓದ್ಲಿಕ್ಕೆ ಸಮಯ ಸಿಗ್ತಿದ್ದಿಲ್ಲ. ಈಗೇನಿಲ್ಲ, ಆ ಪ್ರೆಷರ್ ಕುಕ್ಕರ್ನಾಗ ಫಲ್ ಅಂತ ಒಂದು ಸೀಟಿ ಹೊಡಿಸ್ಬಿಟ್ರು ಅಂತಂದ್ರೆ ಅನ್ನ ಆತು, ಸಾರು ಆತು, ಪಲ್ಯ ಆತು, ಹೊರಗೆ ಬಂದು ಕೂತ್ ಸುರು. ನೀವು ಅದ್ನ್ಯಾಕ್ ತರ್ಲಿಲ್ಲ, ಇದ್ನ್ಯಾಕ್ ತರ್ಲಿಲ್ಲ. ಯಾವಾಗ ಒಬ್ಬಕ್ಕೆ ಹೆಂಡತಿ ಗಂಟು ಒಟ್ಟೆ ಗಂಟು ಬಿದ್ದ ಒಂದ್ ನೆಕ್ಲೆಸ್ ತಂದಾಗ ಮನ್ಯಾಗ ನಿಮಗ್ ಊಟ ಅಂದ್ರು. ಅಯ್ಯೋ ಅನ್ನೋ ನಾವು ಧಾರವಾಡದಾಗ ಒಬ್ಬರು ಮನೆಗೆ ಹೋಗಿದ್ದೀವಿ. ನಾವು ಹೆಸರು ಪಬ್ಲಿಕ್ ನ ಹೇಳುದಿಲ್ಲ, ಪರ್ಸನಲ್ ಬೆಟ್ಟ. ಒಬ್ರು ಮನೆಗೆ ಹೋಗಿದ್ವಿ, ಯಜಮಾನ್ರು ಚಹಾ ಮಾಡ್ಕೊಟ್ರಿ. ಯಾಕ್ರಿ ವೈನಿ ಇಲ್ಲೇನ್ರಿ? ಇಲ್ರಿ. ಎಲ್ಲ ಶಟ್ಕೊಂಡ್ ತವ್ರ ಮನೆಗೆ ಹೋಗಿ ಅಲ್ಲಿ ಯಾಕಿದೆ ಅಂದ್ರಿ, ನೀವು ಕಲರ್ ಟಿವಿ ತಂದ್ರ ಮನೆಗೆ ಬರ್ತೀನಿ ಅಂತ. ಬಹಳ ವರ್ಷದಿಂದ ಅವಾಗಿನ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಇದ್ವಲ್ಲ, ಅವಾಗಿನ ಮಾತು ಸಾಕಷ್ಟು ಕಲ್ತವ್ರಿ. ಹಿಪ್ನೋಟೈಸೇಷನ್ ಎಷ್ಟರೇ ನಮಗೆ ಜೀವನದ ಬಗ್ಗೆ ಅಜ್ಞಾನ, ಭ್ರಮೆ, ಎಷ್ಟರೇ ತಪ್ಪು ತಿಳುವಳಿಕೆ, ವಿಪರೀತ ಕಲ್ಪನಾ ಆಗಿದೆ ಅಂದ್ರೆ ಸಮಾಜ ಈ ಪರಿಸ್ಥಿತಿಯೊಳಗಿಂದ ನಮಗೇನಾದ್ರೂ ಶಾಂತಿ ಸಮಾಧಾನ ಆದೀತು ಸರ್ವಥಾ ಶಕ್ತಿ. ಆದ್ರಿಂದ ಏನಾಗ್ಬಿಟ್ಟದಂದ್ರೆ ವಸ್ತುಗಳ ನಮಗೆ ಸುಖದ ಸಾಧನೆ. ಅದರೊಳಗೆ ಇವಾಗ ಆಗ್ಯಾವ ನೋಡಿ ಇತ್ತಿತ್ತಲಾಗಿನೂ ಅವೇನು ಅಂತ ಅಲ್ಲ, ಮಾರುಗೇನು ಅಂತ ಅಲ್ಲ. ಅಲ್ಲಿ ಒಳಗೆ ಹೋದ್ರು ಅಂದ್ರೆ ಗಂಡ ಹೆಂಡತಿ ಕೂಡಿ ಹಂಗ ಗಂಡನ ಕಿಸೆ ಖಾಲಿ ಆಗ್ತದೆ. ಹೊರಗೆ ಬಂದ್ರು ಸಮಾಧಾನವಾಗಿಲ್ಲ. ಅದನ್ನ ತಗೊಳ್ಳಿಲ್ಲ ನೀವು, ಇದನ್ನ ಅಲ್ಲ, ಇದ್ದದ್ದೆಲ್ಲ ರೊಕ್ಕ ಇದ್ದದ್ದೆಲ್ಲ ಕೊಟ್ಟು ಬಿಟ್ಟು ಇನ್ನೆಲ್ಲಿ ತಗೊಳ್ಳಿಲ್ಲ. ಮತ್ ನಾಳೆ ಬರೋದು ಹಂಗದ ಮುಗುದು ಹೋಗ್ತತಿ. ಆ ಗಾಡಿ ಕೊಡ್ತಾರೆ, ಗಾಡಿ ತುಂಬಾ ತಂದಾಗನ ಅಗ್ದಿ ಪ್ರಶ್ನೆಗಳೇ ತುಂಬಾ ತುಂಬ್ಕೊಂಡು ಬಂದ್ರು ಅಂದ್ರೆ ಒಳ್ಳೆ ದೊಡ್ಡ ಮನುಷ್ಯ. ಎಲ್ಲ ಟ್ಯಾಗ್ ಹಿಡ್ಕೊಂಡು ಬಂದ್ರೆ ದರಿದ್ರವ ಅಂತ. ನಮ್ಗೆ ಅರ್ಥನ ಮಾಡ್ಕೊಳಿಕ್ ಬರಲ್ಲ. ನಮಗೆ ಸಮಯನೇ ಇಲ್ಲ, ವಿಚಾರ ಮಾಡ್ಲಿಕ್ಕೆ ಸಮಯ ಇಲ್ಲ, ಅರ್ಥ ಮಾಡ್ಕೊಳಿಕ್ ಸಮಯ ಇಲ್ಲ, ತಿಳ್ಕೊಳಿಕ್ ಸಮಯ ಇಲ್ಲ, ತಿಳಿಸಿ ಹೇಳೋ ಕಡೆಗೆ ಹೋಗ್ಲಿಕ್ಕೆ ಸಮಯ ಇಲ್ಲ. ನಾವು ಸಾಕಷ್ಟು ಮಂದಿ ಅಂತೀವಿ, ಈಗಂತೂ ಅನ್ನೋ ಪರಿಸ್ಥಿತಿಯಲ್ಲಿ ಬಿಡ್ರಿ, ಅದು ಸಹಿತ ಹೇಳ್ತೀನಿ. ಹಿಂದ ಅಂತಿದ್ವಿ ಮಾರ್ಚ್ 24 ಹಿಂದ, ಮಾರ್ಚ್ 24 ಬಾಗ್ಲ ಹಾಕಿದ್ವಿ ನೋಡ್ರಿ, ಅದಕ್ಕಿಂತ ಹಿಂದ ಅಂತಿದ್ವಿ. ಒಂದ್ಸಲ ಹೆಬ್ಬಳ್ಳಿಗೆ ಬಂದ ಎರಡು ಕಾರಣ ಹೇಳ್ತಾರೆ. ಏನ್ರಿ ಬಹಳ ಬಿಜಿ ಇದ್ದೀವಿ, ಚಲೋ ಆಗ್ಬಿಟ್ಟು ಎದ್ರೊಳಗೆ ಬಿಜಿ ಇದ್ದಾರೆ. ಎದ್ರೊಳಗೆ ಆಯುಷ್ಯ ತುಂಬಾ ಕಷ್ಟಪಟ್ಟರು ಸುಖದ ಲೇಷ ಆಗುವುದಿಲ್ಲೋ ಅದ್ರೊಳಗೆ ಬಿಜಿ ಇಲ್ಲ. परम मूर्खा माजी मूर्ख जो मानी संसारी सुख संसार एवढा दुःख आणीक नाही. परम मूर्खರಲ್ಲಿ ಮೂರ್ಖನ್ ಅಂದ್ರೆ ಶತಮೂರ್ಖ. ಯಾವನು ಸಂಸಾರದೊಳಗೆ ಸುಖ ಅದನ್ನು ತಿಳ್ಕೊಂಡಾನೋ ಅವನು ಶತಮೂರ್ಖ. ಮಹಾರಾಜ ಕಡೆಗೆ ಒಂದು ಹುಡುಗ ಒಂದು ಹುಡುಗಿ ಬಂದ್ರು, ಮದುವೆ ಆಗ್ಬೇಕನ್ನೋರು. ಮಹಾರಾಜನಿಗೆ ಮಹಾರಾಜ ಈ ಹುಡುಗಿನ ಮದುವೆ ಮಾಡಿಕೊಂಡ್ರೆ ನಮ್ಗೆ ಸುಖ ಆಗ್ತದೆ. ಮಹಾರಾಜಂದ್ರು ಯೋ ಅಂದ್ರು, ನನಗೀಗ 65 ವರ್ಷ, ಇವತ್ತಿನ ತನಕ ಈ ನಾಲ್ಗಿಲೆ ಪ್ರಪಂಚ ಮಾಡಿ ಸುಖ ಆಗ್ತಂತ ಇನ್ನೂವರೆಗೂ ಉಚ್ಚಾರ ಮಾಡಿಲ್ಲ. ನೀ ಯಾಕೆ ನನ್ನ ನಾಲ್ಗಿಲೆ ಆ ರೀತಿ ಉಚ್ಚಾರ ಮಾಡಿಸಿ ನನ್ನ ನಾಲ್ಗಿ ಭ್ರಷ್ಟ ಮಾಡ್ತೀಪ? ಪ್ರಪಂಚ ಕೇಳ ನೀ ಸುಖಿ ಧಾಲ ಐಸಾನ ದೇಖಿಲ ನಾ ಐಕಿಲ್ಲ. ಪ್ರಪಂಚ ಮಾಡಿದ ಮತ್ತು ಸುಖಿಯಾದ ಅನ್ನುವಂಥ ಮನುಷ್ಯನ ನಾನು ಇವತ್ತಿನವರೆಗೂ ನೋಡಿಲ್ಲ ಮತ್ತು ಕೇಳಿಲ್ಲ. ಸಂಸಾರೇ ಸುಖಸ್ಯ ಗಂಧ ಮಾತ್ರ ಮಪಿನಾಸ್ತಿ. ಈ ಸಂಸಾರಗಳು ಸುಖದ ಗಂಧನೂ ಇಲ್ಲ. ಮತ್ತೆ ಯಾಕೆ ನಾವು ಇಷ್ಟೆಲ್ಲ ಮಾಡ್ಲಿಕ್ಕೆ ಹತ್ತೀವಿ? ನಮ್ಮ ಒಳಗೆ ಎಷ್ಟೊಂದು ಜನ್ಮ ಜನ್ಮಾಂತರದ ವಾಸನ ತುಂಬಿಕೊಂಡಾವ ಅಂತಂದ್ರೆ
ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅದನ್ನ ತಿನ್ಬೇಕು ಇದನ್ನ ಉಣ್ಬೇಕು ಅಂಥ ಮನೆ ಕಟ್ಟಬೇಕು ಇಂಥ ಮನೆ ಕಟ್ಟಬೇಕು ಅಷ್ಟು ದುಡ್ಡು ಗಳಿಸ್ಬೇಕು ಇಷ್ಟು ದುಡ್ಡು ಗಳಿಸ್ಬೇಕು. ಅರ್ಥಾತ್ ಯಾಕೆ ಏನಾಗಿದೆ ಅಂದ್ರ ವಸ್ತುಗಳ ಸುಖದ ಸಾಧನೆ. ಭಗವಾನ್ ಶ್ರೀ ಕೃಷ್ಣ ಅರ್ಜುನ ಕೇಳ್ತಾನ, ಕೃಷ್ಣ ಯಾವ ಈ 18 ಅಧ್ಯಾಯ 700 ಶ್ಲೋಕದ ಇಷ್ಟೊಂದು ಭಗವದ್ಗೀತಾ ಹೇಳಿದೆಯೋ ಈ ನಿನ್ನ ಭಗವದ್ಗೀತೆಯ ದೃಷ್ಟಿಯಿಂದ ಆದರ್ಶ ಪುರುಷನ ಲಕ್ಷಣ ಏನು? ನಿನ್ ಯಾರಿಗೆ ಆದರ್ಶ ಅಂತೀಪ? ಕೃಷ್ಣ ಅಗ್ನಿ 2 ಶಬ್ದವಾಗಿ ಹೇಳಿದ. ನಾನು ಹೇಳ್ತಿರ್ತೀನಿ ಸಾಮಾನ್ಯವಾಗಿ 2 ವಾಕ್ಯ ಭಗವದ್ಗೀತಾದಲ್ಲಿ ಸಣ್ಣ ಸಣ್ಣ ವಾಕ್ಯವ ಅವನು ಒಂದು ಗಾಡಿ ಮೇಲೆ ಒಂದು ಇತ್ಲಾಯಿನ ಗಾಡಿ ಮೇಲೆ ಒಂದು ದಿನ ಬರದಿರ್ಬೇಕು ನೋಡ್ಕೋತಾ ಇದ್ದೇವೆ. ಭಗವಂತ ಏನಂದ ಅಂದ್ರ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞ ಸ್ತರೋಚ್ಯತೆ. ಯಾರ ಸಂತೋಷಕ್ಕಾಗಿ ಯಾವ ಹೊರಗಿನ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಬೇಕಾಗಿಲ್ಲೋ ಅವನೇನಿದಾನೋ ಅರ್ಥಾತ್ ನಮ್ಮ ಭಾರತೀಯ ಸಂಸ್ಕೃತಿಯ ದೃಷ್ಟಿಯಿಂದ ಭಗವದ್ಗೀತೆಯ ದೃಷ್ಟಿಯಿಂದ ಆದರ್ಶ ಪುರುಷ. ಯಾರಿಗೆ ತನ್ನ ಸಂತೋಷಕ್ಕಾಗಿ ಹೊರಗಿನ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಬೇಕಾಗಿಲ್ಲೋ ಅವನು ಏನಿದ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ದೃಷ್ಟಿಯಿಂದ ಆಧ್ಯಾತ್ಮಿಕ ಪರಂಪರೆಯ ದೃಷ್ಟಿಯಿಂದ ಮತ್ತು ಭಗವದ್ಗೀತೆಯ ದೃಷ್ಟಿಯಿಂದ ಉಪನಿಷತ್ತುಗಳ ದೃಷ್ಟಿಯಿಂದ ಆದರ್ಶ ಪುರುಷನ ಲಕ್ಷಣ. ನನಗೆ ಬ್ಯಾಡಪ್ಪ, ನಾ ಆನಂದ ಒಳಗಿದ್ದೀನಿ, ನನಗೆ ಬ್ಯಾಡ. ಹೆಂಗ ಬ್ಯಾಡ ಅಂತ ಅನಿಸ್ತಿರ್ಬೇಕು ಅಂತಂದ್ರೆ ತುಂಬಾ ಊಟ ಆಗಿದೆ, ಬಹಳ ದಿವಸದಿಂದ ನಿದ್ದೆ ಆಗಿಲ್ಲ, ಯಾವಾಗ ಮಲ್ಕೊಳ್ಳಿ ಯಾವಾಗ ಮಲ್ಕೊಂಡಿನೋ ಯಾವಾಗ ಗಡದ ನಿದ್ದೆ ಮಾಡಿನೋ ಅಂತ ಅನ್ಸು ಹೊತ್ತಿನೊಳಗ ಮಗಲ್ಲ ಕೂತ್ಕೊಂಡು 1-2 ಗುಲಾಬ್ ಜಾಮೂನ್ ತಿಂತೀರೇನ್ರಿ, 1-2 ಜಿಲೇಬಿ ತಿಂತೀರೇನ್ರಿ ಅಂದ್ರೆ ಎಷ್ಟು ವಲ್ ಅನಿಸ್ತಲ್ಲ ಅಷ್ಟು ಯಾರಿಗೆ ಪ್ರಪಂಚದ ಸುಖ ವಲ್ ಅನಿಸ್ತವನೋ ಅವನು ಸುಖಿ. ಆತ್ಮನ್ನೇವಾತ್ಮನ ತುಷ್ಟ. ಹಂಗಾದ್ರೆ ಇದಕ್ಕಾಗಿ ಏನ್ ಮಾಡ್ಬೇಕು ಅನ್ನೋದು ಇನ್ನೊಂದು ಕಡೆ ಹೇಳಿದ ಭಗವಂತ. ಅಲ್ಲೇನ್ ಹೇಳಿದ ಅಂದ್ರ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮ. 9ನೇ ಅಧ್ಯಾಯದ ಕೊನೆ ಶ್ಲೋಕದ ಹಿಂದಿನ ಶ್ಲೋಕನಾಗ ಹೇಳ, 35ನೇ ಶ್ಲೋಕನಾಗ ಹೇಳಿ, ಮುಂದಿನ ಶ್ಲೋಕನ ಮನ್ಮನಾಭವ ಮದ್ಭಕ್ತೋ ಮಧ್ಯಾದಿ ಮಾಂ ನಮಸ್ಕುರು ಮಾಮೇ ವೈಶೇಷಯುಕ್ತವ ಮಾತ್ಮಾನಂ ಮತ್ಪರಾಯಣ ಅಂತ ಹೇಳಿ. ಅದ್ರ ಹಿಂದಿನ ಶ್ಲೋಕನಾಗ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಈ ಅನಿತ್ಯವಾಗಿರೋದು ಅಸುಖ ಆಗಿರ್ತಕ್ಕಂಥ ದುಃಖಮಯವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಬಂದು ನನ್ನ ನಾಮಸ್ಮರಣೆ ಮಾಡುವುದು, ನನ್ನ ಭಜನೆ ಮಾಡುವುದು, ನನ್ನ ಉಪಾಸನ ಮಾಡುವುದು, ನನ್ನ ಆರಾಧನಾ ಮಾಡುವುದು ಅಂತ ಹೇಳ್ತಾರೆ. ತಿಳ್ಕೋದು. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗೈತೆ ನಮ್ದು ಅಂದ್ರೆ ವಸ್ತುಗಳ ಸುಖದ ಸಾಧನೆ, ಹೊರಗಿನ ದೃಶ್ಯದ ನಮ್ಮ ಸುಖದ ಸಾಧನೆ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ ಹೇಳಿದ್ ನಾನು, ದಟ್ ಮ್ಯಾನ್ ಇಸ್ ರಿಚರ್ whose pleasures are cheapest. ಯಾವ ಮನುಷ್ಯನಿಗೆ ಚಟ್ನಿ ಭಾಕರಿ ತಿಂದು ಚಾಪಿ ಮೇಲೆ ಗಡದಲ್ಲಿ ಇದ್ದಿರ್ತದೋ ಅವನಂತ ಶ್ರೀಮಂತ ಯಾರು ಅಲ್ಲ. ಯಾವ ಮನುಷ್ಯನಿಗೆ ಬೇಕರಿ ಒಳಗಿಂದ ಬೇಕಾಗ್ ತಿಂದು ಇವತ್ತಿನ ಆದರ್ಶರಿ ಅದು. ಬೇಕರಿ ಒಳಗಿಂದ ಬೇಕಾಗ್ ತಿಂದು ಹೋಮ್ ಗಾದಿ ಮೇಲೆ ಉಳ್ಳಾಡಿದ್ರು ನಿಗ್ ಹತ್ತುವುದಿಲ್ಲ ಅವನಂತ ದರಿದ್ರ ಯಾರು ಅಲ್ಲ. मन लायो मेरा यार फकीरी में, जो सुख पायो राम भजन में, वो सुख नाही अमीरी में. मन लायो मेरा यार फकीरी. ನಮ್ಮ ಭಾರತೀಯ ಸಾಧು ಸಂತರು ಬಹಳ ದೊಡ್ಡ ಆದರ್ಶ ಏನು ಅಂದ್ರೆ ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಬಡತನವನ್ನ ಭೂಷಣ ಅಂತ ತಿಳ್ಕೊಂಡು ನಾನು ಪ್ರತಿಯೊಂದು ಪ್ರವಚನದಾಗ ಹೇಳ್ತಿರ್ತೀನಿ ಏನು ಅಂತಂದ್ರೆ ತುಕಾರಾಮ್ ಮಹಾರಾಜರ ಉದಾಹರಣೆ ಹೇಳ್ತಿರ್ತೀನಿ. ಎಂಥ ಪರಿಸ್ಥಿತಿ ಇತ್ತು. अन्न अन्न मनोनी बाई मेली मुर्गा मेला बड़े झाले देवा दिवाली लिखा. ಮೊದಲೇ ಹೆಣ್ ಸತ್ತು ಹೊಟ್ಟಿಗಿಲ್ದಕ್ಕೆ ಮಕ್ಕಳು ಸತ್ತು ಇದ್ರ ಅಂಗಡಿ ದಿವಾಳಿ ಅಂತ ಹೋತು. ಆಗ ಹೇಳಿದ್ರು ಕೃಷ್ಣ ಭಗವಂತ ವಿಠಲ ಪಾಂಡುರಂಗ ಎಷ್ಟು ಒಳ್ಳೇದು ಮಾಡಿದ್ವ, ಎಲ್ಲ ಉಪಾದಿತ್ತು. ನಾವು ಹಂಗ ಅನ್ಬೇಕಂತ ಅಲ್ರಿ, ಸುಮ್ಮನೆ ಅವನು ಕಣ್ಣು ಮುಂದೆ ಇಟ್ಕೊಳ್ಳೋದಷ್ಟೇ. ದಿವ್ಸಕ್ಕೆ 1 ಸಲ ತುಕಾರಾಮ್ ಅಂದ್ರು ಸಾಕು. ಎಂಥ ವಿಲಕ್ಷಣ ಮಹಾತ್ಮರು ನಮ್ಮ ಭಾರತದಲ್ಲಿ ಆಗಿ ಹೋಗಿದ್ದಾರೆ ಅಂದ್ರೆ, ವಿಲಕ್ಷಣ ಪುರುಷರಾಗಿ ಹೋಗಿದ್ದಾರೆ ಅಂದ್ರೆ ಬರೀ ಸುಮ್ಮನೆ 24 ತಾಸಿನಾಗ 1 ಸಲ ಅವ್ರ ಹೆಸರು ಬಾಯಿಲೆ ಉಚ್ಚಾರ ಮಾಡಿದ್ರೆ ಸಾಕ್ರಿ,
ನಾವು ಹೆಂಗಿದ್ದೀವೋ ಹಂಗೆ ಉದ್ಧಾರ ಆಗ್ತೀವಿ. ಬರೇ ನಾವು ತುಕಾರಾಮ್ 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 ಅಂದ್ರೆ ಸಾಕು. ಜ್ಞಾನೇಶ್ವರ ಮಹಾರಾಜರಿಗೆ ಸಾಕ್ಷಾತ್ ಕೃಷ್ಣನ ಅವತಾರ, ಭಗವಂತ ವಿಷ್ಣುವಿನ ಅವತಾರ. ಜ್ಞಾನೇಶೋ ಭಗವಾನ್ ವಿಷ್ಣು, ನಿವೃತ್ತಿರ ಭಗವಾನ್ ಶಿವ, ಸೋಪಾನೋ ಭಗವಾನ್ ಬ್ರಹ್ಮ, ಮುಕ್ತಾತು ಬ್ರಹ್ಮಚಿತ್ತರ. ಅಂಥ ಜ್ಞಾನೇಶ್ವರ ಮಹಾರಾಜರ ಸಹಪಂಕ್ತಿಯಲ್ಲಿ ಕೂಡಿಸಿ, ಜೊತೆ ಕೂಡಿಸಿ, ಒಂದ ಆಸನದ ಮೇಲೆ ಕೂಡಿಸಿ, ಇವತ್ತು ಕೋಟಿ ಕೋಟಿಗಟ್ಟಲೆ ಜನರು ಏನಂತಾರೆ ಅಂದ್ರ ಜ್ಞಾನದೇವ್ ತುಕಾರಾಮ್, ಜ್ಞಾನದೇವ್ ತುಕಾರಾಮ್, ಜ್ಞಾನದೇವ್ ತುಕಾರಾಮ್. ಏನ್ ಮಾಡಿರ್ಬೋದ್ರಿ ತುಕಾರಾಮರಂತ ಸಾಧನೆ? ಅಲ್ಲಿ ದೇಹದಲ್ಲಿ ಕೆಲವು ಹೆಸರು ಬರ್ದಾರ, 5 ಮಂದಿ ಸಂತರ ಹೆಸರು ಬರ್ದಾರ. ಜ್ಞಾನೇಶ್ವರ ಮಹಾರಾಜ್ ಜ್ಞಾನ್, ನಾಮದೇವ್ ನಾಮ್, ತುಕಾರಾಮ್ ಮಹಾರಾಜ್ ನಿಸ್ಪೃಹತ. ಅರ್ಥಾತ್ ಏನು ಅಂದ್ರೆ ನಿಳೋಬ ಸದ್ಗುರುನಿಷ್ಠ, ಏಕನಾಥ ಮಹಾರಾಜ್ ಶಾಂತಿ ಬ್ರಹ್ಮ ಅಂತ ಬರ್ತಾರೆ. ನಿಸ್ಪೃಹತ ನಿಸ್ಪೃಹತ ಅಂದ್ರೆ ಏನಿದೆ? ಛತ್ರಪತಿ ಶಿವಾಜಿ ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ವಸ್ತು ಒಡವಿ ಅಮಾತ್ಯರ ಕೈಯಾಗ ಪದ ತುಂಬಿ ಕಳಿಸಿದ್ರೆ ಇವ್ರು ಮನೆಯಾಗಿದ್ದಿದ್ದಲ್ಲ, ಹೆಂಡತಿ ಮಕ್ಕಳು ಇದ್ರು. ಹೆಂಡತಿ ಅತ್ಯಂತ ಏನು ಅಂದ್ರ ಅರ್ಥಾತ್ ಏನು ಅಂದ್ರೆ ಪ್ರಾಪಂಚಿಕ ಭಾವನೆ ಹೆಣ್ಮಗಳು. ಆಕೆ ಅದನ್ನೆಲ್ಲ ನೋಡಿ ಆಕೆ ಎಷ್ಟು ಸಂತೋಷ ಹಾಕೊಂಡ್ರ ಎಲ್ಲ ಮೈ ತುಂಬ ಹಾಕೊಂಡ್ರು. ಮಕ್ಕಳು 2 ಮಹಾದೇವ ಕಾಶಿ ಅಂತ ಅವ್ರಿಗೂ ಹಾಕಿದ್ಲು. ಎಲ್ಲಾ ಪದಾರ್ಥಗಳಿಗೆ ಇಷ್ಟು ತುಂಡು ಸಹಿತ ಬಿಡ್ಲಿಲ್ಲ ಅದರದ್ದು. ಅಟೋದಿ ತುಕಾರಾಮ್ ಮಹಾರಾಜರು ಬಂದಲ್ಲಿ ಭಂಡಾರ ಡೋಂಗರ ತಲೆ ಜಪಕ್ಕೆ ಹೋಗಿ ನಾಮಸ್ಮರಣೆ ಮಾಡ್ಲಿಕ್ಕೆ ಹೋಗ್ತೇವೆ. ಬಂದು ಪಾಂಡುರಂಗ 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 ನೋಡಿದ್ರು ಅವ್ರು ಗುರ್ತು ಹಾಕ್ಲಿಲ್ಲ. ಅಪ್ಪಣ್ಕೋ ನಾವ್ ಯಾರು? जीजीबाई ಹೇಳಿದ್ರು, मी आपली बायको. अरे हे काय ಇದೆಲ್ಲ ಹೇಳಿದ್ರು. ಛತ್ರಪತಿ ಶಿವಾಜಿ ನಿಮಗೆ ಏನ್ ಮಾಡ ಉಡುಗೊರೆ ಕೊಟ್ಟು ಕಳ್ಸಾರ. ಆವಾಗ ಕೇಳಿ ಅವ್ರು ಹೇಳಿದ್ರು, ಛೇ 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 आपल्याला हे ವಿಷಯ, ನಮ್ಗೆ ಇದೆಲ್ಲ ವಿಷಯ ತೆಗೆದಿರೋದಲ್ಲ, ನಿಮಗ ವಿಷಯ ಇರ್ಬೋದು, ನನಗೆ ಬೇಕಿದು. ಆವಾಗ ಅವ್ರಂದ್ರು, ನೀ ನಾನು ಹೆಂಡ್ತಿದ್ದಿದ್ದೀನಿ, ನಿನ್ ಮ್ಯಾಲ ನನಗೆ ಪ್ರೇಮದ, ನಾನಾಗಿದ್ದೀನಿ, ಹೆಂಗ್ ವಿಷಯ ತಿಳಿಸ್ಲಿ ಹೇಳಿ ನೋಡು. ತೆಗೆದ್ರು, ತೆಗೆದು ಮಗದ ಸಿಟ್ಟಿನಿಂದ. ಆವಾಗ ಛತ್ರಪತಿ ಶಿವಾಜಿ ಹಿಂದೆ ನೋಡ್ಲಿಕ್ಕಿದ್ದ, ಮುಂದೆ ಬಂದ ಮಹಾರಾಜ ಅಪ್ಪನಿಗೆ. आवाज ಹೇಳಿದ್ರು, ಶಿವಬಾ आम्ही येथे भिकारी तरी वैकुंठाचे अधिकारी. ನಾವಿಲ್ಲಿ ಜಗತ್ತಿನ ದೃಷ್ಟಿಯೊಳಗೆ ಭಿಕಾರಿಗಳತೆ ಕಾಣಿಸ್ತಿರ್ಬೋದು, ಆದ್ರೆ ನಮ್ದೆಲ್ಲ ವೈಕುಂಠದಾಗ ಬೇಕಾದ ನಡೀತದೆ. ನಾ ಇವತ್ತು ಹೇಳಿ ಕಳಿಸಿದ್ರೆ ವೈಕುಂಠಕ್ಕೆ ವೈಕುಂಠನ ಕೆಳಗೆ. आम्हा विष्णुदासांना हे मृत्तिका समान. You should look the life by the eyes of saint. ನಮ್ಗೆ ಭಗವಂತನ ಭಕ್ತರಾಗಿರೋ ನಮಗೆ ಇದೆಲ್ಲ ಮಣ್ಣಿರು. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಇವತ್ತು ನಮಗೆ ವಸ್ತುಗಳ ಸೂಕ್ತ ಸಾಧ್ಯ. ಇದು ನಮಗೆ ಹಿಪ್ನೋಟೈಸೇಷನ್, ಸೆಲ್ಫ್ ಹಿಪ್ನೋಟೈಸೇಷನ್. ಇದರ ಈ ಒಂದು ಪ್ರಶ್ನೆ ಬಗ್ಗೆ ಆದ್ರಿಂದನೇ ಏನಾಗಿದೆ ಅಂದ್ರೆ ವಸ್ತುಗಳ ರಸ್ತೆ ಬಿದ್ದಾವೇನ್ರಿ? ಆ ವಸ್ತುಗಳಿಗಾಗಿ ಏನ್ ಬೇಕು ಅಂದ್ರೆ ದುಡ್ಡು ಬೇಕು, ಹಣ ಬೇಕು. ಆದ್ರಿಂದ ಇವತ್ತು ಶಿಕ್ಷಣದ ಒಂದು ಮುಖ್ಯ ಉದ್ದೇಶ ಏನು ಅಂದ್ರೆ ದುಡ್ಡು ಗಳಿಸು. ಅದು ಬಿಟ್ರೆ ಏನೇನು ಇಲ್ಲ. ನಾವೊಂದ್ ದಿವಸ ಕಾರ್ನ ಹೊಂಟಿದ್ವಿ, ಅದ್ರೊಳಗೆ ಒಂದು ಸಿಡಿ ಹಚ್ಚಿದ್ರು. ನಾನು ಇನ್ನೂ ಒಂದು ಬ್ಯಾರೆ ಓದ್ಕೋತ್ ಕೂತಿದ್ದೆ. ಆ ಸಿಡಿ ಕೇಳ್ತೇನೆ, ಎಲ್ಲಾರು ಮಾಡೋದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಹಾಡದ ನೋಡ್ರಿ, ಮುಂಕದ ಹೋಗಕ್ಕೆ ದೊಡ್ಡದೊಂದು ಹೋಟೆಲ್ ಕಾಣಿಸ್ತು ನಮಗ. ಆಮೇಲೆ ನಮ್ಮ ತಲೆ ಸಹಜ ಬಂದು ದೊಡ್ಡದೊಂದು ಹೋಟೆಲ್ ಕಟ್ಟಿ ಅದ್ರ ತುಂಬಾ ತಿಂಡಿ ಇಟ್ಟು ಬಂದವರಿಗೆಲ್ಲ ಚಹಾ ಕುಡಿಸೋದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. 5 ಸ್ಟಾರ್ ಹೋಟೆಲ್ ಇದ್ರಲ್ಲಿ ಅದಕ್ಕೆ ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಮುಂಕುದ್ ಹೋಗಕ್ಕೆ ದೊಡ್ಡದೊಂದು ದವಾಖಾನೆ ನೋಡಿದ್ವಿ. ತಲೆಗೆ ಬಂತು, MBBS MD ಆಗಿ ದೊಡ್ಡದೊಂದು ಕ್ಲಿನಿಕ್ ಕಟ್ಟಿ ಬಂದವರಿಗೆಲ್ಲ ಸೂಜಿ ಚುಚ್ಚೋದು ಬಟ್ಟೆಗಾಗಿ, ಏನು ಬಟ್ಟೆಗಾಗಿ. ಹುಬ್ಬಳ್ಳಿ ಒಂದು ಹೊಂಟಿದ್ವಿ ಪೇಟೆಗ, ದೊಡ್ಡದೊಂದು ಬಟ್ಟೆ ಅಂಗಡಿ ನೋಡಿದ್ವಿ. ದೊಡ್ಡದೊಂದು ಅಂಗಡಿ ಕಟ್ಟಿ ಅದ್ರ ತುಂಬಾ ಬಟ್ಟೆ ಇಟ್ಟು ಬಂದವರಿಗೆಲ್ಲ ಟೊಪಿಗೆ ಹಾಕೋದು ಬಟ್ಟೆಗಾಗಿ, ಏನು ಬಟ್ಟೆಗಾಗಿ. ಏನದ ಹೇಳಿ ಉದ್ದೇಶದಿಂದ ಬ್ಯಾರೆ ರೋಟಿ ಕಪಡಾ ಮಕ ಇಷ್ಟು ಬಿಟ್ಟು ಬ್ಯಾರೆ ಏನು. ಹಂಗಾರೆ ಇದ್ರೊಳಗೆ ನಮಗೆ ಅಡ್ಡಿ ಇಲ್ಲ, ಕಬೂಲ್ ಅದ, ಒಪ್ಪಿಗೆ ಅದ, ಬೇಕು, ನಮಗೆ ಖರೆ ಅದ. ಆದ್ರೆ ಜೀವನದ ಪ್ರಶ್ನೆ ಬಗ್ಗೆ ಹೇಳ್ತದೆ ಇದ್ರೊಳಗಿಂದ ಸಮಾಧಾನದ ನಮಗ ಅಂದ್ರೆ ಇಲ್ಲ.
ಆಗ ನಾನು ಹೇಳಿದ ಸಮಾಜವನ್ನು ಸುಖಿ ಮಾಡಬೇಕು ಅನ್ನುವಂತ ಪ್ರಯತ್ನ ಮಾಡೋರು ಇಬ್ಬರು. ಒಬ್ರು ಯಾರು ಅಂದ್ರೆ ಈ ವಿಜ್ಞಾನಿಗಳು, ಈ ಭೌತಿಕ ವಿಚಾರವಂತರು. ಇವ್ರು ಏನ್ ಮಾಡ್ತಾರಂದ್ರೆ ಮನುಷ್ಯ ಜೀವನವನ್ನ ಮನುಷ್ಯನನ್ನು ಸುಖಿ ಮಾಡಬೇಕು ಅಂತ ತಿಳ್ಕೊಂಡು ಆ ಮನುಷ್ಯನನ್ನ ಬಹಿರ್ಮುಖವಾಗಿರ್ತಕ್ಕಂಥ ಒಂದು ಪ್ರವೃತ್ತಿ ಒಳಗ ಅವನನ್ನು ಸುಖಿ ಮಾಡಬೇಕು ಅಂತ ಹೊಸ ದಿವಸಕ್ಕ ಎಷ್ಟರೇ ಅವು ಟಿವಿ ಒಳಗೆ ಅಡ್ವರ್ಟೈಸ್ ಬರ್ತಿರ್ತಾವ. ಒಂದು ಹಿಂಗ ಒಬ್ಬ ಹೆಣ್ಮಗಳು ಬರ್ತಾಳೆ, ಆಕಿ ಬ್ರಷ್ ತಗೊಂಡು ಹಿಂಗ ಹಲ್ಲು ಉಜ್ಜುದು. ಈ ಬ್ರಷ್ ಅನ್ನು ಉಪಯೋಗಿಸಿ ನಿಮ್ಮ ಹಲ್ಲು ಉಜ್ವಲವಾಗುತ್ತವೆ. ಏನ್ ಸುಡುಗಾಡ ಬ್ರಷ್ನಾಗ ಇರ್ತದ, ಏನಾದ್ರು ಪೇಸ್ಟ್ನಾಗ, ಮತ್ ನಮ್ ಬಾಯಿ ಹೊಲಸನ ಆದ್ರೂ ಏನ್ ಬಿಡಂಗಿಲ್ಲ. ಮುಂಜಾನೆ ಎದ್ದು ಕೂಡಲೇ ಈ ಸೋಪನ್ನು ಹಚ್ಚಿದ್ರೆ ನಿಮ್ಮ ಮೈ ಕಾಂತಿ ಮುಂದೇನೋ ಇರ್ತದ, ಬೆಳಗುತ್ತದೆ. ದಿನಾ ಹಚ್ಚುವನ್ನ ಆ ಹಿಂದೆ ನಾವು ಬಹಳ ಸಣ್ಣವರಿದ್ದಾಗ ಯಾರೋ ಹೇಳಿದ್ರು ನಮಗ, ಎಷ್ಟು ಕರಿ ಇದೆಯೋ ನೀನು, ಸ್ವಲ್ಪ ಇದನ್ನ ಹಚ್ಕೋ ಅಂದ್ರು. ವಿಕೋ ಟರ್ಮೆರಿಕ್ ಅಂತ ನಾವು ಹಚ್ಕೋ. ಮಂದಿ ಒಳಗ ಹೈಸ್ಕೂಲ್ಗೆ ಹೋಗ್ತಿದ್ವಿ, ಮನ್ಯಾಗ ಹಚ್ಕೊಂಡ್ರೆ ಮನ್ಯಾಗ ಬೈತಾರ ಅಂತ ತಿಳ್ಕೊಂಡು ಬಸ್ಸದಾಗ ಹೋಗಿ ಹಚ್ಕೊಂಡ್ ಬರ್ತಿದ್ವಿ. ಒಂದು 6 ತಿಂಗಳು 8 ತಿಂಗಳು ಹಚ್ಕೊಂಡ್ವಿ. ತುಡುಗಿಲೆ ರಾತ್ರಿ ಮಲ್ಕೊಂಡು ಮುಂದೆ ಹಚ್ಕೊಳ್, ಮತ್ತ ಕನ್ನಡಿ ನೋಡುದು ಅದ ಕಲಿತನ ಏನು ಹೋಗ. ನಾವಂದ್ವಿ ಇನ್ನೇನ್ ಬ್ಯಾಡ, ಸರಿ ಹೊಸ ಬರ್ತೀವಿ. ಇದೇನ್ ದೇವ್ರು ಕೊಟ್ಟದ ಬಣ್ಣ, ಏನ್ ವೀಕೋ ಹಚ್ಚಿದ್ರು ಹೋಗುದಿಲ್ಲ, ಇಡ್ಲಿ ಹಚ್ಕೊಂಡ್ರು. ಎಷ್ಟರೇ ಭ್ರಮಾರ ನಮಗ, ಎಷ್ಟರೇ ಭ್ರಮಾರ. ಎಷ್ಟು ನಾವು ಚಂದ ಮಾಡಿಕೊಂಡ್ರೆ ಏನು ಉಪಯೋಗದ, ಸಡಗರ ಮಾಡಿಕೊಂಡ್ರೆ. ಯಾವ ಮಹಾತ್ಮ ಇವತ್ತು ನಮ್ಮ ಮುಂದೆ ರಂಗೋಟಿ ಹಚ್ಕೊಂಡು ಕೂತಿದಾರೋ, ಯಾರಿಗೆ ನಾವಿವತ್ತು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಅಂತೀವೋ ಅಂಥವ್ರಿಗೆ ಎಷ್ಟರ ನಮ್ಮ ದೇಹ ಬುದ್ಧಿ, ನಮ್ದು ದೇಹದ ಬಗ್ಗೆ ಇರುವ ಅಭಿಮಾನ, ಪ್ರಪಂಚದ ಬಗ್ಗೆ ಇರ್ತಕ್ಕಂಥ ಒಂದೇನು ಅಂದ್ರೆ ಸತ್ಯತ್ವದ ಭಾವನಾ ನೋಡಿ ಅವ್ರಿಗೆ ಎಷ್ಟು ಕಳವಳ ಆಗ್ತದೆ. ಇವಾಗ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಪ್ರಪಂಚವನ್ನು ಸುಖಿ ಮಾಡ್ಬೇಕು ಅನ್ನುವಂತ ಪ್ರಯತ್ನ ಮಾಡ್ತಕ್ಕಂಥವ್ರು ಈ ವಿಜ್ಞಾನಿಗಳು ಎಷ್ಟೊಂದು ಆವಿಷ್ಕಾರಗಳು, ಎಂಥೆಂಥ ರಸ್ತೆಗಳು, ಎಂಥೆಂಥ ವಾಹನಗಳು, ಎಂಥೆಂಥ ಮನೆಗಳು. ಆ ದುಬೈ ಒಳಗೆ ಒಂದು ಮನೆ ಅದ ಅಂತ ಏನು 170 ಅಂತಸ್ತಿನ ಮನೆ ಅನ್ನೋದು ದುಬೈ ಒಳಗೆ. ನಾವು ಮುಂಬೈದೊಳಗೆ 67 ಅಂತಸ್ತಿನ ಮನೆ ನೋಡ್ಲಿಕ್ಕೆ ಹೋಗಿದ್ವಿ. ನಾವು ಹುಡುಗರು ನಿಂತು ನೋಡಿದ್ರೆ ಮೈಮ್ಯಾಲ ಬಿದ್ದ ಮತ್ತೆ ಏನ್ ಬ್ಯಾಡ ಅಂತ. ಎಷ್ಟಾದ್ರೂ ಏನ್ ಮೊನ್ನೆ ಯಾರೋ ಹೇಳಿದ್ರು, ಹಿಂಗೆ ನಾವು ಅಮೇರಿಕಾಕ್ ಹೊಂಟಿವಿ, ಬೇಕಾದ್ರೆ ಚಂದ್ರ ಲೋಕಕ್ಕೆ ಹೋಗ್ಲಿ, ನಿಮ್ದೇನ್ ಮನಸ್ಸದ ಇದ ಮನಸ್ಸ ತಗೊಂಡು ಹೋಗ್ತಿರ್ಲಿಲ್ಲ. ಇಲ್ಲೇನ್ ಜಗಳವ ಅವ ಜಗಳ ಅಲ್ಲಿ ಶುರು ಆಗ್ತಾವ. ಇದ ಗಂಡ ಇದ ಹೇಳ್ತಾರೆ, ಅಮೇರಿಕ ಏನು, ಫ್ರಾನ್ಸ್ ಏನು, ಜಪಾನ್ ಏನು, ಇದ ಮನಸ್ಸು, ಇದ ಸ್ವಭಾವ, ಇದ ಪ್ರವೃತ್ತಿ. ಮುಂಜಾನೆ ಕೂಡಲೇ ಇಲ್ಲಿ ಹೆಂಗ್ ಜಗಳ ಆಡ್ತಿರ್ತಾರೋ ಅಲ್ಲಿ ಆ ಜಗಳಾಡುವುದಕ್ಕೆ ಕಾರಣ ಆಗಿರೋ ವಸ್ತು ಬ್ಯಾರೆ ಬೇರೆ ನಮೂನೆ ಇರ್ತಾವ ಅರ್ಥ ಹೊರತು ಜಗಳ ಏನ್ ಬ್ಯಾರೆ ನಮೂನೆ ಆಗುದಿಲ್ಲ. ಗಂಡ ಹೆಂಡತಿ ಅನ್ನೋದೇನ್ ಯಾರು ಒಂದು ದಿವ್ಯ ವಸ್ತುವನ್ನು ಭಗವಂತ ನಿರ್ಮಾಣ ಮಾಡ್ಯಾರ. ಅವು ಎಲ್ಲರೇ ಇರ್ಲಿ, ಎಷ್ಟರೇ ಶ್ರೀಮಂತಿಕೆ ಒಳಗಿರ್ಲಿ, ಬಡತನದೊಳಗಿರ್ಲಿ, ಭಾರತದಾಗಿರ್ಲಿ, ಅಮೇರಿಕಾದಾಗಿರ್ಲಿ, ಅವು ಒಳಗಿಂದ ಬೇರೆ ಬದಲಾಗ್ಲಿಕ್ಕೆ ಶಕ್ತಿ ಇದ್ರೆ ಗಂಡ ಹೆಂಡತಿ ಅಂದ ಬಳಕ ಗಂಡ ಹೆಂಡತಿದ್ರೆ ಅಲ್ಲಿ ಹೋದು. ನಾ ಯಾಕೆ ಹೇಳ್ತಿದ್ದೆ ಅಂದ್ರೆ ಈ ಪ್ರಶ್ನೆ ಬಗ್ಗೆ ಹರಿಯೋದು ಹೆಂಗೆ. ಆದ್ರಿಂದ ಇನ್ನೊಬ್ಬರ ಸಮಾಜದೊಳಗೆ ಎಂಥವ್ರು ಇದ್ದಾರೆ ಅಂದ್ರೆ ಎಲ್ಲೆಲ್ಲೆಲ್ಲರೇ ಒಬ್ಬೊಬ್ರು ಇದ್ದಾರೆ. ಏನು ಅಂದ್ರೆ ನಾವೊಂದ್ಸಲ ಒಬ್ರು ಡಾಕ್ಟರ್ ಕಡೆಗೆ ಹೋಗಿದ್ವಿ. ಅವ್ರು ಏನಂದ್ರು ಅಂದ್ರೆ, ನೋಡ್ರಿ ಅವ್ರದ್ದು ಗುರುಗಳ ಜಗತ್ತಿನೊಳಗೆ ಎಲ್ಲಾ ನಮೂನೆ ಆಪರೇಷನ್ ಮಾಡ್ತಾರೆ. ಹೌದೇನ್ರಿ? ಏನ್ರಿ ಬ್ರೈನ್ ಆಪರೇಷನ್ ಮಾಡ್ತಾರ, ಹಾರ್ಟ್ ಆಪರೇಷನ್ ಮಾಡ್ತಾರ, ನಾವು ಮಾಡ್ಕೊಂಡಿವಿ ಹಾರ್ಟ್ ಆಪರೇಷನ್. ನಾನೇ ಹೌದು ಖರೀದಿ, ಇನ್ನೂವರೆಗೂ ಯಾವ ಡಾಕ್ಟರ್ನು ಒಂದು ಆಪರೇಷನ್ ಮಾಡ್ಲಿಕ್ಕೆ ಆಗಿಲ್ಲ. ಒಂದರ ಆಪರೇಷನ್ ಮಾಡ್ಲಿಕ್ಕೆ ಎದಂದ್ರೆ ಮನಸ್ಸಿನ ಆಪರೇಷನ್ ಯಾರು ಮಾಡ್ತಾರೆ? ವಿವೇಕಾನಂದರು ಒಂದ್ಸಲ ಅಮೆರಿಕದಾಗ ಒಬ್ಬ ಹೆಣ್ಮಗಳು ಏನಂದ್ರು, ಅಲ್ರಿ ನಿಮ್ಮಂಥ ಮೇಧಾವಿಗಳು, ಪ್ರಜ್ಞಾವಂತರು, ಸಂಘಟನಾ ಸಾಮರ್ಥ್ಯ ಇರ್ತಕ್ಕಂಥವ್ರು, ವಿಲಕ್ಷಣ ಪಾಂಡಿತ್ಯವುಳ್ಳಂಥವ್ರು, ವಾಕ್ಪಟುಗಳು, ನೀವು ಅಕ್ಷರಶಃ ಏನು ಅಂದ್ರೆ ಬಹಳ ಚೆನ್ನಾಗಿ ಓದ್ಲಿಕ್ಕೆ ಬರೀಲಿಕ್ಕೆ ಸಹಿತ ಬರದೇ ಇರ್ತಕ್ಕಂಥ ರಾಮಕೃಷ್ಣ ಪರಮಹಂಸರ ಗುರು ಹೆಂಗ್ ಮಾಡ್ಕೊಂಡ್ರಿ? ಅವ್ರು ಹೇಳಿದ್ರು, ನೀವು ಹೇಳೋದು ಕಲೆ ಅದ, ಆದ್ರೆ
ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರಿಕೆಯಾಗಿ ಒಂದಿಷ್ಟು ಮಣ್ಣು ಕೊಟ್ಟರೆ ಅದನ್ನ ಹೆಂಗ ಸುಂದರ ಪಾತ್ರಗಳನ್ನು ಗಡಿಗಿ ಮಡಿಕಿ ಹೂಜಿ ಮಾಡ್ತಾನೋ, ಹಂಗ ಯಾರು ರಾಮಕೃಷ್ಣ ಪರಮಹಂಸರ ಕೈಯಲ್ಲಿ ತಮ್ಮ ಮನಸ್ಸನ್ನು ಕೊಡ್ತಾರೋ ಅವರ ಮನಸ್ಸನ್ನ ದಿವ್ಯ ಮನಸ್ಸನ್ನು ಮಾಡುವ ಶಕ್ತಿ ಅವರಲ್ಲಿತ್ತು ಅಂತ ನಾನು ಅವ್ರಿಗೆ ಶರಣ. ಮೈಂಡ್ ಟು ಸೂಪರ್ ಮೈಂಡ್. ಸತ್ಪುರುಷರು ಬಹಳ ದೊಡ್ಡ ಕಾರ್ಯ ಏನು ಅಂತಂದ್ರೆ ಅವ್ರು ನಿಮ್ ಪರಿಸ್ಥಿತಿ ಬದಲು ಮಾಡುದಿಲ್ಲ, ನಿಮ್ ಮನಿ ಬದಲು ಮಾಡುದಿಲ್ಲ, ನಿಮ್ ಡ್ರೆಸ್ ಬದಲು ಮಾಡುದಿಲ್ಲ, ನಿಮ್ ಪ್ರಪಂಚದ ಪ್ಯಾಟರ್ನ್ ಬದಲು ಮಾಡುವುದಿಲ್ಲ, ಮಕ್ಕಳು ಮರಿ ಬದಲು ಮಾಡುವುದಿಲ್ಲ, ಕಾಕ ಮಾಮಗಳನ್ನು ಬದಲು ಮಾಡುವುದಿಲ್ಲ. ಅವ್ರು ಏನಾದ್ರೂ ಬದಲು ಮಾಡ್ತಿದ್ರು ದಿ ಓನ್ಲಿ ರೆವಲ್ಯೂಷನ್ ದಿ ಇನ್ನರ್ ರೆವಲ್ಯೂಷನ್. ನಮ್ಮ ಅಂತರಂಗದಲ್ಲಿ ಕ್ರಾಂತಿ ಮಾಡುವಂತಹ ಬಹಳ ದೊಡ್ಡ ಕಾರ್ಯವನ್ನು ಸತ್ಪುರುಷರು ತಾವು ಎಲ್ಲಿದ್ದಾರೋ ಅಲ್ಲೇ ಕೂತ್ಕೊಂಡ ಕೇವಲ ಅವ್ರ ಮುಂದೆ ಬಂದ್ರೆ ಸಾಕ್ರಿ, ಅವ್ರನ್ನ ಅವ್ರ ಅಂತರಂಗದೊಳಗನ ಪರಿವರ್ತನೆ. ಅರ್ಥಾತ್ ಇವತ್ತಿನ ಜಗತ್ತಿನೊಳಗೆ ನಿಜವಾಗಿಯೂ ಏನಾದ್ರೂ ಮನುಷ್ಯನ ಸಮಾಜಕ್ಕೆ ಏನಾದ್ರೂ ಹಿತ ಆಗಬೇಕು ಅಂತಿದ್ರೆ ಕೇವಲ ಅದು ಸತ್ಪುರುಷರ ಒಂದು ಅನುಗ್ರಹದಿಂದನೇ ಆಗುವಂತಹದ್ದೇ ಹೊರತು ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿಗಳು ಮನುಷ್ಯನನ್ನು ಸುಖಿ ಮಾಡ್ಲಿಕ್ಕೆ ಶಕ್ತಿ. ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ ಅಲ್ಲ. ಯಾವುದರೊಳಗಿಂದ ಆದ್ರೂ ನಾವು ಸಮಾಧಾನ ನಿರ್ಮಾಣ ಮಾಡೀವಿ, ಇದು ತ್ರಿಕಾಲದಲ್ಲಿಯೂ ಶಕ್ತಿ ಇಲ್ಲ. ಆದ್ರೆ ಸಮಾಧಾನಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನದ ಅಂದ್ರೆ ನಾವು ಸದ್ಗುರುಗಳಿಗೆ ಶರಣ ಹೋಗಬೇಕು, ಅವರು ಹೇಳಿರೋ ಸಾಧನೆಯನ್ನು ಮಾಡಬೇಕು. ಪ್ರಪಂಚದ ಪರಿಸ್ಥಿತಿ ಹೆಂಗೆ ನಮಗೆ ಭಗವಂತನ ಅರ್ಥಾತ್ ನಮ್ಮ ಪ್ರಾರಬ್ಧಾನುಸಾರನು ಭಗವಂತನ ಇಚ್ಛೆಯಿಂದನೂ ಒದಗಿ ಬಂದದನು ಅದನ್ನು ಸಮಾಧಾನದಿಂದ ಸ್ವೀಕಾರ ಮಾಡಿಕೊಂಡು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವೋ ಆ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ನಾವು ಮನಸ್ಸನ್ನ ಮಹಾರಾಜರಿಗೊಬ್ಬರು ಏನ್ ಕೇಳಿ ಮಹಾರಾಜ್ ಮಗನ ಪರಿಸ್ಥಿತಿ ಎಲ್ಲಾ ದೃಷ್ಟಿಯಿಂದಲೂ ಅನುಕೂಲದ ಪ್ರವಚನದ ಬಂದ ಈ ವಿಷಯ. ಆದ್ರೆ ಸಮಾಧಾನ ಇಲ್ಲ. ಪರಿಸ್ಥಿತಿ ಎಲ್ಲಾ ದೃಷ್ಟಿಯಿಂದಲೂ ಅನುಕೂಲದ ರೀ. ಇಂಥಿಂಥಾದಿದ್ದರೆ ನಮ್ಮ ಪರಿಸ್ಥಿತಿ ಅನುಕೂಲ ಅಂತು ಅನ್ನುವಂಥವು ನಮ್ಮ ಏನು ಕಲ್ಪನಾವನ್ನು ಅವೆಲ್ಲ ಆರೋಗ್ಯ ಉತ್ತಮ ಇರಬೇಕು, ಹೆಂಡತಿ ಮಕ್ಕಳು ಅನುಕೂಲ ಇರಬೇಕು, ಸುಶಿಕ್ಷಿತರಿರ್ಬೇಕು, ಸಾಕಷ್ಟು ಶ್ರೀಮಂತಿಕೆ ಇರಬೇಕು, ದೊಡ್ಡ ಮನಿ ಇರಬೇಕು, ಸಮಾಜದೊಳಗೆ ಮಾನ ಮರ್ಯಾದೆ ಇರಬೇಕು, ಕೈಯಾಗ ಅಧಿಕಾರ ಇರಬೇಕು, ಸ್ವಜನರು ಇರಬೇಕು, ಪ್ರೇಮ ಮಾಡೋರು ಇರಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನುವಂಥವು ಏನು ಅವನು ಮಕ್ಕಳು ಕಲ್ತಿರ್ಬೇಕು, ನೌಕರಿ ಮಾಡ್ತಿರ್ಬೇಕು, ಅವತರ ಮದುವೆ ಆಗಿರ್ಬೇಕು, ಅವಕ್ಕೆ ಮಕ್ಕಳಾಗಿರ್ಬೇಕು. ಇಷ್ಟೆಲ್ಲ ಅದ ಖರೆ, ಆದ್ರೆ ಸಮಾಧಾನ ಇಲ್ಲ. ನಾವು ಹೊಸಪೇಟೆಯಲ್ಲಿ ಇದ್ವಿ ಸ್ವಲ್ಪ ದಿವಸ, ಬಹಳ ವರ್ಷದಿದ್ದೀನು. ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದ್ 20-25 ದಿವಸ ಇದ್ದಾಳೆ ದಿನಾಶಕ್ಕೂ. ಆ ಕಟ್ಟ ನಂಜಪ್ಪ ಶ್ರೇಷ್ಠಿ ಛತ್ರದಲ್ಲೇ ಮಹಾರಾಜರ ಚರಿತ್ರೆ ಹೇಳ್ತಿದ್ದೆ. ಒಂದ್ ದಿವಸ ಅವರ ನಮ್ಮನ್ನ ಮನೆಗೆ ಕರೆಸಿದ್ರು, ಹಳ್ಳಿಗೆ ಹತ್ತಿದ್ರು. ಯಾಕ್ರಿ ಅಂದ್ರೆ ಎಲ್ಲ ಆದರಿ ಕರೆ ಸಮಾಧಾನ ಇಲ್ಲ. ನಮಗೂ ಪರಿಸ್ಥಿತಿ ಹಂಗ. ಒಬ್ರು ಬೆಲ್ಸರ್ ಅವ್ರ ಕಡೆಗೆ ಬಂದು ಮರಾಠಿ ಒಳಗೆ ಏನಂದ್ರು ಅಂದ್ರ, ಕನ್ನಡದಾಗ ಹೇಳ್ತೀನಿ, ಅವ್ರು ಏನಂದ್ರು ಅಂದ್ರ ಕಾಯಿ ಸಮಾಧಾನ ಕಾಯಿ ಹಾಲ ಸಮಾಧಾನ ಇಲ್ಲ. ಯಾಕೆ? ಆಫೀಸ್ಗೆ ಹೋದ್ವಿ, ಅಲ್ಲಿ ಸಾಹೇಬರು ಕಟ್ಕಟ್ಟಿ, ಆಫೀಸ್ಲಾಗ ಏನೋ ಕಿ ಸಾಹೇಬಾಂಚೆ ಕಿರ್ಕಿರಿ ಕಟ್ಕಟ್, ಕನ್ನಡದಾಗ ಕಿರಿಕಿರಿ ಅಂತೀವಿ. ಮನೆಗೆ ಬಂದ್ವಿ, ಹೆಂಡತಿ ಮಕ್ಕಳು ಕಿರಿಕಿರಿ, ಬಾಯ್ಕೋ ಮುಲಾಂಚಿ ಕಟ್ಕಟ್. काय करू म्हणून नरसर्व देवी सामान्य नव्हे. सोडून द्या, सोडा सोडा पुढे झाले, सोडा 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 पीठ बिडू. मग सोडून कसे चालेल हो? पीठ आहे नंतर मग सोसा अनुभवसू. मग किती म्हणून सोसायचो, ಎಷ್ಟು ಅನುಭವಿಸು हो ಆಸ ಉಳ್ಳಾಕ. ಮತ್ ಏನ್ ಮಾಡೋದು? ಇನ್ನ ಆಫೀಸ್ಗೆ ಹೋದ್ರು ಅಲ್ಲಿ ಸಹನ ಮಾಡ್ಕೊಳಕ್, ಮನೆಗೆ ಬಂದು ಸಹನ ಮಾಡ್ಕೊಳಕ್ ಆಗಂಗಿಲ್ಲ. ಬಿಟ್ಟು ಬಿಡಪ್ಪ ನಿಶ್ಚಿಂತಲೇ ಇರುವಂದ್ರೆ ಅದು ಶಕ್ತಿಲ್ಲ. ನಮ್ಮ ಪರಿಸ್ಥಿತಿನೂ ಹೀಗಾಗಿ ಒಟ್ಟೆ ಸಮಾಧಾನ ಇಲ್ಲ. ಆದ್ರಿಂದ ಮಹಾರಾಜರು ಏನಂತಾರೆ ಅಂದ್ರೆ, ಪರಿಸ್ಥಿತಿ ಸುಧಾರಿಸಿಕೊಂಡು ಅರ್ಥಾತ್ ಇವತ್ತು ನಾವು ವಿಜ್ಞಾನಿಗಳು ಏನಂತಾರೆ, ನಾವು ನಿಮ್ ಪರಿಸ್ಥಿತಿ ಸುಧಾರಿಸಿ ನಿಮ್ಮನ್ನು ಸುಖಿ ಮಾಡ್ತೀವಿ, ನಿಮ್ ಪರಿಸ್ಥಿತಿ ಸುಧಾರಿಸ್ಕೊಡ್ತೀವಿ, ಬಂದ್ ಮಾಡಿಕೊಡ್ತೀವಿ. ಅದು ಸ್ವಾಭಾವಿಕ ಅದ ರೀ. ಅವ್ರು ಮಾಡ್ತಾರೆ, ಬಂದ್ ಮಾಡ್ತಾರೆ. ಯಾಕಂದ್ರೆ
ಈ ಭೌತಿಕ ವಸ್ತುಗಳ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ವಸ್ತುಗಳನ್ನು ಸ್ವಾಧೀನ ಮಾಡಿಕೊಂಡು ಅದನ್ನು ಅಭ್ಯಾಸ ಮಾಡಿ ಸ್ವಾಧೀನ ಮಾಡಿಕೊಂಡು ಅದನ್ನು ಹೆಂಗ್ ಬೇಕು ಅದನ್ನು ಪರಿವರ್ತನೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಎಲ್ಲಾ ಸುಖಾನುಕೂಲತೆಯ ಸಾಮಗ್ರಿಗಳ ರಾಶಿ ನಿರ್ಮಾಣ ಮಾಡಿ ಶೆಡಿಯಾಗಿ ಹತ್ತದಿಲ್ಲೋ ಬಟನ್ ಎದ್ದು ಹೋಗಿ ಹತ್ತು ಸಹಿತ ಇದನ್ನ ಹೊರಗ ಆ ಫ್ಯಾನ್ ತಿರ್ಲಿಕ್ಕೆ ಸುತ್ತ ಸುಖಾನುಕೂಲತೆಯ ಸಾಮಗ್ರಿಗಳ ರಾಶಿ ಅದರೊಳಗೂ ಇತ್ತಿತ್ತಲಾಗಿ ನೋಡ್ರಿ ಏನ್ ನಿರ್ಮಾಣ ಆಗಿದೆ ಅಂತಂದ್ರೆ ಇಂಟೀರಿಯರ್ ಡೆಕೋರೇಷನ್ ಡಿಪ್ಲೊಮಾ ಅಂತ ಶುರುವಾಗಿದೆ. ಅಂದ್ರೆ ಕೆಲಸಕ್ಕೆ ಬಾರದೆ ಇರೋ ವಸ್ತುಗಳನ್ನ ಬಹಳಷ್ಟು ದುಡ್ಡು ಕೊಟ್ಟು ಪ್ಯಾಟ್ಯಾಗಿಂದ ತಂದು ಮನಿ ತುಂಬಿಟ್ಕೊಳ್ಳೋದಕ್ಕೆ ಇಂಟೀರಿಯರ್ ಡೆಕೋರೇಷನ್ ಅಂತ. ನಾವು ಪುಣ್ಯದಾಗ ಒಬ್ರು ಮನೆಗೆ ಹೋಗಿದ್ವಿ. ನಮ್ದು ಏನ್ ಹಳ್ಳಿಯಾಗಿ ಬೆಳೆದು ಮಂದಿ ನಾವು ಹೋದ್ಕೊಳ್ಳಿ ಹಿಂಗೆ ಕೂತ್ವಿ ಹಿಂಗ ಅದ್ ಪಟ್ನ ಇತ್ಲಾಯಿಂದ ಏನೋ ಒಂದು ಬಿತ್ತು ಇತ್ಲಾಯಿಂದ ಏನೋ ಒಂದು ಆಕೆ ಹೆಣ್ಮಗಳು ಡೆಕೋರೇಷನ್ ಡಿಪ್ಲೊಮಾ ಆಗಿದ್ದಕ್ಕಿ ಆಕೆ ಬಂದಾಕಿ ನಾವು ಹೊಸ ಐತೆ ಕಾಯಿ ಹೊಸ ಐತೆ ಅದೇ ನೀಟ್ ಬಸಾವಣೆ ಹಾತ್ ಪಾಯ್ ಹಲವು ನಕ್ಕ ಬಂದ ಕೂಡ್ರಿ ಬೇಕಾದ್ರೆ ಅರಿಯಾಸ್ಬೇಡ ಆಯ್ತು ಹೊರಗೆ ಒಂದು ಚಾಪಿ ಹಾಕಿ ಕೊಡು ಆರಾಮ ಕಾಲ್ ಚಾಚಿ ಕೂಡ್ರಿ ಗೊತ್ತ ಎಷ್ಟರೇ ಪರಾವಲಂಬಿತನ ಎಷ್ಟರೇ ನಾವು ಈ ಪರಿಸ್ಥಿತಿ ಜೊತೆ ಹರ್ಕೊಂಡು ಹೋಗ್ಲಿಕ್ಕೆ ಹತ್ತೀವಿ ತೇರ್ಕೊಂಡು ಹೋಗ್ಲಿಕ್ಕೆ ಹತ್ತೀವಿ ಆ ಪ್ರವಾಹದೊಳಗೆ ಮುಣಿಕೋತ ಹೊಂಟಿದೀವಿ. ಸತ್ಪುರುಷರು ಎಷ್ಟರೇ ಕಳ್ಕಳಿಯದ ಅವ್ರು ಏನಂದ್ರು ಅಂದ್ರೆ ಪರಿಸ್ಥಿತಿ ಎಲ್ಲಾ ದೃಷ್ಟಿಯಿಂದ ಅನುಕೂಲದ ಕರೆ ಸಮಾಧಾನ ಇಲ್ಲ. ಅದಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಮಹಾರಾಜರು ಏನಂದ್ರು ಪರಿಸ್ಥಿತಿ ಅನುಕೂಲ ಇಲ್ಲ ಅನ್ನೋದ್ರಿಂದ ಸಮಾಧಾನ ಅನುಕೂಲ ಅದ ಅನ್ನೋದ್ರಿಂದ ಸಮಾಧಾನ ಇಲ್ಲ ಅಂತಂದ್ರಿ. ಹಂಗಾದ್ರೆ ಅನುಕೂಲ ಇದ್ರೂ ಸಮಾಧಾನ ಇಲ್ಲ ಅಂದ್ರೆ ಇಲ್ಲೇ ಇದ್ದಾಗಂತೂ ಸಮಾಧಾನ ಪ್ರಶ್ನೆನೇ ಇಲ್ಲ. ಅಂದ ಬಳಿಕ ಪರಿಸ್ಥಿತಿ ಅನುಕೂಲ ಇದ್ರೂ ಸಮಾಧಾನ ಇಲ್ಲ, ಇಲ್ಲೇ ಇದ್ರೂ ಸಮಾಧಾನ. ಮತ್ತೆ ಏನ್ ಮಾಡ್ಬೇಕಂಗ ಮಹಾರಾಜರಂದ್ರು ಯಾವ ವಸ್ತು ವ್ಯಕ್ತಿ ಪರಿಸ್ಥಿತಿಗಳನ್ನು ನಿಮಿತ್ತ ಮಾಡಿಕೊಂಡು ನೀವು ಪರಿಸ್ಥಿತಿ ಅನುಕೂಲ ಅದ ಅಥವಾ ಅನುಕೂಲ ಇಲ್ಲ ಅಂತೀರೋ ಆ ವಸ್ತು ವ್ಯಕ್ತಿ ಪರಿಸ್ಥಿತಿಗಳ ಸಮಾಧಾನದ ಸಾಧನೆನ ಮತ್ತೆ ಎಲ್ಲದ ಸಮಾಧಾನ ಅನ್ನುವಂಥದ್ದು ಏನಾದ್ರೂ ಒಂದು ಕಾನ್ಸೆಪ್ಟ್ ಅದನ್ನೋ ಇಲ್ಲೋ ಇರ್ಲಿಕ್ಕೆ ಬೇಕು. ಯಾಕಂದ್ರೆ ಅಸಮಾಧಾನದ ಅನುಭವ ನಮಗೆ ಜ್ವಲಂತವಾಗಿರೋದ್ರಿಂದ ಸಮಾಧಾನ ಅನ್ನುವಂಥದ್ದು ಅದಕ್ಕೆ ಅಪೋಸಿಟ್ ಟರ್ಮ್ ಮಾಡಿರೋನು ರಿಲೇಟಿವ್ ಟರ್ಮ್ ಇರ್ಲಿಕ್ಕೆ ಬೇಕು. ಹಂಗ ಸಮಾಧಾನ ಅಂದ್ರೆ ಎಲ್ಲಿದ ಮಹಾರಾಜರು ಹೊರಗಿಲ್ಲ ಒಳಗಿದ್ದಂಗೆ ನಾವು ಪಡ್ಕೋಬೇಕು ಹೆಂಗ ಅಂದ್ರೆ ನಾವು ಅಂತರ್ಮುಖ ಆಗದ ಹೊರತು ಸಮಾಧಾನ ಇಲ್ಲ ಅಂತರ್ಮುಖ. ಒಬ್ಬ ರೋಮದ ರಾಜ ಇದ್ರಿ. ಅವ ಪ್ರತಿ ದಿವಸ ರಾತ್ರಿ 2 ತಾಸು ಧ್ಯಾನ ಮಾಡ್ತಿದ್ದ, ತನ್ನ ಧರ್ಮ ಪುಸ್ತಕಗಳನ್ನು ಓದ್ತಿದ್ದ. ಅವನ ಹೆಸರಿಗೆ ನಾವು ಹೇಳ್ತಿದ್ದ. ಆಮೇಲೆ ಅವನು ಯುದ್ಧದ ಸಮಯದಲ್ಲಿಯೂ ಸಹಿತ ಸಮಯ ತಕ್ಕೊಂಡು ಪ್ರತಿ ದಿವಸ ರಾತ್ರಿ 2 ತಾಸು ಧ್ಯಾನ ಮಾಡ್ತಿದ್ದ ಮತ್ತು ಧರ್ಮ ಗ್ರಂಥ ಓದ್ತಿದ್ದ. ಅವನೊಂದು ವಾಕ್ಯದ ಐ ಟೇಕ್ ಎ ಡಿಪ್ ಇನ್ ಟು ಮೈ ಸೆಲ್ಫ್. ನಮಗದು ಗೊತ್ತೇ ಇಲ್ಲ, ಆ ಡಿಪ್ಪು ಗೊತ್ತಿಲ್ಲ, ಮೈ ಸೆಲ್ಫು ಗೊತ್ತಿಲ್ಲ. ಐ ಟೇಕ್ ಎ ಡಿಪ್ ಇನ್ ಟು ಮೈ ಸೆಲ್ಫ್. ನನ್ನೊಳಗೆ ನಾನು ಇಳಿತೀನಿ ಅಂತ ನಮ್ಗೆ ಅಂತರ್ಮುಖ ಆಗೋದು ನಮ್ಮೊಳಗೆ ನಾವು ಇಳಿತೀವಿ. ಅದ್ರ ಹೊರತು ಸಮಾಧಾನ ಪರಿಸ್ಥಿತಿ ಕೈ ಹಾಕುವ ಅವಶ್ಯಕತೆ ಇಲ್ಲ. ಹೇ ಬೆಳೆ ಅನಂತೆ ಕೈಸೇಚಿ ರಹಾವೆ ಸಿದ್ಧಿ ಅಸೋದ್ಯಾವೆ ಸಮಾಧಾನ. ಭಗವಂತ ನಮ್ಮಲ್ಲಿ ಇವತ್ತು ಯಾವ ಪರಿಸ್ಥಿತಿ ಒಳಗಿದ್ದಾನೋ ಆ ಪರಿಸ್ಥಿತಿ ಒಳಗೆ ಇದ್ದುಕೊಂಡು ಸಮಾಧಾನದಲ್ಲಿ ಎಲ್ಲಿಗೆ ಬರ್ಬೇಕು ಅಂದ್ರೆ ಅದಕ್ಕೆ ಒಂದು ಏನದ ಅಂದ್ರೆ ಅನಿವಾರ್ಯ ಕಾರಣ ಏನದ ಅಂತಂದ್ರೆ ಸತ್ಪುರುಷರಿಗೆ ಶರಣ ಹೋಗ್ಬೇಕು, ಅವ್ರು ಹೇಳಿರೋ ಸಾಧನೆ ಮಾಡಬೇಕು. ಅಂದ್ರೆ ಮಾತ್ರ ಈ ಪ್ರಪಂಚದ ತಳಕು ಬೆಳಕಿನ ಪ್ರಪಂಚದ ಆಕರ್ಷಣೆಯಿಂದ ನಾವು ನಮ್ಮ ಮನಸ್ಸನ್ನು ತಕ್ಕೊಂಡು ಆ ಮನಸ್ಸನ್ನು ಅಂತರ್ಮುಖ ಮಾಡಿ ನಮ್ಮ ಅಂತರಂಗದಲ್ಲಿರ್ತಕ್ಕಂತಹ ದಿವ್ಯವಾದ ಸಮಾಧಾನದ ರಾಶಿಯನ್ನು, ಆನಂದದ ಭಂಡಾರದನು, ಸುಖದ ಏನು ಅಂದ್ರೆ ಸುಮೇರುವುದನ್ನು, ಅಲ್ಲಿ ನಾವು ದಿವ್ಯವಾಗಿರ್ತಕ್ಕಂಥ ಆನಂದವನ್ನು ಅನುಭವಿಸ್ಲಿಕ್ಕೆ ಶಕ್ತಿ ಇದೆ. ಮತ್ತು ಅದೇ ಒಂದು ಆನಂದವನ್ನು ಅನುಭವಿಸ್ತಕ್ಕಂಥ ಸೊಲ್ಯೂಷನ್ನು ಸೋರ್ಸು ಅದರ ಹೊತ್ತು ಬ್ಯಾರಿ ಏನೂ ಇಲ್ಲ ಅಂತ ತಿಳ್ಕೊಂಡರೆ ಸತ್ಪುರುಷರು ಏನಂತಾರೆ, ನಾವು ನಿಮ್ಮ ಪರಿಸ್ಥಿತಿ ಕೈ ಹಾಕುವುದಿಲ್ಲ. ಆದ್ರೆ ನಮ್ಮದು ಶೋಕಾಂತಿಕ ಏನದ ಅಜ್ಞಾನ ಏನದ ಅಂದ್ರೆ ನಾವು ಸತ್ಪುರುಷರನ್ನ ನಮ್ಮ ಪರಿಸ್ಥಿತಿ ಸುಧಾರಿಸಿಕೊಳ್ಳೋ ಸಾಧನೆ ಅಂತ ತಿಳ್ಕೊಂಡ್ಬಿಟ್ಟು
ಮಗ ಇಲ್ರಿ ಮಗ ಬೇಕು, ಮಕ್ಕಳಿಲ್ಲ ಮಕ್ಕಳು ಬೇಕು, ನೌಕರಿ ಇಲ್ಲ ನೌಕರಿ ಬೇಕು ಅಂದ್ರೆ ಮತ್ತಿಷ್ಟು ನಾವು ಪ್ರಪಂಚವನ್ನ ಏನ್ ಮಾಡ್ಕೋತ ಹೊಂಟೀವಿ ಅಂದ್ರ ಮತ್ತಿಷ್ಟು ಗಾಢ ಮಾಡ್ಕೋತ ಹೊಂಟೀವಿ, ದುಃಖಮಯ ಮಾಡ್ಕೋತ ಹೊಂಟೀವಿ. ಮಹಾರಾಜ ಹತ್ರ ಒಬ್ರು ಬಂದು ಏನಂದ್ರು ಅಂದ್ರೆ, ಮಹಾರಾಜ್ ನಾನು ಕಾಶಿಗೆ ಹೊಂಟಿದ್ದೀನಿ, ನಾನು 500 ರೂಪಾಯಿ ಕೊಡ್ಲಿ ಖರ್ಚಿಗೆ, ಟಿಕೆಟಿಗೆ. ನನ್ನ ಕಡೆಗೆ 500 ಅವ, ನೀವೊಂದು 500 ಕೊಡ್ರಿ. ಮಹಾರಾಜರು ಏನಂದ್ರು, ನಾನು ನಿಮ್ಗೆ ಅಪ್ ಅಂಡ್ ಡೌನ್ ಟಿಕೆಟ್ ತೆಗಿಸ್ಕೊಡ್ತೀನಿ, ಹೋಗಿ ಬರ್ರಿ. ಹಂಗ ಬೇಡ್ರಿ, ನಾವೆಲ್ಲ ಟಿಕೆಟ್ ತೆಗಿಸ್ಕೋತೀವಿ, ನಮ್ಗೆ 500 ರೂಪಾಯಿ ಕೊಟ್ಬಿಡಿ, ನಾವು ಇಂತ ಬೇಕು, ನಮ್ಗೆ ದುಡ್ಡು ಕೊಟ್ಬಿಡ್ರಿ, ನಾವೆಲ್ಲ ಸಮಾಧಾನ ಮಾಡ್ಕೋತೀವಿ. ಅಲ್ಲೋ ನಾನು ನಿಮ್ಗೆ ಸಮಾಧಾನ ಕೊಡ್ತಿಲ್ಲ, ಅದೇನು ಬ್ಯಾಡ್ ಬಿಡ್ರಿ, ನಾವೆಲ್ಲ ಮಾಡ್ಕೋತೀವಿ, ನಮಗೊಂದು ದುಡ್ಡು ನಾವು ಕೇಳಿದಷ್ಟು ಮಾಡ್ಬಿಡ್ರಿ, ನಮ್ಗೆಲ್ಲ ಸಮಾಧಾನ ಮಾಡ್ಕೋ. ಇಷ್ಟು ದಡ್ಡತನ. ಅವ್ರು ಹೇಳ್ತಾರೆ, ನಾನು ನಿಮ್ಗೆ ಸಮಾಧಾನ ಕೊಡ್ತೀನಿ. ಒಂದ್ ಸ್ವಲ್ಪ ಭಯ್ಯಾ ಸಾಹೇಬ್ ಮೋಡಕ್ ಅಂತ ಇದ್ರಿ ಮಹಾರಾಜರ ಶಿಷ್ಯರು. ಮಹಾರಾಜರು ಕೇಳಿದ್ರು, ಭಯ್ಯಾ ಸಾಹೇಬ್ ನಿನಗೆ ಪ್ರಪಂಚ ಬೇಕು ಏನೋ ಪರಮಾರ್ಥ ಬೇಕು ಅಂತ. ಆವಾಗ ನನಗೆ ಪರಮಾರ್ಥ ಬೇಕು ಅಂತ. ಮಹಾರಾಜರು ಏನಂದ್ರು, ಪರಮಾರ್ಥ ಬೇಕು ಅಂದ್ರ ಪ್ರಸಂಗಾನುಸಾರ ಕೈಯಾಗ ಜೋಳಿಗೆ ಬರ್ಬಹುದು, ಕಬೂಲದ ಏನು ನನಗೆ ಕಬೂಲದ. ಅವಾಗ ತುಕಾಮಾಯಿಗಳು ಹೇಳಿದ್ರು, ಅಲ್ಲೇ ಅವರು ನಿಂತಿದ್ರು. ಅವ್ರು ಏನಂದ್ರು ಅಂದ್ರ, ಭಯ್ಯಾ ಸಾಹೇಬ್ ಇವನಿಗೆ ನೀನು ದತ್ತಕ್ಕೆ ಹೋಗು ಅಂತ. ಅಂದ್ರೆ ಇವನ ಸಾಮ್ರಾಜ್ಯ ಅರ್ಥಾತ್ ಇವನ ಐಶ್ವರ್ಯ ನನಗೆ ಪ್ರಾಪ್ತ ಆಗ, ಇವನ್ ಜಹಾಗೀರ್ ನನಗೆ ಪ್ರಾಪ್ತ ಆಗ. ಇವನು ಜಹಾಗೀರದ ವೈಶಿಷ್ಟ್ಯ ಏನು ಅಂದ್ರೆ ಕೈಯಾಗಿ ಜೋಳಿಗಿದ್ರು ಅಖಂಡ ಸಮಾಧಾನ ಏನದನೋ ಇದು ಇವ್ರ ಜಹಾಗೀರಿನ ಲಕ್ಷಣ, ಐಶ್ವರ್ಯ ಅಂತ. ನಮಗದು ಅರ್ಥ ಆಗ್ಬೋದು. ನಾವು ಎಷ್ಟರೇ ಬರೀ ದುಡ್ಡು 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 ಅಂತ ಬಡ್ಕೋತೀವಿ ಅಂತಂದ್ರೆ ಬ್ಯಾಡ್ಸೋದು, ಅಂದ್ಬಿಟ್ಟು ಬ್ಯಾಡ ವಿಚಾರ ಇಲ್ಲ. ಆದ್ರಿಂದ ಸತ್ಪುರುಷರ ಕಳಕಳಿ ಏನಿದೆ ಅಂದ್ರೆ ಸ್ವಲ್ಪ ಯಾಕಾಗುವಂತ ಮನಸ್ಸನ್ನು ಶಾಂತ ಮಾಡಿಕೊಂಡು ಅಂತರ್ಮುಖ ಮಾಡಿಕೊಂಡು, ಅದಕ್ಕಾಗಿ ಅವ್ರು ಎಷ್ಟರೇ ಕಳಕಳಿ ಇದ್ರು. ಅದಕ್ಕಾಗಿನೇ ಅವ್ರು ಅವತಾರ ಮಾಡಿಬಿಡ್ತಾರೆ. ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ, ಶ್ರೀರಾಮ ನಾಮದಲ್ಲಿ ನೀ ವಾಸ ಮಾಡಿರುವೆ, ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ, ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ. ಅವ್ರು ಎದಕ್ಕೆ ಬೇಕಾಗಿದೆ ಹೇಳಿ ನೋವು ಇಷ್ಟೆಲ್ಲ ಊರು ಸಾಬದಿ ಮಾಡಿ ಮುಲ್ಲಾ ಸೊರಗಿದಂತ ಒಂದು ಪರಿಸ್ಥಿತಿ ಆಗಿದೆ. ಎಷ್ಟರೇ ನಮ್ಮನ್ನು ಹಚ್ಕೋಬೇಕು, ಎಷ್ಟರೇ ನಮ್ಗೆ ಸಮಾಧಾನದ ಸಾಧನೆ ಹೇಳಬೇಕು, ಎಷ್ಟರೇ ಕಳಕಳಿಯಿಂದ ಹೇಳಬೇಕು. ಆದ್ರೂ ಸಹಿತ ನಾವು ಹೆಂಗಿದ್ದೀವಿ ಅಂದ್ರೆ ಏನಂತೀವೋ ಕುಮಾರ ಅಂದ್ರೆ ಮುಂಚಿನಿಂದಲೂ ಸುಮಾರ. ಮತ್ತೆ ನಮ್ದು ಅದ ದಾರಿ ಅದಕ್ಕೆ ಇದು ಅರ್ಥಾತ್ ಏನು ಅಂದ್ರೆ ಇನ್ನೊಂದು ತಿಂಗಳಿಗೆ ಮಾರ್ಚ್ 24ಕ್ಕೆ 1 ವರ್ಷ ಆಯ್ತು ಕೊರೋನಾ. ಹೊರಗಿನ ಇಂಥ ಒಂದು ಭಯಾನಕ ವಾತಾವರಣದಲ್ಲಿ ನಾವು ನೋಡ್ತೀವಲ್ಲ ಏನು ಅಂದ್ರೆ ಮಹಾರಾಜರು ಎಷ್ಟರೇ ಕಳಕಳಿಯಿಂದ ನಮ್ಗೆಲ್ಲರಿಗೂ ನಮ್ಮ ಮನೆಯೊಳಗೆ ಇದ್ದುಕೊಂಡನೇ ಎಷ್ಟರೇ ಕಳಕಳಿಯಿಂದ ಅವರು ಜಪ ಮಾಡ್ರಿ, ಉಪಾಸನೆ ಮಾಡ್ರಿ, ನಾಮಸ್ಮರಣೆ ಮಾಡ್ರಿ, ಅರ್ಥಾತ್ ಇದನ್ನು ಓದ್ರಿ ಅದನ್ನು ಓದ್ರಿ ಅಂತ ತಿಳ್ಕೊಂಡು ಇಲ್ಲೇ ಕೂತ್ಕೊಂಡು ಮಹಾರಾಜರಿಗೆ ಎಷ್ಟರೇ ಕಳಕಳಿಯಿಂದ ನಮ್ಗೆಲ್ಲರಿಗೂ ನಮಗೆ ನಿಜವಾಗಿ ನನಗೆ ಸಮಾಧಾನದಲ್ಲ ಏನು ಅಂದ್ರೆ ಸಹಸ್ರಾರು ಜನರು ಅದರೊಳಗೆ ತೊಡಗಿದ್ರು. ಮತ್ತು ಅವ್ರಿಗೆಲ್ಲರಿಗೂ ಏನದ ಅಂದ್ರೆ ಹೊರಗಿನ ಒಂದಿಂಥ ಭಯಾನಕವಾಗಿರುವ ವಾತಾವರಣದ್ದು ಅವ್ರ ಮನಸ್ಸಿನ ಮೇಲೆ ಅಷ್ಟೊಂದು ಪರಿಣಾಮ ಆಗಲ್ದನೆ ಅವ್ರು ತಮ್ಮ ಕುಟುಂಬದೊಳಗೆ ತಮ್ಮ ಮನೆಯೊಳಗೆ ಇದ್ದುಕೊಂಡನೆ ಸಮಾಧಾನದಿಂದ ಉಪಾಸನೆ ನಾಮಸ್ಮರಣೆ ಮಾಡ್ಕೋತ ಇದ್ರು ಅನ್ನೋದು ನಿಜವಾಗಿಯೂ ನಮ್ಮೆಲ್ಲ ಅರ್ಥಾತ್ ಏನು ಅಂದ್ರೆ ಆ ಆಧ್ಯಾತ್ಮಿಕ ಸಮಾಜದ ಮೇಲೆ ಸದ್ಗುರುಗಳದೊಂದು ಬಹಳ ದೊಡ್ಡ ಕೃಪಾ ಅಂತ. ಅನೇಕ ಪ್ರಕಾರದ ಸಾಧನೆಗಳನ್ನು ನಾವು ಮಾಡ್ಕೋತ ಬಂದ್ವಿ. ನಾವು ನೋಡ್ಲಿಕ್ಕೆ ಕಳೆದ 37 ವರ್ಷಗಳಿಂದ ಇಲ್ಲಿವರೆಗೂ ಎಷ್ಟೊಂದು ಸಾಧನೆಗಳನ್ನ ನಮ್ಮ ಪ್ರಪಂಚದ ಪರಿಸ್ಥಿತಿ ಒಳಗನೆ ಮಹಾರಾಜ್ ಹೇಳ್ತಿದ್ರು, ಸತ್ಪುರುಷರು ಸಾಧನೆ ಹೆಂಗ್ ಹೇಳ್ತಾರೆ, ಹೆಂಗ ನಮ್ಮ ಅಂತಃಕರಣವನ್ನ ಆ ಪ್ರಪಂಚದ ಮೋಹ ಆಸಕ್ತಿ ಅದರೊಳಗಿನ ತೆಗಿತಾರಂದ್ರ ಬೆಣ್ಣೆಗಿನ ಕೂದಲ ತೆಗೆದಂಗ ನಿಧಾನವಾಗಿ ತೆಗಿತಾರ. ಬೆಣ್ಣಿಗೆ ಹೆಂಗ್ ಏನೂ ಸ್ವಲ್ಪ ಡಿಸ್ಟರ್ಬ್ ಆಗಲ್ದನೆ ಆ ಕೂದಲ ಹೆಂಗ್ ತೆಗಿಲಿಕ್ಕೆ ಬರ್ತದನೋ ಹಂಗ ನಮ್ಮ ಅಂತಃಕರಣದೊಳಗಿಂದ ನಮ್ಮ ಮುಂದೇನದನ್ನು ಆಸಕ್ತಿ ಮೋಹ ಅಥವಾ ಪ್ರಪಂಚದ ಬಗ್ಗೆ ಏನೋ ಮಮತ್ವದ ಭಾವನಾ ಅದು ನಿಧಾನವಾಗಿ ತೆಗಿತಿರ್ತಾರೆ. ನಾವು ನೋಡಿಕತ್ತೀವಿ ಕಳೆದ 37 ವರ್ಷಗಳಿಂದ ಎಷ್ಟೊಂದು ಸಾಧನೆಯ ಪ್ರಕಾರ ಇದೀಗ ನಮ್ ಕೆ ಜಿ ಕುಲಕರ್ಣಿ ಅವರು ಹೇಳಿದ್ರು 2 ತಾಸಿನ ಜಪ ಉಪಾಸನಾ ಶುರು ಮಾಡಿದ್ವಿ. ಅದನ್ನು ಎಷ್ಟೊಂದು ಅಗದಿ ಶ್ರದ್ಧೆಯಿಂದ ಭಕ್ತಿಯಿಂದ ಸಹಸ್ರಾರು ಜನರು ತಮ್ಮ ಜೀವನದೊಳಗೆ ಅದನ್ನ ಅಳವಡಿಸಿಕೊಂಡ್ರು. ಪ್ರತಿ ದಿವಸ ಅದರೊಳಗೆ ತೊಡಗಿರ್ತಿದ್ರು. ಎಷ್ಟೇ ಸಂತೋಷದ ವಿಷಯ ಸಮಾಧಾನ. ಆದ್ರೆ
ಆದ್ರಿಂದ ಸತ್ಪುರುಷರು ಬಹಳ ದೊಡ್ಡ ಕಾರ್ಯ ಏನು ಅಂದ್ರ ಅವ್ರೇನು ಹೊರಗೆ ಬಂದು ಪಬ್ಲಿಕ್ನಾಗ ಬಂದು ದೊಡ್ಡ ಪ್ರವಚನ ಮಾಡಿ ಅಥವಾ ಬಹಳ ದೊಡ್ಡದೇನಾದ್ರು ಒಂದು ಆಡಂಬರ ಮಾಡಿ ಊದಿಸೋತ ಬಾರಿಸೋತ ಡಗರ ಹೊಡ್ಕೋತ ಡೊಳ್ಳು ಹೊಡ್ಕೋತ ಅವ್ರು ತಮ್ಮದು ದಿವ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಪ್ರಚಾರ ಮಾಡ್ತಾರಂತ ಏನಿಲ್ಲ. ಮಹಾರಾಜರು ಇರುವಾಗೂ ಸಹಿತ ಗೋಂದಾವಲಿ ಅಂತ ಹಳ್ಳಿಯನ್ನು ಅಲ್ಲಿ ಒಂದು ನೀರಿಲ್ಲ, ಲೈಟ್ ಇಲ್ಲ ಅಂತ ಪರಿಸ್ಥಿತಿ ಒಳಗೆ ಇದ್ದುಕೊಂಡು ತಮ್ಮ ಸುತ್ತಮುತ್ತಲು ನೂರಾರು ಜನರನ್ನ ಕಟ್ಟಿಕೊಂಡು ಅವರೆಲ್ಲರೂ ಸುಖ ದುಃಖ ನೋಡ್ಕೋತ ಎಷ್ಟರ ಕಳಕಳಿಯಿಂದ ಮಹಾರಾಜ ಹೇಳಿದ್ರು, ಒಂದು ಸಮಾಜದ ಒಂದು ಶತಮಾನದಾಗ ಒಬ್ಬ ಮನುಷ್ಯನ ಅಂತಃಕರಣದೊಳಗ ಮನಪೂರ್ವಕವಾಗಿ ನಾವು ನಾಮಸ್ಮರಣೆ ಮಾಡಬೇಕು ಅಂತ ಬಂದ್ರ ನನಗೆ ಸಂತೋಷದ. ಎಷ್ಟರ ಆಶಾವಾದಿ ಇಲ್ಲ ಅಂಥ ಒಂದು ಇದ್ರೊಳಗೂ ಸಹಿತ ನಾವು ನಿಜವಾಗಿಯೂ ನಾವು ಭಾಗ್ಯವಂತರಿದ್ದೀವಲ್ಲ. ಏನು ಅಂದ್ರೆ ನಾವು ನಾಮಸ್ಮರಣೆ ಮಾಡ್ಕೊತ ಬಂದ್ವಿ. 1 ಟೇರಾಕೋಟಿನ 2 ಟೇರಾಕೋಟಿನ ನಿಜವಾಗಿಯೂ ನಮ್ಗೆ ಅದ್ರ ಬಗ್ಗೆ ಎಷ್ಟರ ಸಂತೋಷದ ಅಂತಂದ್ರೆ 2 ತಾಸು ಅಂದ್ರೆ ಅದು ಅಂತ ತಿಳ್ಕೊಂಡು ಶುರುವಾತು, 3 ತಾಸಾತು, 5 ತಾಸಾತು, 13 ತಾಸಾತು, 13 ಅರ್ಥಾತ್ 2 ತಾಸಿನಂತೆ 13 ದಿವಸ ಮಾಡಿದ್ರೆ ಅದು ಶುರುವಾಯಿತು. ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ ಎಲ್ಲಾ ಕಡೆಗೂ ನಾವು ಎಷ್ಟರೆ ಪ್ರಚಂಡ ಒಂದು ಪ್ರಸಾರ ಆಗುವುದು ನಮಗೆ ನಿಜವಾಗಿ ಆಶ್ಚರ್ಯ. ಅದೇ ರೀತಿಯಾಗಿ ನಾಮಸ್ಮರಣ ಮಹಾಸಾಮ್ರಾಜ್ಯ ಪಟ್ಟಾಭಿಷೇಕಗಳು ಅಂತ ತಿಳ್ಕೊಂಡು ಪ್ರಚಂಡವಾಗಿರ್ತಕ್ಕಂಥ ಒಂದು ಅದು ನಿಮಗೆಲ್ಲ ಅಷ್ಟೇ 1,000 ಟೇರಾಕೋಟಿ ಜಪ ಅರ್ಥಾತ್ ಪಾದುಕಾ ಪ್ರತಿಷ್ಠಾಪನಾ ಶತಮಾನೋತ್ಸವ ನಿಮಿತ್ತದಿಂದ 300-400 ಟೇರಾಕೋಟಿ ಅದು. ಆಮೇಲೆ ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ಶತಮಾನೋತ್ಸವ ನಿಮಿತ್ತದಿಂದ ಮತ್ತು 300-400 ಟೇರಾಕೋಟಿ ಜಪ. ಒಂದ್ ದಿವಸ ರಾತ್ರಿ 12 ಹೊಡೆದಿತ್ತು. ನಮ್ಗೂ ಶಶಿಧರ್ ಕುಲಕರ್ಣಿ ರಾತ್ರಿ ಫೋನ್ ಮಾಡಿದ, ಗುರುಗಳ ಏನಪ್ಪಾ ನಾನು ಮಲ್ಕೊಳ್ಕತ್ತೀನಿ ಏನ್ ಹೇಳು ಅಂತ. ಇಲ್ರಿ ಇಲ್ಲೇ ಶಿವಮೊಗ್ಗ ಭದ್ರಾವತಿ ಒಳಗ ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ಮುಗಿದಾಗಿಂದ ಜನರು ಏನ್ ತಿಳ್ಕೊಂಡ್ಬಿಟ್ಟಾರ ಅಂದ್ರೆ ಜಪ ಮಾಡೋ ಕೆಲಸ ಮುಗೀತು ಅಂತ ತಿಳ್ಕೊಂಡು ಎಲ್ಲಾರು ಜಪಮಾಲಿ ಸಣ್ಣಂಗೆ ಏನದ ಅಂದ್ರ ಕೆಲವರು ಒಳಗ ಹಾಕೊಂಡಾರ ಖರೆ ಅದ ಏನು ಹೊರಗೆ ಕೆಲವ್ರು ಅಂತೂ ದೇವ್ರ ಮುಂದಿಟ್ಟು ನಮಸ್ಕಾರ ಮಾಡಿದ್ರು, ಕೆಲವ್ರು ಊಟಕ್ಕೆ ಹಾಕಿಬಿಟ್ಟಾರ. ಏನ್ ಮಾಡೋದು ತಿಳಿಯುವಂತ್ರಿ ಅದು. ನಾ ಹೇಳಿದೆ ಏನ್ ಕಾಳಜಿ ಮಾಡಬೇಡ, ನಾಳೆ ಬೆಳಿಗ್ಗೆನೆ ಒಂದು ಸಾಧನೆ ಹೇಳಿದೆ. ಏನು ನಾ ಹೇಳಿದೆ, ನಾ ಏನ್ ಹೊರಗೆ ಬರೋ ಪರಿಸ್ಥಿತಿ ಹೋಗಿಲ್ಲಪ್ಪ, ನಾನು ಆನ್ಲೈನ್ ಮ್ಯಾಗ ಏನ್ ಮಾಡ್ತೀನಿ ಅಂದ್ರ ಆಜೀವನ ಪರ್ಯಂತ ಅವ್ರು ಎಂದೂ ಕೈಯಾಗಿ ಜಪ ಮಾಡಿ ಕೆಳಗಿಳಿದ ಹಂಗ ಸಂಕಲ್ಪ ಮಾಡಿಸ್ತೀನಿ. ಏನ್ ಮಾಡ್ತೀನಿ, ಪ್ರತಿ ದಿವಸ ತಪ್ಪದ 3,500 ಜಪ, 1 ತಿಂಗಳಿಗೆ 1 ಲಕ್ಷ, 12 ತಿಂಗಳಿಗೆ ಅವ್ರು 13 ಲಕ್ಷ ಜಪ ಮಾಡುವಂತ ಸಂಕಲ್ಪ ಮಾಡ್ತಾರೆ. ಅವ್ನಿಗೆ ಎಷ್ಟು ಸಂತೋಷ ಆಗ್ತದೆ. ನಾಳೆ ತಯಾರಿ ಮಾಡ್ತಿದ್ರಿ ಅಂತ ಮುಂದೆ 8 ದಿವಸಕ್ಕೆಲ್ಲ ಶಿವಮೊಗ್ಗದಲ್ಲಿ ಮೊಟ್ಟ ಮೊದಲೇ ಸಲ 75 ಮಂದಿ ಸಂಕಲ್ಪ. ಇವತ್ತು ನಾವು ನೋಡ್ತೀವಿ 6,000-7,000 ಜನರು ಆ 3,500 ಜಪವನ್ನು ಎಷ್ಟು ನಿಷ್ಠೆಯಿಂದ ನಮಗ ವಿದೇಶಗಳಿಂದ ಮ್ಯಾಲ ಫೋನ್ ಬರ್ತಾವ. ಅರ್ಥಾತ್ ಮಧ್ಯಪ್ರದೇಶದಿಂದ ಫೋನ್ ಬರ್ತಾವೆ, ಉತ್ತರ ಪ್ರದೇಶದಿಂದ ಫೋನ್ ಬರ್ತಾವೆ, ನಮ್ಗೊಂದು ಸಂಕಲ್ಪ ಮಾಡಿಸ್ರಿ. ದುಬೈಯಿಂದ ಬರ್ತಾವ, ಅಮೆರಿಕಾದಿಂದ ಬರ್ತಾವೆ, ಆಯ್ತು ನಾನು ಮಾಡಿಸ್ತೀನಿ ಅಂತ ತಿಳ್ಕೊಂಡು. ಎಷ್ಟರಲ್ಲಿ ಸದ್ಗುರುಗಳ ಒಂದು ಕೃಪಾ. ಇದು ನಿಜವಾಗಿಯೂ ಸಮಾಜದ ಮೇಲೆ ಸದ್ಗುರುಗಳ ಬಹಳ ದೊಡ್ಡ ಕೃಪಾ ಲಕ್ಷ್ಯ. ಇವತ್ತು ನಮ್ಗೆ ಅಷ್ಟೊಂದು ಕೊರೋನಾ ಆದ ಖರೆ ಅದು ನಮ್ಮ ಜೀವನದ ಒಂದು ಅವಿಭಾಜ್ಯ ಘಟಕ ಆಗ್ಬಿಟ್ಟದೆ. ಇಷ್ಟು ತನಕನು ಇಂಧಾನವಾಗಿ ಕಡಿಮೆ ಆಗ್ಲಿಕ್ಕೆ ಇದು ಸಹಿತ ಸದ್ಗುರುಗಳ ಕೃಪಾ. ಆ ಪರಿಸ್ಥಿತಿಯೊಳಗೂ ಸಹಿತ ನಾವು ಏನು ಅಂದ್ರೆ ಉದ್ವಿಗ್ನ ಆಗಲ್ದೇ, ಅಶಾಂತ ಆಗಲ್ದೆ, ಕ್ಷುಬ್ಧ ಆಗಲ್ದೆ ಶಾಂತವಾಗಿ ಅವು ಅರ್ಥಾತ್ ಏನು ಅಂದ್ರೆ ಬಾಯಿಗೆ ಮಾಸ್ಕ್ ಹಾಕೊಂಡಿದ್ರು ಅಡ್ಡಿ ಇಲ್ಲ. ನಿನ್ನ ವಿನೋದವಾಗಿ ಹೇಳಿದೆ ಹೆಂಗ್ ಪರಿಸ್ಥಿತಿ ಬಂದದಂದ್ರೆ ಇದು 1 ವರ್ಷ ಕಾಲದ್ದು ಹಿಂದಿನ ಆವಾಗ ತ್ರೇತಾಯುಗದಲ್ಲಿ ರಾಮಚಂದ್ರನ ಅವತಾರ ಮುಗಿ ಹೊತ್ತಿನೊಳಗ ವಾನರಗಳು ಎಲ್ಲಾರು ಹೇಳಿದ್ರಂತ, ರಾಮ ನೀನು ಹೋಗಿಬಿಟ್ಟಿ, ಮುಂದೆ ಯಾವಾಗಲೇ ನಾವು ಬಹಳ ಜಗದ್ವ್ಯಾಪಿಯಾಗಿ ಯಾವಾಗಲೇ ಬರ್ತೀವೇನು ಅಂದ್ರೆ ರಾಮ ಹೇಳಿದಂತ ಏನ್ ಕಾಳಜಿ ಮಾಡ್ಬೇಡ್ರಿ, ಮುಂದ 2020ನೇ ಮಾರ್ಚ್ನಿಂದ 1 ವರ್ಷ ಏನು ಎಲ್ಲಿ ನೋಡಿದ್ರೆ ವಾನರರು ಬಾಯಿ ಮಾಸ್ಕ್ ಕಟ್ಕೊಂಡು ಗಂಡು ವಾನರಗಳ ಅವತಾರ 1 ವರ್ಷ ಇರ್ಬಾರ್ದು. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಹಿಂಗೆ ಎಷ್ಟೋ ಪ್ರಕಾರದಿಂದ ನಾಮಸ್ಮರಣೆ ನಡೀತು. ಆಮೇಲೆ ನಿಧಾನವಾಗಿ ಅದು 3,500 ಜಪ ಸಂಕಲ್ಪ ಆತು, 3.25 ಕೋಟಿ ಆತು, 1.25 ಕೋಟಿ ಆತು, 13 ಕೋಟಿ ಆತು.
ಎಷ್ಟೊಂದು 13,000 13 ಕೋಟಿ ಹಂಗ ನಿಜವಾಗಿ ಹೋಗ್ತದೆ. ನನಗೆ ಎಷ್ಟರೇ ಅಂತ ನಮ್ಮ ಮನಸ್ಸಿಗೆ ಸಮಾಧಾನ ಆಯ್ತು ಅಂದ್ರೆ ಮಹಾರಾಜ್ ಸತ್ಪುರುಷರ ಕಾರ್ಯ ಎಷ್ಟು ವಿಲಕ್ಷಣ ಇರ್ತದ. ಮಹಾರಾಜರು ದೇಹ ಬಿಡೋಕ್ಕಿಂತಲೂ 15-20 ದಿವಸ ಮುಂಚೆ ಅವರು ಅರ್ಥಾತ್ ಏನು ಅಂದ್ರೆ ದೇಹ ಬಿಡೋಕ್ಕಿಂತಲೂ ವರ್ಷ 2-3 ವರ್ಷದಿಂದ ಗೋಂದಾವಲಿಗೆ ಪ್ರತಿ 15 ದಿವಸಕ್ಕೊಮ್ಮೆ ಕೇಸರಿ ಪತ್ರಿಕೆ ಬರ್ತದೆ, ಪಾಕ್ಷಿಕ ಇರ್ತದೆ. ಆ ಪತ್ರಿಕೆ ಬಂದ ಕೂಡಲೇ ಮಹಾರಾಜರನ್ನು ಬಹುಸಾಹೇಬರಿಗೆ ಹೇಳಿ ಓದಿಸ್ತಿದ್ರು. ಬಹುಸಾಹೇಬ್ ಏನದ ನೋಡ್ರಿ ಅದು ಬರ್ಬರ್ತ ಅವರು ಅರ್ಥಾತ್ ಏನು ಅಂದ್ರೆ ಕೊನೆ ಸಮಯ ಬಂದಂಗ ಮಹಾರಾಜರು ಮ್ಯಾಲಿನ ಮ್ಯಾಲೆ ಏನ್ ಕೇಳ್ತಿದ್ರು, ಬಹುಸಾಹೇಬ್ ಎಲ್ಲರ ಯುದ್ಧ ವಗೇರೆ ಆಗುವ ನೋಡ್ರಿ. 1913ನೇ ಇಸ್ವಿ ಸುಮಾರಿಗೆ ಅವಾಗ ಬಹುಸಾಹೇಬರು ಏನಂದ್ರು, ಮಹಾರಾಜ್ ಈ ಯುದ್ಧ ವಗೇರೆ ಆಗುವಂತ ಅಲ್ಲಿ ಒಬ್ಬಕ್ಕೆ ಅಮ್ಮ ಅಂತಿದ್ರು. ಆಕೆ ಕೇಳಿದ್ರು, ಮಹಾರಾಜ್ ಈ ಮ್ಯಾಲ ಮೇಲೆ ಯುದ್ಧ ವಗೇರೆ ಆಗುವ ಅಂತ ತಿಳ್ಕೊಂಡು ಯಾಕೆ ಹೇಳಿ ಕತ್ತಿರ ಅಂತದೇನಾದ್ರು ಯುದ್ಧ ಆಗುವುದ ಏನು? ಹೌದು, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಎಂಥ ಯುದ್ಧ ಆಗುದಂದ್ರ ನಾವು ನೀವು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿಲ್ಲ ಅಂಥ ಯುದ್ಧ ಆಗೋದು. ಅದ ಮೊದಲೇ ಮಹಾಯುದ್ಧ ಆತ್ ನೋಡಿ 19ನೇ ಇಸ್ವಿ. ಅವಾಗ ಅಮ್ಮ ಏನಂದ್ರು ಅಂದ್ರೆ ಅಂಥ ಭಯಾನಕ ಪರಿಸ್ಥಿತಿ ಬರುದಲ್ಲ ಅಂತಂದಾಗ ನೀವು ದೇಹ ಬಿಡೋ ವಿಚಾರ ಯಾಕೆ ಮಾಡ್ಲಿಕ್ಕೆ ಹತ್ತೀರಿ? ಅವಾಗ ಮಹಾರಾಜ ಹೇಳಿದ್ರು, ರಾಮಕೃಷ್ಣಾದಿ ಅವತಾರ ಯಾಕಾಗೋಲ್ವಾ? ದೇಹ ಧಾರಣೆ ಮಾಡಿಕೊಂಡು ಬಂರುವ ಪ್ರತಿಯೊಬ್ಬರಿಗೂ ದೇಹ ಬಿಡೋದು ಅನಿವಾರ್ಯವಾಗಿರುವ ದೇಹ ಧರ್ಮದ ಲಕ್ಷಣ ಹಂಗ. ಆದ್ರೆ ಸತ್ಪುರುಷರು ಮತ್ತು ಸಾಮಾನ್ಯ ಜನರೊಳಗೆ ವ್ಯತ್ಯಾಸ ಏನು ಅಂದ್ರೆ ಸತ್ಪುರುಷರು ದೇಹದಿಂದ ಇರುವಾಗ ಏನು ಕಾರ್ಯ ಆಗ್ತದನೋ ಅದಕ್ಕಿಂತಲೂ ವ್ಯಾಪಕವಾಗಿರ್ತಕ್ಕಂಥ ಕಾರ್ಯ ಅವರ ದೇಹ ಬಿಟ್ಟು ಮೇಲ. ಇವತ್ತು ನಾವು ಅದನ್ನು ನೋಡ್ಲಿಕ್ಕೆ ಮಹಾರಾಜರ ಕಾರ್ಯ ಎಷ್ಟೊಂದು ದೇಶವ್ಯಾಪಿ ಅಂದ್ರೆ ಜಗದ್ವ್ಯಾಪಿ ಆಗಿರೋದನ್ನು ನೋಡ್ತಾ ಇದ್ದೀವಿ. ಅದಕ್ಕನುಸಾರವಾಗಿ ನಮಗೆ ಅನಿಸ್ತೇನು ಅಂದ್ರೆ ಈ ರೀತಿಯಾಗಿ ಎಲ್ಲಾ ಪ್ರಕಾರದ ನಾಮಸ್ಮರಣೆ ನಡೆದಾಗ ಒಂದು ಸಹಜವಾಗಿ ನಾವು ಸಹಜ ಜಪ ಮಾಡ್ಬೇಕು ಕೂತ ನಮ್ಮ ತಲೆಗೆ ಏನ್ ಬಂತು ಅಂದ್ರೆ ಎಲ್ಲಾ ಪ್ರಕಾರದಿಂದನೂ ಜಪ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಸಾಮಾನ್ಯವಾಗಿ ಸಮಾಜದೊಳಗೆ ಎಷ್ಟರೇ ಬೆಳ್ಕೊಂಡು ಬಂದದ ಬಹಳ ನಿಜವಾಗಿಯೂ ಒಳ್ಳೆ ಲಕ್ಷಣ ಇದು ಅಂತ ಅನಿಸಿ ಅವಾಗ ನಮ್ಮ ಮನುಷ್ಯನಾಗ ಏನ್ ಅನಿಸ್ತು ಅಂದ್ರೆ ಬ್ರಹ್ಮಾನಂದ ಮಹಾರಾಜರ ಒಂದು ಆರತಿ ಒಳಗ ಬಗೆಯಿಂದಲೇ ಧರೆಯೋಳು ಬೆಳೆಸಿದಿ ರಾಮನಾಮ ಸಾರ ಅಂತ ಹೇಳಿದಾರಲ್ಲ, ಬಗೆಯಿಂದಲೇ ಅಂತಂದಾಗ ನಮ್ಗೆ ತಕ್ಷಣ ಏನ್ ಅನಿಸ್ತು ಅಂದ್ರೆ ಬರೆಯೋದನ್ನು ನೋಡಿದ್ಲ ಅಂತ ಅನ್ಸ್ತು. ಮರುದಿವಸ ಮತ್ತೆ ನಾನು ಸಂಕಲ್ಪ ಮಾಡಿಸ್ತೀವಿ, ವಿಶ್ವವ್ಯಾಪಿ ಸಾಧಕರ ವತಿಯಿಂದ ನಾನು ಮಹಾರಾಜರ ಮುಂದೆ ಸಂಕಲ್ಪ ಮಾಡ್ಲಿಕ್ಕೆ ಹತ್ತೀನಿ. ಮಹಾರಾಜರ ಇದನ್ನ ಅನುಗ್ರಹ ಮಾಡಿ ಪೂರ್ಣ ಮಾಡಬೇಕು ಅನ್ನುವಂತ ಭಾವನೆಯಿಂದ ನಾವು ಸಂಕಲ್ಪ ಮಾಡಿದ್ವಿ. ಏನು ಅಂದ್ರೆ 100 ಕೋಟಿ ರಾಮನಾಮ ಬರೆಯೋದು, 100 ಕೋಟಿ ರಾಮನಾಮ ಸಂಕಲ್ಪ ಮಾಡಿರ್ಬೇಕು. ನಮ್ಗೆ ಅನಿಸ್ತಂಗ ಬರೀಲಿಕ್ಕೆ ಏನು ಪುಸ್ತಕಗಳು ಬೇಕು. ಎಲ್ಲಾರು ನೀವ ತಗೊಂಡು ಬರೀರಿ ಅಂದ್ರ ಬರೀತಾರ. ಆದ್ರೆ ಇನ್ನು ಸಣ್ಣ ದೊಡ್ಡ ಬುದ್ಧನು ಗಿಡ್ಡನು ಇಂಥವೆಲ್ಲ ಪುಸ್ತಕ ತಗೊಂಡು ಬರೀತಾರ ಅನ್ನೋಕ್ಕಿಂತಲೂ ನಾವು ಒಂದು ಪದ್ಧತಿ ಒಳಗ ಸುಂದರವಾಗಿ ವ್ಯವಸ್ಥಿತವಾಗಿ ಎಷ್ಟೋ ಮಂದಿ ನಮ್ಗೆ ಫೋನ್ ಮಾಡಿ ಏನ್ ಹೇಳಿದ್ರು ಅಂದ್ರ ಆ ಪುಸ್ತಕ ನೋಡಿದ್ರೆ ಬರಿಬೇಕು ಅನಿಸ್ತದ್ರಿ. ಹಂಗ ನಾವು ಮತ್ತು ಅರ್ಥಾತ್ ಬೆಂಗಳೂರು ಒಳಗ ಅವರು ಆದಿತ್ಯ ಪ್ರಿಂಟರ್ಸ್ ಅಂತ ತಿಳ್ಕೊಂಡು ಆದಿತ್ಯ ಪ್ರಕಾಶ್ ಅಂತ ಅವರು ಬ್ರಹ್ಮಾನಂದ ಮಹಾರಾಜ ಚರಿತ್ರೆ ಅವರ ಮಾಡಿದ್ರು, ದಾಸಬೋಧು ಅವರ ಮಾಡಿದ್ರು, ಬಹಳ ಕಳಕಳಿಯಿಂದ ಮಾಡ್ತಾರೆ. ಮಹಾರಾಜರ ಬಗ್ಗೆ ಬಹಳ ನಿಷ್ಠಾ ಇದ್ದವ್ರು ಇದ್ದಾರೆ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಅವ್ರು ಹೇಳಿದ್ರು, ಗುರುಗಳ ನೀವ್ ಏನ್ ಕಾಳಜಿ ಮಾಡ್ಬೇಡ್ರಿ, ನಾ ಇನ್ನೊಂದು 15 ದಿನದೊಳಗೆ ಒಂದು 50,000 ಪುಸ್ತಕ ಕಳಿಸ್ಬಿಡು, ಈಗ ಬ್ಯಾಡ್ರಿಪ್ಪ ಅಂತ ಇದ್ರು. ಅಷ್ಟು ಒಮ್ಮೆಲೆ ಬ್ಯಾಡ್, ನಮ್ಮಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ ಅವನ್ನ. ಅದಕ್ಕೆ ನಾವು ಹೇಳ್ತೀವಿ 10,000 15,000 ಹಿಂಗ್ ಕಳಿಸ್ಕೊಡ್ರಿ. ಈಗೇನ್ ಪುಸ್ತಕ ಈಗ ಬಂದಾವನು ಇವು ಕಡಿಮೆ. 1,20,000 ಪುಸ್ತಕಗಳು ಬಂದು 300 ಪುಟದ್ದು 20,000 1,20,000 ಪುಸ್ತಕ ಬಂದು ಎಷ್ಟರೇ ಶೀಘ್ರವಾಗಿ ಎಲ್ಲಾ ಕಡೆಗೂ ಅವು ವ್ಯಾಪಿಸಿ ಬಿಟ್ಟು ಎಲ್ಲರೂ ಎಷ್ಟೊಂದು ಅಗದಿ ಇದರಿಂದ ಉತ್ಸಾಹದಿಂದ ಬರ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಪುಣೆ ಮುಂಬೈಗಳಿಂದ ಫೋನ್ ಬರ್ತಿದ್ವು. ಏನು ಅಂದ್ರೆ ಇಲ್ಲಿ ಒಬ್ಬೊಬ್ರು 15 ದಿನದಾಗ ಒಂದು ಪುಸ್ತಕ ಬರ್ಲಿಕ್ಕೆ ಹತ್ತಾರೆ. ನನಗ ಆಶ್ಚರ್ಯ. ಅರ್ಥಾತ್ ಏನು ಅಂದ್ರೆ ಮನಿ ಒಳಗ ಯಾರ ಈ ಬರಿತಕ್ಕಂಥವ್ರೊಳಗ ಬಹುಶಃ 0.0001% ಜನರಾದ್ರು ಯಾರಾದ್ರೂ ಬರಿತಿದ್ರು ಇಲ್ಲೋ ಯಾರಿಗೂ ಗೊತ್ತು. ಅಂಥದ್ದು ಕೂತ್ಕೊಂಡು ಲಕ್ಷಗಟ್ಟಲೆ ಪುಸ್ತಕ ತುಂಬ ಏನಕ್ಕೆ ಸತ್ಪುರುಷರ ಒಂದು ಸಂಕಲ್ಪ ಎಂಥ ವಿಲಕ್ಷಣ ಇರ್ಬೋದು. ಯಾವ ಮನುಷ್ಯ ಕರ್ತೃತ್ವದಿಂದ ಆಗಲಿಕ್ಕೆ ಶಕ್ಯ ಅದ ಹೇಳಿ. ಹಿಂಗ ಆತು ಅನ್ನೋದ್ರೆ ನಮಗೂ ಸಹಿತ ಎಷ್ಟೊಂದು ಅವರಿಗೆ
ದುಡ್ಡಿನ ದೃಷ್ಟಿಯಿಂದನೂ ಸಹಿತ ಯಾವ್ಯಾವ್ದು ಏನೇನೋ ವಾಂಗ್ಮಯದ ವತಿಯಿಂದ ಕೂಡ ಜನರು ಕಳಿಸೋದು ನಾವು ಅವ್ರಿಗೆ ಕಳಿಸೋದು, ಜನರು ಕೊಡೋದು ನಾವು ಅವ್ರಿಗೆ ಕಳಿಸೋದು. 1,20,000 ಪುಸ್ತಕಕ್ಕೆ 60 ಲಕ್ಷ ರೂಪಾಯಿ ಬೇಕಾಗಿತ್ತು. ಆದ್ರೆ ಅದು ವಾಂಗ್ಮಯದ ಒಂದು ಇದರಿಂದ ವ್ಯವಸ್ಥೆಯಿಂದ ಅದು ಹೆಂಗ್ ಕೊಟ್ಕೋತ ಹೋಗ್ತಿದ್ವಿ, ಹಂಗಂಗ್ ಬರ್ತಿತ್ತು, ಹೆಂಗ್ ಬರ್ತಿತ್ತು ಹಂಗಂಗ್ ಕೊಟ್ಕೋತ ಹೋಗ್ತಿದ್ವಿ. ಅದು ಮುಗೀತು ನಡಿ ಕೈ ಝಳ. ಆಮೇಲೆ ಒಂದು ಸಹಜವಾಗಿ ಅಕ್ಟೋಬರ್ 4ನೇ ತಾರೀಕಿಂದ ಅಲ್ಲ ಇದು ಒಂದು ಸಹಜವಾಗಿ ಜಪ ಮಾಡ್ಕೊಂಡು ಕೂತಿದ್ವಿ. ಅವಾಗ ನಮ್ಮ ಮನಸ್ಸಿಗೆ ಏನು ಬಂತು ಅಂದ್ರೆ, ಸಾವಿರಾರು ಭಕ್ತರ ಮನೆಗಳಲ್ಲಿ ಮಹಾರಾಜರ ಸಾನ್ನಿಧ್ಯ ಫೋಟೋದ ರೂಪದಲ್ಲಿ, ಭಾವಚಿತ್ರ ರೂಪದಲ್ಲಿ ಅಲ್ಲ, ಆದ್ರೆ ಅದ್ರ ಜೊತೆಗೆ ಇನ್ನಷ್ಟು ಪ್ರಖರವಾಗಿ ಸದ್ಗುರು ಸಾನ್ನಿಧ್ಯದ ಭಾವನಾ ಮನೆಯೊಳಗ ಮನುಷ್ಯನಾಗ ಬರ್ಬೇಕು ಅಂದ್ರೆ ದಿವ್ಯವಾಗಿರ್ತಕ್ಕಂತಹ ಪಾದುಕೆಗಳ ಸಾನ್ನಿಧ್ಯ ಬೇಕು ಅನ್ನುವಂತ ದೃಷ್ಟಿಯಿಂದ ನಮ್ಮ ಮನುಷ್ಯನಾಗ ಬಂದ ಕೂಡಲೇ ಆಗಿಂದಾಗ ನಮ್ಮ ರಾಜು ಅವ್ರಿಗೆ ಗಿರೀಶ್ ಅವ್ರಿಗೆಲ್ಲ ಹೇಳಿದೆ, ಇಲ್ಪ ನನಗೆ 1300 ಪಾದುಕೆಗಳನ್ನ ನಾ 1300 ಶಬ್ದ ಹೇಳ್ತೇನೆ, 1300 ಅಂತ ತಿಳ್ಕೊಂಡು ಅಂದ್ರು. ನಾನು 1300ಕ್ಕಿಂತ 1300 ಭಾಷೆ, ಯಾಕಂದ್ರೆ 13 ಅಕ್ಷರ ಬಂತು. ನಾವು ಬರ್ಲಿಕ್ಕೆ ಹತ್ತೀವಿ ಅಂದಾಗ 13. ಈ ಪಾದುಕೆ ಅಂದ್ರೆ ಏನು ಸಾಮಾನ್ಯ ಅಂತ ತಿಳ್ಕೋಬಾರ್ದು. ಅರ್ಥಾತ್ ಯಾವ ರೀತಿಯಾಗಿ ರಾಮ ಭರತನಿಗೆ ಆ 2 ಪಾದುಕೆಗಳ ರೂಪದಲ್ಲಿ ರಾ ಮತ್ತು ಮ ಅನ್ನುವಂತ ದಿವ್ಯ ಅಕ್ಷರಗಳನ್ನು ಪಟ್ನು, ಹಂಗೆ ಇವತ್ತು ಮಹಾರಾಜ ನಮ್ಗೆ ಆ 2 ಪಾದುಕೆಗಳ ರೂಪದಲ್ಲಿ ಆ ದಿವ್ಯವಾಗಿರ್ತಕ್ಕಂಥ ರಾ ಮತ್ತು ಮ ಅನ್ನುವಂತ 2 ಅಕ್ಷರಗಳನ್ನ, ಆ ದಿವ್ಯವಾದ ಅಕ್ಷರಗಳನ್ನ ನಮ್ಗೆ ಕೊಡ್ಲಿಕ್ಕೆ ಹತ್ತಾರೆ. ನಾವು ಆ ಅಕ್ಷರಗಳನ್ನ ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅಕ್ಷರೋಪಾಸನೆಯನ್ನು ಮಾಡ್ತಾ ಇರಬೇಕು ಅನ್ನುವಂತ ಭಾವನೆಯಿಂದ ನಾನು ಅದ್ರ ಬಗ್ಗೆ ಹೇಳಿದೆ. ನೀವು ಪೂಜಾ ಮಾಡೋದ್ರ ವಿಷಯದಲ್ಲಿ ಬಹಳಷ್ಟು ತಲೆ ಕೆಡಿಸಬೇಕಾದ ಕಾರಣ, ನೀವು ಬರೇ ಒಂದೇನಪ್ಪ ಪ್ರತಿ ದಿವಸ ಒದ್ದೆ ಅರ್ಬಿಗೆ ಒಲಿಸಿ, ಅರ್ಥಾತ್ ಏನು ಅಂತಂದ್ರೆ ಅತ್ತರ್ ಹಚ್ಚಲಿಕ್ಕೆ ಶಕ್ಯ ಆದ್ರೆ ಅತ್ತರ್ ಹಚ್ಚಬೇಕು, ಕೊಬ್ಬರಿ ಎಣ್ಣೆ ಹಚ್ಚಲಿಕ್ಕೆ ಶಕ್ಯ ಕೊಬ್ಬರಿ ಎಣ್ಣೆ ಹಚ್ಚರಿ. ಅರ್ಥಾತ್ ಏನು ಅಂದ್ರೆ ಅದಕ್ಕೆ ಒಂದು ಅರಿಶಿನ, ಕುಂಕುಮ, ಅಕ್ಷತ, ತುಳಸಿ ದಳ ಶಕ್ಯ ಆದ್ರೆ ಏರಿಸ್ಬೇಕು. ಹೂವು ಏನಾದ್ರು ಅದನ್ನ ದೇವರಿಗೆ ಏನ್ ಏರಿಸ್ತಿದ್ಯೋ ಅಥವಾ ಮಾಡ್ತಿದ್ಯೋ ಅದ್ರ ಪೂಜಾ, ಹಂಗೊಂದು ಪೂಜಾ ಮಾಡಿ ಒಂದು ಹಾಲು ಸಕ್ಕರೆ ನೈವೇದ್ಯ ತೋರಿಸಿದ್ರು ನಡೀತದೆ. ನೀವೇನು ಊಟಕ್ಕೆ ಕೂತಿರ್ತೀರೋ ಆ ತಾಟಿಗೆನೆ ಒಂದು ಅರ್ಥಾತ್ ಏನು ಒಂದು ಅದ್ರ ಮಹಾರಾಜರಿಗೆ ಸಮರ್ಪಣೆ ಮಾಡಿ ಊಟ ಮಾಡಿದ್ರು ಸಹಿತ ಕವಲೆ ಕವಲೆ ಕುರುವನ್ನು ಅರ್ಥಾತ್ ಯಜ್ಞೋ ವದನೆ ಕವಲ घेता नाम घ्या श्रीहरीचे सहज होन होते नाम घेता पुकाचे जीवन करी जीवित्व अन्न हे पूर्ण ब्रह्म उदर भरण हे दानिದೆ ಯಜ್ಞ ಕರ್ಮ ಅದನ್ನು ನಾವು ನೈವೇದ್ಯ ಮಾಡಿದ್ರು. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಸಿಸಿ ಕೌಂತೆಯ ತತ್ಪುರುಷ ಮದರ್ಪಣಂ. ನೀನ್ ಏನೇನ್ ತಿಂತಿದಿ ಅಥವಾ ಏನ್ ಮಾಡ್ತಿ ಅಥವಾ ಯತ್ ಕರೋಷಿ ಯದಶ್ನಾಸಿ ಏನ್ ತಿಂತಿದೀಯೋ ಅದನ್ನ ನನಗೆ ಅರ್ಪಣೆ ಮಾಡಿದ್ರು ನಾನು ಅದನ್ನ ಮಾಡ್ತೀನಿ ಅನ್ನುವಾಗ ಜ್ಞಾನೇಶ್ವರ ಮಹಾರಾಜ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ನೀವು ಬರೇ ಆ ಮಹಾರಾಜರ ಮುಂದೆ ಒಂದು ವಾಟೆ ನೀರಿಟ್ಟು ನೈವೇದ್ಯ ತೋರಿಸಿ ನೀವು ಆ ನೀರು ಕುಡ್ದ ನಮ್ಗೆ ಧನ್ಯ ಆಗ್ತದೆ. ಅದ್ರೊಳಗೆ ಮತ್ತೆ ಏನೇನು ಇರಬೇಕಾದ ಅವಶ್ಯಕತೆ ಇಲ್ಲ. ಒಂದು ತುಳಸಿ ಎಲೆ ಹಾಕೋದು, ಒಂದು ನೀರು ಒಂದು ವಾಟೆ ನೀರಿಟ್ಟು ಅದನ್ನ ನೈವೇದ್ಯ ತೋರಿಸಿ ಆ ನೀರು ನೀವು ತೀರ್ಥ ಪ್ರಸಾದ ಅನ್ನೋ ಭಾವದಿಂದ ಕುಡಿದ್ರು ಸಹಿತ ಮಹಾರಾಜರ ಸಾನ್ನಿಧ್ಯದ ಭಾವನಾ ಇನ್ನೂ ಉತ್ಕಟಾಗ್ಬಿಟ್ಟು ಏನಾದ್ರೂ ನಮ್ಗೆ ಅವಾಗ ಅರ್ಪಣೆ. ಸಾಕ್ರೆಟಿಸ್ ಏನ್ ಮಾಡಿದ್ರು, ಕೊನೆಗೊಂದು ವಿಷ ಕೊಟ್ರು. ಅರ್ಥಾತ್ ಏನು ಅಂದ್ರೆ ಅವನು ವಿಷ ಕೊಟ್ಟಾಗ ಅವನು ಜೈಲರ್ ಹೇಳಿದ, ನಾನು ಅರ್ಥಾತ್ ಈ ವಿಷ ಕುಡಿ ಒಂದ್ ಸ್ವಲ್ಪ ಅಡ್ಡಾಡು, ನಿನಗ ಮಬ್ಬು ಬಂದ ಕೂಡಲೇ ಮಲ್ಕೊಂಡ್ಬಿಡು ಸಾಯ್ತೇನೆ. ಆಯ್ತು ಅಂತ ತಿಳ್ಕೊಂಡು ಅವನು ವಿಷದ ಗ್ಲಾಸ್ ಕೈಯಾಗಿ ಹಿಡ್ಕೊಂಡಾಗ ಅವನು ಜೈಲರ್ ಕೇಳ್ತಾನ, ನಾನು ಏನ ತಿನ್ಬೇಕಾದ್ರೂ ಕುಡಿಬೇಕಾದ್ರು ನೋಡ್ರಿ, ಏನ ತಿನ್ಬೇಕಾದ್ರೂ ಕುಡಿಬೇಕಾದ್ರೂ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿ ನನ್ನ ದೇವರಿಗೆ ಅರ್ಪಣೆ ಮಾಡಿ ನಾನು ಕುಡಿಯೋ ಪದ್ಧತಿ ಅದ, ಇದ್ರೊಳಗಿನ ಒಂದ್ 2 ಹನಿ ನನ್ನ ದೇವರಿಗೆ ಅರ್ಪಣೆ ಮಾಡಲಿ ಅಂತ ಕೇಳಿದ್ರೆ ಅವನು ಅವಶ್ಯ ಮಾಡುವ. ಅದ್ರೊಳಗಿನ ಒಂದು ವಿಷದ 2 ಹನಿ ಯತ್ ಕರೋಷಿ ಯದಶ್ನಾಸಿ. ನಾವು ಏನು ಪ್ರಸಾದ ಸ್ವೀಕಾರ ಮಾಡ್ತೀವಿ ಅದನ್ನ ಆಮೇಲೆ ನಿಧಾನವಾಗಿ ನಮ್ಮ ಪ್ರಸಾದದೊಳಗೆ ಏನಾದ್ರು ವ್ಯತ್ಯಾಸ ಇದ್ದು ನಮ್ಗೆ ಅನಿಸ್ಲಿಕ್ಕೆ ಹತ್ತದ ಇದನ್ನ ನಾನು ಮಹಾರಾಜರಿಗೆ ಹೆಂಗ ನೈವೇದ್ಯ ತೋರಿಸ್ಲಿ, ಆದ್ರಿಂದ ನಾನು ಶುದ್ಧವಾದ ಅನ್ನವನ್ನು ಊಟ ಮಾಡಬೇಕು ಅನ್ನುವಂಥ ಭಾವನೆ ನಮ್ಮ ಮನುಷ್ಯನ ಬರ್ಲಿಕ್ಕೆ. ಆದ್ರೆ ಮುಖ್ಯವಾಗಿ ಏನು ಅಂದ್ರೆ ಸದ್ಗುರುಗಳ ದಿವ್ಯ ಸಾನ್ನಿಧ್ಯ ಪಾದುಕಾ ರೂಪದಲ್ಲಿ ಇರೋದೇನು ಸಾಮಾನ್ಯ ಮಾತ್ರ. ಮಹಾರಾಜರ ಸಾನ್ನಿಧ್ಯ ಒಳಗೆ ಒಬ್ಬ ಹೆಣ್ಮಗಳಿಗೆ ಪಾದುಕಾ ಕೊಟ್ಟಿದ್ರು. ಇದೆಲ್ಲ ಅತಿ ನಿಷ್ಠೆಯಿಂದ ಪಾದುಕೆಯನ್ನು ಪೂಜಾ ಮಾಡ್ತಾ ಇದ್ರು. ಈಗ ನಾನು ನಿಮಗೆ ವಿಡಿಯೋದವ್ರು ತೋರಿಸ್ತೀನಿ ಏನು ಅಂತಂದ್ರೆ, ಈಗ ನಾವು ಇದನ್ನ ಹಚ್ಚಿ ತೋರಿಸ್ತಾರೆ.
ಆ ಪಾದುಕೆಗಳನ್ನ ನಾವು ಒಳಗಿನ ಪಾದುಕೆಗಳಿಗೆ ಸ್ಪರ್ಶ ಮಾಡಿಸಿ ಅವನ್ನೆಲ್ಲ ಪಾದುಕ ಹೊರಗೆ ತಂದಿಟ್ಟು ನಾನು ಸ್ವತಃ ಅದ್ರ ಮೇಲೆ ತೀರ್ಥವನ್ನೆಲ್ಲ ಪಾದುಕೆಗಳ ಮೇಲೆ ಪ್ರೋಕ್ಷಣೆ ಮಾಡಿ ಆ ಎಲ್ಲಾ ಪಾದುಕೆಗಳಿಗೆ ಪೂಜೆ ಮಾಡಿ ಇಟ್ಟಿದೀವಿ. ಆ ಪಾದುಕೆಗಳು ನಿಮಗೆ ಕೊಡ್ತೀವಿ. ಅರ್ಥ ಏನು ಅಂದ್ರೆ ಆ ಪಾದುಕ ಸದ್ಗುರುಗಳ ಪಾದ ಸ್ಪರ್ಶವಾಗಿರ್ತಕ್ಕಂಥ ಯಾವ ವಸ್ತು ಇರ್ತದನೋ ಆ ವಸ್ತುವಿಗೆ ನಾವು ಯಾವ ವಸ್ತುವನ್ನು ಸ್ಪರ್ಶ ಮಾಡ್ತೀವೋ ಅವು ಎರಡೂ ವಸ್ತು ಒಂದಾಗಿರುತ್ತೆ. ಯಾವ ದೀಪಕ್ಕೆ ನಾವು ಮತ್ತೊಂದು ದೀಪವನ್ನು ಹಚ್ತೀವೋ, ಒಂದು ನೀರಾಂಜನ ಹಚ್ಚಿಟ್ಟು ಅದಕ್ಕೆ ಇನ್ನೊಂದು ನೀರಾಂಜನ ಹಚ್ಚಿದ್ರೆ ಅದು ಮೊದಲಿನ ನೀರಾಂಜನ ಆಯ್ತು, ಆಮೇಲೆ ಹಚ್ಚಿದ ನೀರಾಂಜನ ಅನ್ನೋ ಭೇದ ಉಳಿತದೆ. ಹೆಂಗೋ ಹಂಗೇನದ ಗಂಗಾ ಸಾಗರದಲ್ಲಿ ಸೇರಿತು ಅಂದ್ರೆ ಹೆಂಗ ಗಂಗಾ ಸಾಗರ ಆಗ್ಬಿಡ್ತದನು, ಹಂಗೆ ಅದನ್ನು ಸ್ಪರ್ಶ ಮಾಡಿರೋದು ಸಾಕು. ಅರ್ಥಾತ್ ಆ ಹೆಣ್ಮಗಳಿಗೆ ಪಾದಕ ಕೊಟ್ಟಿದ್ರು, ಆಕೆ ದಿನ ಪೂಜೆ ಮಾಡ್ತಿದ್ಲು. ಆಕಿ ಗಂಡನ್ನ ಏನ್ ಮಾಡಿದ್ರು ಅಂದ್ರೆ ಆಕಿ ಗಂಡ ತೀರ್ಕೊಂಡಿದ್ದ, ಮಗನ್ನ ಏನ್ ಮಾಡಿದ್ರು ಅಂದ್ರೆ ಯಾವುದೋ ಕಾರಣದಿಂದ ಪೊಲೀಸರು ಹಿಡ್ಕೊಂಡ್ರು. ಫ್ಯಾಮಿಲಿ ಒಳಗೆ ಹಿಡ್ಕೊಂಡು ಹೋಗ್ಕೊಳಿಕ್ಕೆ ಬಹಳ ದುಃಖ ಆಯ್ತು. ಅವಾಗ ಈ ಮನುಷ್ಯನ ಹಿಂಗೆ ಯಾರು ಮಾಡಬಾರ್ದು, ಆಕೆ ಮಾಡಿದ್ದು ಸರಿ ಅಲ್ಲ ಖರೆ ಅಂದ್ರು. ಆಕೆ ಏನ್ ಮಾಡಿದ್ಲು ಅಂದ್ರ ಪಾದಕ ನೀರಿನಾಗಿತ್ತು. ನನ್ನ ಮಗ ಬರೋ ತನಕ ನಿಮ್ಮನ್ನ ಪಾದಕ ತೆಗಿಯಂಗಿಲ್ಲ ಹೊರಗೆ. ಅದರಿಂದ ಏನಾಯ್ತು ಅನ್ನೋದನ್ನ ನೋಡಿದ್ರೆ ನಮ್ಗೆ ನಾವು ಇಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಏನಾಗಲಿಕ್ಕೆ ಅಂದ್ರೆ ಗೋಂದಾವಲಿ ಒಳಗೆ ಮಹಾರಾಜರ ಪಾದಕ್ಕೆ ಬಾವು ಬರ್ಲಿಕ್ಕೆ ದಿವ್ಸಕ್ಕೆ ಬಾವು ಹೆಚ್ಚಾಗ್ಲಿಕ್ಕೆ. ಕೆಲವ್ರು ಏನ್ ಮಾಡ್ಲಿಕ್ಕೆ ಹತ್ತರು ಅದಕ್ಕೆ ಮತ್ತೆ ಒದ್ದಿ ಬಟ್ಟೆ ಸುತ್ತುದು, ಕೆಲವ್ರು ಕಾಸುದು, ಕೆಲವ್ರು ಮತ್ತೇನೋ ಎಣ್ಣೆ ಹತ್ತುದು, ಇದನ್ನ ಮಾಡುದು ಅದನ್ನ ಮಾಡುದು. ಒಬ್ರು ಭಾಲಚಂದ್ರ ಭಾಟವಡೇಕರ್ ನಾವು ಡಾಕ್ಟರ್ ಬಂದಿದ್ರು, ಮುಂಬೈದವ್ರು ಪ್ರಸಿದ್ಧ ಡಾಕ್ಟರು. ಅವರು ಸಹಿತ ಅಕಸ್ಮಾತ್ ಗೋಂದಾವಲಿಂದ ಹೋಗ್ಬಿಟ್ಟು ಮಹಾರಾಜರ ಪಾದ ಬಾದ ನೋಡಿ ಮಹಾರಾಜರು ಏನಂದ್ರು ಅಂತಂದ್ರೆ, ಅವ್ರು ಡಾಕ್ಟರ್ ಏನಂದ್ರು, ಮಹಾರಾಜ ಕಾಲಿಗೆ ಬಾವು ಬರೋದು ಒಳ್ಳೇದಲ್ಲ, ನಾನಷ್ಟು ಗುಳಿಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಅವ್ರು ಒಂದು 10 ಪ್ರಕಾರ ಗುಳಿಗೆ ಕೊಟ್ಟು ಹೋದ್ರು. ಅವ್ರು ಹೋಗ್ಬೇಕು ಮಹಾರಾಜರಂದ್ರು ಆ ಗುಳಿಗೆ ಹತ್ರ ಹಾಕಿಬಿಡ್ತಿ, ಕಾಲಿನ ಭಾವ ಬಹಳ ಸೂಕ್ಷ್ಮ ಇರ್ತದೆ. ಪಾಪ ಡಾಕ್ಟರ್ಗೆ ಏನ್ ಗೊತ್ತಾಗ್ತದೆ. ಆ ಡಾಕ್ಟರ್ಗೆ ಹಂಗೆ ಗೊತ್ತಾಗ್ತಿತ್ತು ಅಂದ್ರೆ ಅವ್ರು ಇಬ್ಬರು ಹೆಣ್ಣನ್ನು ಸಾಕು 3ನೇ ಹೆಂಡತಿನ ಯಾಕೆ ಮದುವೆ ಮಾಡ್ಕೊಂಡಾರ ಅದಕ್ಕೆ. ಅದೆಲ್ಲ ಕಾಲಿನ ಭಾವ ಬಹಳ ಸೂಕ್ಷ್ಮ ಇರ್ತದೆ. ಮುಂದೆ ಒಂದು 8 ದಿವಸಕ್ಕೆ ಏನಾಗ್ತದೆ, ಆಕಿ ಮಗನ ಬಿಟ್ಟು ಕೂಡ ಪಾದಕ ತೆಗೆದು ಪೂಜೆ ಮಾಡಿ ಬಹಳ ಮನಸ್ಸಿಗೆ ಬಹಳ ಹಳಹಳಿಯಾಗಿ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ಮನುಷ್ಯನಾಗ ಅನಿಸಿ ಗೋಂದಾವಲಿಗೆ ಬಂದು ಪಾದಕ ತಗೊಂಡು ಬಂದು ಮಹಾರಾಜನ ಕ್ಷಮಾ ಕೇಳಿದ್ಲು. ಮಹಾರಾಜರ ಕಾಲಿನೊಳಗೆ ಹಾಕಿದ್ಲು. ಮುಂದೆ ಕ್ರಮೇಣ 2-3 ದಿನದ ಬಾವಿಳು. ಅರ್ಥಾತ್ ಪಾದುಕ ಅಂದ್ರೆ ಸಾಮಾನ್ಯ ಅಲ್ಲ, ಪ್ರತ್ಯಕ್ಷ ಮಹಾರಾಜರೇ ನಮ್ಮ ಮನೆಯೊಳಗಿದ್ದಾರೆ. ನಾಗ್ಪುರ್ ಕಡೆಗೆ ಒಬ್ರು ಮಹಾರಾಜರೊಬ್ಬರಿಗೆ ಪಾದಕ ಕೊಟ್ಟಿದ್ರು. ದಿನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಆಗಿನ ಕಾಲದ ಅಷ್ಟು ಸಿಗಲಿಕ್ಕೆ ಬಹುಶಃ ಕೊಬ್ಬರಿ ಎಣ್ಣೆ ಹಚ್ತಿದ್ರು. ಒಂದ್ ದಿವ್ಸ ಒಂದು ಪಾದಕ ಏನಂದ್ರು ಒಂದು ಇಲಿನೋ ಹೆಗ್ಗನೋ ತಗೊಂಡು ಮನ್ ತುಂಬ ಹುಡುಕಾಡಿದ್ರು ಸಿಗ್ಲಿಲ್ಲ. ಕೊನೆಗೆ ಒಂದ ಪಾದಕ ಉಳಿತು, ಬಲಗಾಲಿನ ಪಾದಕ ಉಳಿತು. ಮಹಾರಾಜರ ಪತ್ರ ಬರೆದ್ರು, ಮಹಾರಾಜ ಒಂದ ಪಾದಕ ಉಳಿದಲ್ಲ ಮತ್ತೆ ಇನ್ನೊಂದು ಮಾಡಿಸಿಕೊಳ್ಳೋ ಹೆಂಗ ಬೇಕಾಗಿಲ್ಲ ಅಂದ್ರು. ನಾನು ನಿಮ್ ಮನೆಯೊಳಗೆ ಕಾಲು ಮುರ್ಕೊಂಡು ಬಿದ್ದು ಬಿಟ್ಟಿನಿ, ಏನ್ ಕಾಳಜಿ ಮಾಡ್ಬೇಡ್ರಿ, ಒಂದ ಪಾದಕ ಪೂಜಾ ಮಾಡ್ಕೊತ ಹೋಗ್ಬೇಕು. ಹಂಗ ನಾವೊಂದು ಪಾದಕ ಕಳ್ಕೊಂಡು ಹಂಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮಹಾರಾಜ ನಮ್ಮ ಮನೆಯೊಳಗೆ ಕಾಲು ಮುರ್ಕೊಂಡು ಬೀಳುವಂಗ ಆಗ್ಬಾರ್ದು, ಕಾಲು ಮಡಿಸ್ಕೊಂಡು ಸ್ವತ್ತ ಕೂಡುವಂಗ ಆಗ್ಬೇಕು. ಆದ್ರಿಂದ ಮಹಾರಾಜರ ಪಾದುಕ ಅಂದ್ರೆ ಹೆಂಗ್ ಸತ್ಪುರುಷರದು ಸಮಗ್ರವಾಗಿರ್ತಕ್ಕಂಥ ವ್ಯಕ್ತಿತ್ವದ ರಸಾನ ಪಾದುಕದೊಳಗಿರೋದು. ಆದ್ರಿಂದ ಕೇವಲ ಒಂದು 10 ನಿಮಿಷ 15 ನಿಮಿಷ ಇಲ್ಲಿ ಪೂಜೆ ಮಾಡಿರೋದ್ರಿಂದ ಆ ಪಾದುಕೆಗಳ ಮೇಲೆ ಮಹಾರಾಜರ ಪಾದವನ್ನಿಟ್ಟು ಪೂಜೆ ಮಾಡಿರೋ ಮಾತ್ರದಿಂದ ಇವತ್ತಿನ ತನಕ ಎಷ್ಟೊಂದು ಭವ್ಯವಾಗಿರ್ತಕ್ಕಂಥ ಭಾವದಲ್ಲಿ ದಿವ್ಯವಾದ ಭಾವದಲ್ಲಿ ಅವರ ಸಾನ್ನಿಧ್ಯದ ಅನುಭವ ಸಹಸ್ರಾರು ಲಕ್ಷಾವಧಿಯಲ್ಲಿ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ನಮ್ಗೆ ಅನಿಸ್ತೇ ಏನು ಅಂದ್ರೆ ಪಾದುಕೆಗಳು ಮನೆಯೊಳಗೆ ಇರೋದು ಒಳ್ಳೇದು ಅನ್ನೋ ದೃಷ್ಟಿಯಿಂದ ಕೊಡಬೇಕು ಅಂತ ಅನಿಸ್ತು. ಹಿಂಗೆ ಸಂಕಲ್ಪ ಮಾಡಿ ಮಾಡೋ ಪುರುಷೊತ್ತಿಗಿಂದ ಮರದು ಫೋನ್ ಮಾಡಿ ಶಿವಮೊಗ್ಗದಿಂದ ಏನು ಅಂದ್ರೆ ನಮ್ಗೊಂದು 2 ಸಾಗವಾನಿ ಗಿಡ ಬಿದ್ದಾವೆ, ಆದ್ರಿಂದ ನಿಮ್ ಪಾದಕ ಮಾಡ್ತೀವಿ ಅಂತ ನಿನ್ನೆ ನಾವು ಮಾತಾಡಿದ್ದು ಕೇಳಿದ್ವಿ, ಅದಕ್ಕೆ ನಾವು ಕಟ್ಗಿ ಕಲ್ಸೋಣ ಅಂದೆ. ನಿನ್ನೆ ಹೇಳೇ ಬಿಡ್ತೀನಿ, ನಾನು ಯಾರ ಮನ್ಯಾಗ ಅಕಸ್ಮಾತ್ ಹಳಿದಿಷ್ಟ ಒಂದು ಸಾಗವಾನಿ ತುಂಡಿದ್ರು ಕಳಿಸಿದ್ರು ನಾವು ಪಾದಕ ಮಾಡಿಸ್ತೀವಿ. ಅದು ಬಾಕಿ ಕಟ್ಟಿಗೆಲೆ ಮಾಡಿಸೋದಿಲ್ಲ, ಕೇವಲ ಬಹಳ ದೀರ್ಘ ಕಾಲದವರೆಗೂ ಉಳಿತಾವ ಅನ್ನೋ ದೃಷ್ಟಿಯಿಂದ. ಮತ್ತು ನಾ ಏನಂದೆ, ಪ್ರತಿ ದಿವಸ ಒದ್ದಿ ಅರಿವಿಗೆ ವರ್ಷದ ಸಾಕು, ಏಕಾದಶಿಗೊಮ್ಮೆ ಗುರುವಾರಕ್ಕೊಮ್ಮೆ ಸ್ವಲ್ಪ ನೀರು ಹಾಕಿ ಬೇಕಾದ್ರೆ ತೊಳಿಬೇಕು ಅಥವಾ ಅರ್ಥಾತ್ ಸ್ನಾನ ಮಾಡಿಸ್ಬೇಕು. ಅನ್ಸಿರ್ ಮಾಡಿಸ್ಲಿಕ್ಕೆ ಅಡ್ಡಿ ಇಲ್ಲ, ಪಂಚಾಮೃತ ಹಾಕ್ಬೇಕು ಅನ್ಸಿರ್ ಹಾಕ್ಲಿಕ್ಕೆ ಅಡ್ಡಿ ಇಲ್ಲ. ಇಲ್ಲದೇ ಇದ್ರೆ ಅದ್ರ ಬಗ್ಗೆ ಏನು ಮನುಷ್ಯನಾಗ ಹಳಹಳಿ ಮಾಡ್ಕೊಳ್ಳೋ ಕಾರಣ ಇಲ್ಲ. ಹೆಂಗ್ ಶಕ್ಯದನೋ ಹಂಗೆ ಪೂಜಾಕ್ಕೆ ಇಂಥದ್ದ ಒಂದು ವಿಧಾನ ಅನ್ನುವಂಥದ್ದಿರಂಗೆ
ನಮಗೆ ಏನೂ ಶಕ್ತಿ ಇಲ್ಲ ಅಂದಾಗ ಎಷ್ಟೋ ಮಂದಿ ಇರ್ತಾರಲ್ಲ, ಒಬ್ಬರೇ ಹೆಣ್ಮಗಳಿಗೆ ಇರೋದು, ನಾವು ತಿಂಗಳದಾಗ 3-4 ದಿವಸ ನಾವು ಮುಟ್ಟುಗಿಟ್ಟು ಇರ್ತದೆ. ಮತ್ತೆ ಅವಾಗ ಏನ್ ಮಾಡ್ಬೇಕು? ನಾ ಹೇಳಿದೆ, ನೀವು ಬರೇ ಮಾನಸ ಪೂಜೆ ಮಾಡಿಬಿಟ್ರೆ ಸಾಕು. ಅವಾಗ 4 ದಿವಸ, ಒಂದೊಂದ್ಸಲ 8 ದಿವಸ ಗಟ್ಟಲೆ ನಮ್ಗೆ ಊರಿಗೆ ಹೋಗ್ಬೇಕಾಗಿ ಬಂದಾಗ, ಅಕಸ್ಮಾತ್ 2 ದಿವಸ ಗಟ್ಟಲೆ ಹೋಗ್ಬೇಕಾಗಿ ಬಂದಾಗ ನಿಮ್ಗೆ ಶಕ್ತಿ ಆದ್ರೂ ತಗೊಂಡು ಹೋಗ್ರಿ. ಎಲ್ಲಿದ್ದಲ್ಲಿ ಎಲ್ಲೋ ಒಂದ್ ಕಡೆ ಮೂಲ್ಯಾಗ ಇಟ್ಕೊಂಡು ನೀವು ಪೂಜೆ ಮಾಡ್ರಿ. ಶಕ್ತಿ ಇಲ್ಲ ಅಂದ್ರ ಮನೆಯೊಳಗೆ ಇಟ್ಕೊಂಡು ಹೋಗಿ ಎಲ್ಲಿರ್ತೀರೋ ಅಲ್ಲಿಂದ ಮಾನಸ ಪೂಜಾ ಮಾಡೋದಕ್ಕೆ ನಮಸ್ಕಾರ ಮಾಡಿದ್ರು ಸಾಕು, ಅರ್ಶನ ಕುಂಕುಮ ಇರಿಸಿದ್ರು ಸಾಕು. ಬಟ್ ನಮ್ಗೆ ಏನದ ಅಂದ್ರೆ ಮಹಾರಾಜರ ಸಾನ್ನಿಧ್ಯ ನಮ್ಮ ಮನ್ಯಾಗ ಅದ ಅನ್ನುವಂಥ ಭಾವನೆಯನ್ನು ನಾವು ಬೆಳೆಸಿಕೊಳ್ಳುವ ಸಲುವಾಗಿ ಇದೆಲ್ಲ ಏನದ ಅಂದ್ರೆ ಶ್ರವಣೋಪಾಸನೆಯ ಮರ್ಮದ ಇದ್ರೊಳಗೆ. ಆದ್ರಿಂದ ನಾವು ಪಾದಕ ಕೊಡ್ಬೇಕು ಅಂತ ಅನಿಸ್ತು. ಅದಕ್ಕಾಗಿನೇ ಆ ಸಾಗವಾನಿ ಕಟ್ಟಿಗೆ ಕಳಿಸಿದ್ರು. ಅದೇ ರೀತಿಯಾಗಿದೆ ಹುಬ್ಬಳ್ಳಿ ಒಳಗೆ ಉಮೇಶ್ ಪಾಸಲಗ ಅಂತಿದ್ದಾರೆ, ಅವರು ಫೋನ್ ಮಾಡಿ ಹೇಳಿದ್ರು, ಈಗ ನಮ್ಮ ಮನೆಯೊಳಗೆ ಹಳಿ ಮನಿ ತೆಗಿಸಿದ್ವಿ, ಅದ್ರ ಒಂದಿಷ್ಟು ಕಟ್ಟಿಗೆ ಅದರಲ್ಲಿ ಸಾಗವಾನಿ ಕಟ್ಟಿಗೆ ನಾನೇ ಕಳಿಸ್ಕೊಡು. ಇವಾಗ ನಮ್ಗೆ ನಾವು ಮಾಡ್ತಾ ಇರೋದು ಅದು. ಅದೇ ರೀತಿ ಬೆಂಗಳೂರೊಳಗೆ ಒಬ್ರು ಹೇಳಿದ್ರು, ಹಳಿ ಮನಿ ತೆಗಿಸಿವ್ರಿ, ಅದು ಎಲ್ಲ ಕಿಟಕಿ ಬಾಗಿಲ ಚೌಕಟ್ಟು ಕಳಿಸ್ಕೊಡ್ರಿ ಅಂತ. ಅವನು ಮನಸ್ಸದ ತಗೊಂಡು ಬಂದ್ವಿ. ಅರ್ಥಾತ್ ಏನು ಅಂತಂದ್ರೆ ಅವೆಲ್ಲ ಸೀಸನ್ ಆಗಿರ್ತಾವ, ಅತಿ ಉತ್ತಮ ಕಟ್ಟಿಗೆ ಇರ್ತಾವೆ. ಆದ್ರಿಂದ ಅವು ಸಹಿತ ಉತ್ತಮ ಪಾದಕ ಆಗ್ತಾವ. ನೋಡ್ರಿ, ಅವ್ರ ಯೋಗಿ ಎಂಥದ್ದು ಅಂತಂದ್ರೆ ಆ ಕಟ್ಟಿಗೆ ಏನದ ದಿವ್ಯ ಪಾದಕ ಆಗಿ ಇವತ್ತು ಸಾವಿರಾರು ಮನೆಗಳಲ್ಲಿ ಅವು ಪೂಜಾ ಆಗ್ತವೆ ಅಂತ ಅನ್ನೋ ದೃಷ್ಟಿಯಿಂದ ಎಷ್ಟೊಂದು ಸಮಾಧಾನ ಅನಿಸ್ತದೆ. ಯಥಾತ್ ಏನು ಅಂದ್ರೆ 1,20,000 ಪುಸ್ತಕಗಳು ಆದ್ವು. ಅದು ಇನ್ನೂ ಬರೆಯೋದೊಂದು ಫೋರ್ಸ್ ಎಷ್ಟು ಜೋರದ ಜನರದ್ದು ಅಂದ್ರೆ ದಿನಾ ಫೋನ್ ಮಾಡಿ ಕೇಳ್ತಾರೆ, ನಮಗ್ ಪುಸ್ತಕ ಬೇಕ್ರಿ, ಬರೆಯೋ ಪುಸ್ತಕ ಬೇಕು ಅಂತ. ನಾವು ಏನ್ ಹೇಳ್ತಿರ್ತೀವಿ ಅಂದ್ರೆ, ನಾನು 1,00,000 ಪುಸ್ತಕದ ಸಂಕಲ್ಪ ಮಾಡಿದ್ವಿ, ಅದು ಮುಗದದ 20,000 ಮತ್ತು ಮ್ಯಾಲ್ ಮಾಡಿಸಿದ್ವಿ. ಆದ್ರಿಂದ ವಾಂಗ್ಮಯದ ವತಿಯಿಂದ ಇದಷ್ಟು ಮಾಡೋದಕ್ಕೆ ಶಕ್ತಿ ಇತ್ತು, ಅಷ್ಟು ಮಾಡೀವಿ. ಆದ್ರಿಂದ ನಾನು ಇಷ್ಟ್ರಾಗ ವಾಟ್ಸಾಪ್ನಾಗ ಕೊಡಾಮಿದ್ದಿಲ್ಲ. ಏನು ಅಂದ್ರೆ ಅಕಸ್ಮಾತ್ ಇನ್ನೂ ಬರೆಯೋ ಉತ್ಸಾಹ ನಿಮ್ಗೆ ಎಲ್ಲಾ ಇರೋದು ನೋಡಿ ನಮ್ಗೆ ನಿಜವಾಗಿ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಒಂದೊಂದು ಊರ ವತಿಯಿಂದ ನೀವು 5,000, 2,000, 1,000 ನೀವು ಪುಸ್ತಕ ಮಾಡಿಸ್ತೀವಿ ಅಂದ್ರೆ ಕನಿಷ್ಠ 5,000 ಪುಸ್ತಕಗಳ ಒಂದು ಯೋಜನೆ ತಯಾರಾತು ಅಂದ್ರೆ ನಾನು ಅವ್ರಿಗೆ ಆದಿತ್ಯ ಪ್ರಕಾಶ್ ಅವರಿಗೆ ಫೋನ್ ಮಾಡಿ ಹೇಳಿ 5,000 ಪುಸ್ತಕ ಪ್ರಿಂಟ್ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಹೇಳ್ಬೋದು. ಆ ಪುಸ್ತಕ ಇಲ್ಲಿ ಬಂದು ನಾವು ನಂಬರ್ ಹಚ್ಚೋದು, ಬಾಕ್ಸ್ನ ಹಾಕೋದು ಮಾಡಿ, ಯಾರು ವಿಶೇಷ ಮುಖ್ಯವಾಗಿ ಅದರೊಳಗೆ ಸೇವಾ ಸಲ್ಲಿಸಿರ್ತಾರಲ್ಲ ಅವ್ರಿಗೆ ಮೊದಲು ಕೇಳಿ, ನೀವು ಪುಸ್ತಕ ಎಷ್ಟು ಬೇಕು, ಏನ್ ಬೇಕು ಅಂತ ಕೇಳಿ, ಆಮೇಲೆ ಉಳಿದ ಪುಸ್ತಕಗಳನ್ನು ಉಳಿದೆಲ್ಲ ಭಕ್ತರಿಗೆ ಒಂದು ಕಲಿಸೋ ವ್ಯವಸ್ಥೆ ಮಾಡ್ಲಿಕ್ಕೆ ಶಕ್ಯದ ಅಂತ ತಿಳ್ಕೊಂಡು ನಾನು ಕೊಡೋಣ. ಇದು ಒಂದು ವೇಳೆ ಆಗದೆ ಇದ್ರೆ ನೀವೇನ್ ಮಾಡ್ಬೇಕು, ನಾವು ಒಂದು ಸೈಜ್ ಏನ್ ಹೇಳ್ತೀವಿ ಆ ಸೈಜಿನ ಪುಸ್ತಕ ನೀವು ವೈಯಕ್ತಿಕವಾಗಿ ಒಬ್ಬರೊಬ್ಬರು ಯಾಕಾಗುವಂತಾಗ ಕೊಂಡ್ಕೋಬೇಕು. 18 ಸೆಂಟಿಮೀಟರ್ 23 ಸೆಂಟಿಮೀಟರ್ ಇಂದ ಪುಸ್ತಕ ತಗೊಂಡು ಅದು 19, 20, 18, 24 ಒಂದದ, 19, 25 ಒಂದದ. ನಮ್ ಪುಸ್ತಕ 18, 24 ಇರೋದ್ರಿಂದ ಆ ಸೈಜಿನ ಪುಸ್ತಕ ತಗೊಂಡು ಆ ಮ್ಯಾಲಿನ ಕವರ್ ಮ್ಯಾಲಿನ ರಟ್ಟಿನ ಮ್ಯಾಲಿನ ಚಿತ್ರ ಎಂತೆಂಥವೋ ಇರ್ತಾವೆ, ಆದ್ರೂ ಸಹಿತ ನೀವು ಅದನ್ನ ಬರೀರಿ. ನಾವು ಆಮೇಲೆ ಆ ಕವರ್ ಫೋಟೋ ತೆಗೆದು ನಾವು ಅದಕ್ಕೆ ಈಗ ಸದ್ಯ ಹೆಂಗೆ ಫೋಟೋ ಅದನ್ನ ಅಂತ ಫೋಟೋ ಹಚ್ಚುವ ವ್ಯವಸ್ಥೆ ಮಾಡ್ಲಿಕ್ಕೆ ಶಕ್ಯ ಆಗ್ತದೆ. ನೀವು ಆ ರೀತಿಯಾಗಿ ಕೊಂಡುಕೊಂಡು ವೈಯಕ್ತಿಕವಾಗಿ ನೀವು ಆಯುಷ್ಯ ತುಂಬ ಬರೆದು ಕಳಿಸಿದ್ರು ನಾವು ಎಂಥ ಗುಡಿ ಕಟ್ಟಿಸ್ಲಿಕ್ಕೆ ಹತ್ತೀವಿ ಅಂದ್ರೆ ಇಡೀ ಆಯುಷ್ಯ ತುಂಬ, ಅರ್ಥಾತ್ ಏನು ಅಂದ್ರೆ ಇಡೀ ಕರ್ನಾಟಕ ಮಹಾರಾಷ್ಟ್ರದವ್ರು ಎಲ್ಲಾರು ಅಥವಾ ಇಡೀ ಜಗತ್ತವ್ರು ಎಲ್ಲಾರು ಆಯುಷ್ಯ ತುಂಬ ಬರೆದ್ರು ತುಂಬದೇ ಇರುವಷ್ಟು ದೊಡ್ಡ ಗುಡಿ ಕಟ್ಟಿಸ್ಲಿಕ್ಕೆ. ಆದ್ರಿಂದ ಯಾರು ನಾವು ಕಳ್ಸೋಣ ಬ್ಯಾಡೋ, ನಿಮ್ ಗುಡಿ ಇಲ್ಲ, ಪುಸ್ತಕ ಹಿಡಿತಾವೋ ಇಲ್ಲೋ ಅನ್ನೋ ಕಾಳಜಿ ಮಾಡೋ ಕಾಲನೆಲ್ಲ ಅಷ್ಟು ಹೊತ್ತಾಗಿ ಗುಡಿ ತುಂಬಿದ್ರೆ ಇನ್ನೊಂದು ಗುಡಿ ಕಟ್ಟಿಸಿದ್ರು ನಮಗೆ ಸಂತೋಷದ. ಯಾಕೆ ಅಂತಂದ್ರೆ ಅಂಥ ದಿವ್ಯವಾಗಿರ್ತಕ್ಕಂಥ ಭಗವಂತನ ನಾಮ ಏನದನ್ನು ಹೆಬ್ಬಳ್ಳಿ ಒಳಗ ಚಿರಸ್ಥಾಯಿಯಾಗಿ ಗುಡಿ ಅಗದಿ ವಿಶ್ವಾಸದಿಂದ ಹೇಳಿಕತ್ತಿಲ್ಲ. ಏನು ಅಂದ್ರೆ ಇಡೀ ಜಗತ್ತಿನೊಳಗನೆ ಇಷ್ಟೊಂದು ನಾಮವನ್ನು ಒತ್ತಟ್ಟಿಗಿಟ್ಟಿರ್ತಕ್ಕಂಥ ಪ್ರತ್ಯೇಕವಾಗಿರೋ ಮಂದಿರ ಬಹುಶಃ ನನ್ನ ದೃಷ್ಟಿ ಒಳಗ ಎಲ್ಲೂ ನನಗೆಲ್ಲೂ ಕೇಳಿಕ್ ಸಿಕ್ಕಿಲ್ಲ ಮತ್ತು ನಾನು ಎಲ್ಲೂ ನೋಡಿಲ್ಲ. ರಾಮ ಮಂದಿರ ಇರ್ತದೆ, ರಾಮ ಮಂದಿರದಲ್ಲೇ ಒಂದು 13 ಕೋಟಿ ಇಟ್ಟಿರ್ತಾರೆ. ನಮ್ಮಲ್ಲಿ ಇಲ್ಲಿ ಮಹಾರಾಜರ ಮ್ಯಾಲ ಶಿಖರದ ಮೇಲೆ 13 ಕೋಟಿವೆ, ಆಮೇಲೆ ರಾಮ ಮಂದಿರದ ಮ್ಯಾಲೂ 13 ಕೋಟಿ ಅವ. ಆದ್ರೆ ಒಂದು 100 ಕೋಟಿ ರಾಮನಾಮವನ್ನ ಈ ಸದ್ಯ 1,20,000 ಅಂದ್ರೆ 100 ಅಲ್ಲದೆ 120 ಕೋಟಿ ರಾಮನಾಮ ಮಂದಿರವನ್ನು ಒತ್ತಟ್ಟಿಗಿಡುವಂತಹ ಒಂದು ಯೋಜನೆ ಅನ್ನುವಂಥದ್ದು ಬಹಳ ಕ್ವಚಿತ್ ಆಗಿದೆ. ಆದ್ರಿಂದ ಮುಂದಿನ ಒಂದು ಪುಸ್ತಕಕ್ಕಾಗಿ ಈ 2 ಪ್ರಕಾರಗಳಲ್ಲಿ ನಾವು ಅರ್ಥಾತ್ ಏನು ಸ್ವಲ್ಪ ನಾಳೆ ಇಷ್ಟರಲ್ಲೇ ಎಲ್ಲಾರ್ಗೂ ನಾವು ತಿಳಿಪಡಿಸ್ತೀವಿ. ಆಮೇಲೆ ಪಾದುಕೆಗಳ ವಿಷಯದಲ್ಲಿಯೂ ಸಹಿತ 1300ಕ್ಕೆ ಮುಗಿಸ್ತೀವಿ ಅಂತ ಏನಿಲ್ಲ.
ನಮ್ಮ ಕಟಿಗೆ ಬರ್ಕೋತಾ ಇತ್ತು, ಅನುಕೂಲ ಆಕೋತಾ ಇತ್ತು ಅಂದ್ರೆ ಇವು ಸಹಿತ ಏನದನು ಎಷ್ಟಕ್ಕೆ ಹೋಗಿ ಹತ್ತಾವು ಹತ್ಲಿ ಏನ್ ತಪ್ಪಿಲ್ಲ. ನಮಗೂ ಸಂತೋಷದ 1300 ಇದ್ದದ್ದು 13,000 ಆದ್ರೂ ನಮಗೇನು ಅದ್ರ ಬಗ್ಗೆ ನಮಗೇನು ಇದು ಇಲ್ಲ. ನಮ್ಗೆ ಇನ್ನೂ ಸಂತೋಷದ ಅಷ್ಟು ಮುಖ್ಯವಾಗಿ ಏನು ಅಂದ್ರೆ ಅದಕ್ಕೆ ಹೆಂಗ ಸಣ್ಣ ಪುಟ್ಟ ರೇಟ್ಲೆ ಸಿಗ್ತಿದ್ರು, ಸಣ್ಣ ಪುಟ್ಟ ರೇಟ್ಲೆ ಕೊಂಡು ತಗೊಂಡಾದ್ರೂ ಸಹಿತ ನಿನ್ನೊಬ್ರು ದಾಂಡೇಲಿಯಿಂದ ಫೋನ್ ಮಾಡಿದ್ರೆ ಏನು ಅಂದ್ರ ಅಲ್ಲಿ ಒಂದು ಪಾದುಕ 2 ಪಾದುಕ ಸೈಟಿನ ಕಟ್ಟಿಗೆ ಸಾಮಾನ್ಯವಾಗಿ 300 ರೂಪಾಯಿ ಬರ್ತದ್ರಿ, ಅದನ್ನ ನಾವು ಒಂದು 100 ರೂಪಾಯಿ ಕಡಿಮೆ ಮಾಡಿ 200 ಕೊಡ್ತೀವಿ ಅಂತ ತಿಳ್ಕೊಂಡ್ರು. ನೋಡೋಣ್ರಿಪ್ಪ ಇದು ಮುಂಚೆ ಹಂಗ ಸೇವಾ ರೂಪದಲ್ಲಿ ಬರ್ತಕ್ಕಂಥ ಕಟ್ಟಿಗೆ ಬರ್ಕೋತ ಇರ್ಕೋತಕ್ಕ ಅದನ್ನ ಮುಂದೆ ಆಮೇಲೆ ವಿಚಾರ ಮಾಡ್ತೀವಿ ಅಂತ ಹೇಳಿ. ಇನ್ನು ಮೂರನೇದಾಗಿ ಏನು ಅಂದ್ರೆ ಅತಿ ಒಂದು ಮಹತ್ವದ ವಿಷಯ, ಏನು ಒಟ್ಟು 4 ವಿಷಯ ಹೇಳ್ಬೇಕಾಯ್ತು. ಮೂರನೇದಾಗಿ ಏನು ಅಂದ್ರೆ ಒಂದು ಸಹಜವಾಗಿ ನಮ್ಗೆ ಬಹಳ ದಿವಸದಿಂದ ಸುಮಾರು ವರ್ಷಗಳಿಂದ ನಮ್ಮ ಮನಸ್ಸಿನಾಗ ಏನ್ ಅನಿಸ್ತಿತ್ತು ಅಂದ್ರೆ ಈಗ ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಏನಾಗ್ಬೇಕು ಅಂದ್ರೆ ರಜತಮಯವಾಗಿರ್ತಕ್ಕಂಥ ಒಂದು ಚೌಕಟ್ಟು, ಒಂದು ಬೆಳ್ಳಿ ಚೌಕಟ್ಟು, ಬೆಳ್ಳಿಯ ಆವರಣ ಉಳ್ಳಂತಹ ಚೌಕಟ್ಟಾಗಬೇಕು. ಯಾಕಂದ್ರೆ ಸಾಮಾನ್ಯ ಕ್ಷೇತ್ರ ಅಲ್ಲಿದು ಇಡೀ ಜಗತ್ತಿನೊಳಗದ ನಾಮವನ್ನೇ ಮುಖ್ಯವಾಗಿ ಪ್ರಚಾರ ಮಾಡ್ತಕ್ಕಂತಹ ಕ್ಷೇತ್ರವಾಗಿರೋದ್ರಿಂದ ಲಕ್ಷಾವಧಿ ಜನರಿಗೆ ದಿವ್ಯವಾದ ಕ್ಷೇತ್ರದ ದರ್ಶನ ಆಗ್ತದೆ. ಅದನ್ನ ನೋಡಿ ಸಂತೋಷ ಆಗ್ತದೆ. ಮಹಾರಾಜರಿಗೆ ಏನಾದ್ರೂ ಅವಶ್ಯಕತೆ ಇರುತ್ತದೆ. ಆದ್ರೆ ನಾವು ಭಕ್ತರು ಶಿಷ್ಯರು ಅವರ ಒಂದು ವೈಭವವನ್ನು ಬೆಳೆಸಬೇಕು, ಅದನ್ನ ನೋಡಿ ಸಂತೋಷ ಪಡಬೇಕು ಅನ್ನುವಂತಹ ಭಾವನೆಯಿಂದ ನಾವು ನಮ್ಮ ಮನೆಯೊಳಗೆ ಏನ್ ಬಂಗಾರ ಚೌಕಟ್ಟು ಹಚ್ಕೊಂಡ್ರು ಸಹಿತ ನಾವು ಅದ್ರ ಸಂತೋಷ ಪಡೋದು ಹಮ್ದೋ ಹಮಾರದು ಅಷ್ಟೇ. ನಮ್ಮ ಮನೆಯೊಳಗೆ ನಾವೇನ್ ಕೋಟಿಗಟ್ಟಲೆ ಖರ್ಚು ಮಾಡಿ ಬಂಗಾರ ಚೌಕಟ್ಟು ಮಾಡಿಕೊಂಡ್ರು ಸಂತೋಷ ಪಡೋರು ಎಷ್ಟು ಮಂದಿ ಅಂದ್ರೆ ದಿನ 100 ಮಂದಿನ ಕರೆಸಿ ನಮ್ಮ ಚೌಕಟ್ಟು ನೋಡ್ರಿ ಉಪಾರ ಮಾಡ್ಕೊಂಡು ಹೋಗಿ ಅಂತ ಯಾರು ಅಂತಾರೆ? ಯಾರ್ಯಾರು ಅನ್ನೋದಿಲ್ಲ. ಬಹಳ ವಾಸ್ತುಶಾಂತಿ ದಿವಸ ಒಂದಿಷ್ಟು ಮಂದಿಗೆ ಹೇಳಿ ಅವತ್ತೊಂದ್ ದಿವಸ ಊಟ ಹಾಕಿ ಕಳಿಸಿದ್ರು ಅಂದ್ರೆ ಮರುದಿವಸದಿಂದ ಅಕಸ್ಮಾತ್ ಒಂದ್ ದಿವಸ ನಾವು ಉದಾಹರಣೆ ಹೇಳಿದೆ. ಇಲ್ಲಿ ನಮ್ಗೆ ಎಷ್ಟೋ ಮಂದಿ ಕೇಳ್ತಾರೆ ಏನು ಇಷ್ಟೆಲ್ಲ ಮಂದಿರ ಯಾಕೆ ಕಟ್ಸಿದೆ? ಅದಕ್ಕೆ ನಾವು ಹೇಳಿದ್ವಿ, ಈಗ ರಾಮ ಮಂದಿರ ಕಟ್ಟಿಸಿಗೆ ಸುಮಾರು ಆಗಿನ ಕಾಲದಲ್ಲಿ ಒಂದು 50 ಲಕ್ಷ ರೂಪಾಯಿ ಖರ್ಚ. ಗಣಪತಿ ಗುಡಿ ಆಯ್ತು, ಚಿದಂಬರೇಶ್ವರ ಮಂದಿರ ಆಯ್ತು, ಈ ರೀತಿ ರಾಮ ಮಂದಿರ ಆಯ್ತು, ಈ ರೀತಿಯಾಗಿ ಬೇರೆ ಮಂದಿರ ಯಾಕ್ರಿ? ನಾ ಹೇಳಿದೆವು ಮೊದಲನೇ ಮುಖ್ಯ ಕಾರಣ ಏನು ಅಂದ್ರ ನೀವು ಯಾವ ಮಂದಿರದೊಳಗೆ ಕೂತ್ಕೊಂಡು ರಾಮನಾಮ ಸ್ಮರಣೆ ಮಾಡಿದ್ರು ಆ ಮಂದಿರದೊಳಗಿನ ದೇವರೇನು ನಿಮ್ಗೆ ಬ್ಯಾಡ ಅನ್ನೋದಿಲ್ಲ. ಬ್ರಹ್ಮಾನಂದ ಮಹಾರಾಜರು ಏನ್ ಮಾಡಿದ್ರು ಅಂತಂದ್ರೆ 3 ತೇರಾಕೋಟಿ ಜಪ ಮಾಡಿಸಿದ್ರು. 3 ತೇರಾಕೋಟಿ ಜಪ ಬೇರೆ ಬೇರೆ ದೇವ್ರ ಗುಡಿಯಾಗ ಮಾಡಿಸಿದ್ರು. ನರಗುಂದಲ್ಲೇ ವಿಠಲ ಮಂದಿರದಲ್ಲಿ ಮಾಡಿಸಿದ್ರು, ತೇರದಾಳದಲ್ಲೇ ದತ್ತ ಮಂದಿರದಲ್ಲಿ ಮಾಡಿಸಿದ್ರು. ಅದೇ ರೀತಿಯಾಗಿ ಏನು ಅಂದ್ರೆ ಬಿದ್ರಹಳ್ಳಿ ಒಳಗ ವೇಣುಗೋಪಾಲ ಮಂದಿರದೊಳಗೆ ಮಾಡಿ, ಎಲ್ಲೂ ರಾಮ ಮಂದಿರದಲ್ಲಿ ಮಾಡಿಲ್ಲ. ಆದ್ರಿಂದ ಬೇರೆ ದೇವ್ರು ಯಾರು ಏನು ಮಾಡೋದ, ನಮ್ಮ ಗುಡಿಯಾಗ ಕೂತ್ನಿ ರಾಮನಾಮ ಜಪ ಮಾಡಬೇಡ ಅಂತ ಯಾವುದು ಅನ್ನೋದಿಲ್ಲ. ಮತ್ತು ಇನ್ನೂ ಒಂದು ಮುಖ್ಯ ವಿಷಯ ಏನು ಅಂದ್ರೆ ಒಬ್ಬ ಒಂದು 50 ಕೋಟಿ ರೂಪಾಯಿ ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ದೊಡ್ಡ ಮನೆ ಕಟ್ಟಿದ ಅಂತ ತಿಳ್ಕೊಡು. ಕಟ್ಟಿದ್ರು ವಾಸ್ತುಶಾಂತಿ ಆಯ್ತು, ಎಲ್ಲ ಆಯ್ತು, ಭರ್ಜರಿ ಆಯ್ತು. ಆದ್ಮೇಲೆ ಮುಗೀತು. ಅವತ್ತೊಂದ್ ದಿವ್ಸ ಎಲ್ಲ ಊಟಕ್ಕೆ ಹಾಕಿದ್ರು, ಮುಗೀತು. ಆಮೇಲೆ ಆ ಮನ್ಯಾಗಿರೋರು ಎಷ್ಟು ಮಂದಿ ಅಂದ್ರೆ ಬಹಳ ಒಂದು 4-5 ಮಂದಿ ಇರ್ತಾರೆ. ಒಂದ್ ದಿವ್ಸ ಅಕಸ್ಮಾತ್ ನಾವು ದಾರ್ಯಾಗ ಹೊಂಟಿದ್ವಿ, ಧೋದು ಮಳೆ ಬಂತು ಅಥವಾ ಬಿಸಿಲಿತ್ತು, ನೋಡಿದ್ವಿ ಎಷ್ಟು ಶೆಕಿ ಅದಪ್ಪ, ಎಷ್ಟು ಬಿಸಿಲು ಮಳೆ ಬಂತು ಅಂತ ಮಗ್ಗದ ನೋಡಕ್ಕೆ ದೊಡ್ಡ ಭವ್ಯವಾಗಿರೋ ಒಂದು ಮನೆ ಅದರ ಒಳಗೆ ಹೋಗಿ ಕೂತ್ರ ಹಾಕೊಂಡು ಸ್ವಲ್ಪ ಹೊತ್ತು ಅಂತ ಒಳಗೆ ಹೋಗಿ ಅಲ್ಲೇ ಸಿಟ್ಔಟ್ ಮ್ಯಾಗೇನ ಒಂದು ಸೋಫಾದ ಮೇಲೆ ಜಪ ಮಾಡ್ಕೋತ ಕಣ್ಣು ಮುಚ್ಕೊಂಡು ಕೂತೀವಿ. ಅಷ್ಟೊತ್ತಿಗೆ ಯಜಮಾನ್ರು ಯಾರು ಇಲ್ರಿ ಹೊಂಟಿದ್ವಿ, ಮಳೆ ಬಂತ್ರಿ, ಅದಕ್ಕೊಂದ್ 5 ನಿಮಿಷ ಕೂತ್ ಹೋಗ್ ಏನ್ರಿ ಧರ್ಮಶಾಲೆ ಅಂತ ತಿಳ್ಕೊಂಡ್ರಿ, ಯಾವ್ದಾರ ದೇವಸ್ಥಾನ ಅಂತ ತಿಳ್ಕೊಂಡ್ರು. ಅದನ್ರಿ ಕೂಡಿಸ್ಬಿಡ್ತಾರೆ. ಇಲ್ರಿ ಇಲ್ಲಿ ಬಿಡ್ರಿ ಅಲ್ಲಿ ನಾವೇನ್ ನಿಮ್ಮ ಯಾವ ವಸ್ತು ಕೈ ಹಚ್ಚೋದಿಲ್ಲ, ಏನ್ ನಾವೇನ್ ತಗೊಂಡ್ ಹೋಗುದಿಲ್ಲ, ಕುಡುಗು ಮಾಡುದಿಲ್ಲ, ನಾವು ಕೂತೀವಿ ಒಂದ್ 10 ತಾಸು ಜಪ ಮಾಡಿ ಹೋಗ್. ನೀವು ಸುಮ್ಮನೆ ಹೋಗ್ತೀರ 1000. ಈ ನಮ್ದು ಚಿದಂಬರೇಶ್ವರ ಗುಡಿ ರಾಮ ಮಂದಿರ ಸದ್ಯ ಬಾಗ್ಲ ಹಾಕ್ಯಾವ, ಪ್ರಶ್ನೆ ಬ್ಯಾರೆ. ಊಟ ಟೈಮ್ದಾಗ ನೀವು ಹೊಂಟಿದ್ರಿ, ನಿಮ್ಗೆ ಅನಿಸ್ತು ಅಕಸ್ಮಾತ್ ಆಗಿ ಏನಪ್ಪಾ ಅಂದ್ರ ಚಿದಂಬರೇಶ್ವರ ಗುಡಿ ಅದ, ರಾಮ ಮಂದಿರ ಅದ ಅಥವಾ ದತ್ತ ಮಂದಿರ ಅದ, ನಾವೊಂದ್ 10 ತಾಸು ಜಪ ಮಾಡಿ ಹೋಗೋಣ ಅಂದ್ರೆ ಯಾರು ನಿಮ್ಮನ್ನ ಹೊರಗೆ ಹಾಕ್ತಾರೆ. ಇದು ಮಂದಿರದ ವೈಶಿಷ್ಟ್ಯ. ಮನೆಯೊಳಗೆ ಗಂಡ ಹೆಂಡತಿ ಜಗಳ ಆತು, ಗಂಡ ತಲೆ ಚಿಟ್ಟು ಹಿಡಿದು ತಲೆ ತಿರಿದಾಗ ಗಾಳಿ ಆಗ ಹೆಂಡತಿನ ಒಂದು ಹೋರಿ ಎಲ್ಲಾರು ಯಾವ್ದಾರ ಗುಡ್ಯಾಕ ಕೂತಂತ ಜಪ ಮಾಡಿ ಬರೋರಿ ಅಂತಂದು ಪಡವಡ ಹೋಗಿ ಯಾವ್ದಾದ್ರು ಗುಡ್ಯಾಕ ಕೂತ್ ಜಪ ಮಾಡಿರಲ್ಲಿ ಅವ್ರೇನು ಜಪ ಮಾಡಬೇಡ್ರಿ ಹೊರಗೆ ಹೋಗ್ರಿ ಅಂತ. ಎಲ್ಲಿದೆ ಹೊರಗೆ ಹೋಗ್ರಿ ಅಂದ್ರೆ ಸಹಿತ ಏನ್ ಹೋಗ್ತಾರೆ, ಈ ಮನ್ಯಾಗ ಹೋದ್ರು ಹೋಗೋ ಪರಿಸ್ಥಿತಿ ಸದ್ಯ ಬಹಳ ಗರಂ ಅದ ಒಳಗ. ಹೆಂಗೋ ಹಂಗೇನದ ಸಮರ್ಥ ರಾಮದಾಸ್ ಸ್ವಾಮಿಗಳು ದಾಸಬೋಧಗಳು ಬರ್ದಾರೆ ಏನು ಅಂದ್ರ ಭಗವಂತನ ವೈಭವವನ್ನು ಬೆಳೆಸಬೇಕು, ಸದ್ಗುರುಗಳ ವೈಭವವನ್ನು ಬೆಳೆಸಬೇಕು.
ಅಂಥವ್ರ ಮನೆಯೊಳಗೆ ಅವ್ರು ಬಂಗಾರ ಚೌಕಟ್ಟು ಮಾಡಿಸ್ಲಿ, ರತ್ನ ಖಚಿತ ಸಿಂಹಾಸನ ಮಾಡಿಸಿರುವಾಗ ನಮಗೇನು ಅದರಿಂದ ಸಂತೋಷ ಪಡುವಂತ. ಇವತ್ತು ನೋಡಿ ನಾವು ಎಷ್ಟು ಮಂದಿ ಸಂತೋಷ ಪಡ್ತೀವಿ ಮಹಾರಾಜರ ದಿವ್ಯ ಸಾನ್ನಿಧ್ಯವನ್ನು ನೋಡಿ. ಆದ್ರಿಂದ ನಮ್ಗೆ ಅನಿಸ್ತೇನು ಅಂದ್ರೆ ಮಹಾರಾಜರದ್ದು ದಿವ್ಯ ಭಾವ ಇರಬೇಕು, ಒಂದು ವಿಲಕ್ಷಣವಾಗಿರ್ತಕ್ಕಂಥದ್ದು ಒಂದು ಇರಬೇಕು ಅನ್ನೋ ದೃಷ್ಟಿಯಿಂದ ಮನುಷ್ಯನಾಗಿ ಬಂತು. ಎಲ್ಲರೂ ಚೂರು ಸ್ವಲ್ಪ ನಮ್ಮದೇನದ ಸೇವೆಯನ್ನು ಸಲ್ಲಿಸಿ ಅದಕ್ಕೊಂದು ಬೆಳ್ಳಿ ಚೌಕಟ್ಟು ಮತ್ತು ಕಿಟಕಿಗಳಿಗೂ ಬೆಳ್ಳಿದು ಮತ್ತು ಬ್ರಹ್ಮಾಂಡದ ಮಹಾರಾಜರು ಕೋಟಿವರೆಗಿನ ಮಂಟಪ ಏನಾದ್ರು ಅದಕ್ಕೂ ಒಂದು ಬೆಳ್ಳಿ ಆವರಣ ಮಾಡಬೇಕು ಅಂತ ಅನಿಸಿ ನಾವು ಮನುಷ್ಯನಾದ್ಕೊಂಡು ಕೂಡಲೇ ಒಮ್ಮೆಲೆ ಜನರು ಸಹಿತ ಎಷ್ಟೊಂದು ಮಹಾರಾಜರ ಬಗ್ಗೆ ಇರೋ ಭಾವನೆಯಿಂದ ರಿಸ್ಪಾನ್ಸ್ ಮಾಡ್ತಾರೆ ಅಥವಾ ಪ್ರತಿಕ್ರಿಯೆ ಮಾಡ್ತಾರೆ ಅಂತಂದ್ರೆ ನಮ್ಗೆ ಸಂತೋಷ ಅನಿಸ್ತದೆ. ಎಷ್ಟೋ ಜನರು ಏನ್ ಮಾಡಿ ನಾವು ಕಿಲೋ ಕೊಡ್ತೀವಿ, ಅರ್ಧ ಕಿಲೋ ಕೊಡ್ತೀವಿ ಅಥವಾ 3 ಗ್ರಾಮ್ ಕೊಡ್ತೀವಿ. ನಮ್ನಾಗ ಹಳಿ ನಾವು ಮೊದಲೇದಾಗಿ ದುಡ್ಡಿನ ರೂಪದಲ್ಲೂ ತಗೋತೀವಿ ಅಂತ ಹೇಳ್ತೀವಿ, ಬೆಳ್ಳಿ ರೂಪದಲ್ಲಿ ಹೊಸ ಬೆಳ್ಳಿ ರೂಪದಲ್ಲೂ ತಗೋತೀವಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಏನು ಹಳಿ ಬೆಳ್ಳಿ ಮನೆಯೊಳಗಿಂದ ಏನಾದ್ರು ಇದ್ರು ಸಹಿತ ಪಾಪ ಎಷ್ಟೋ ಮಂದಿ ಹೆಣ್ಮಕ್ಳು ಹಳಿವು ನೀರಾಂಜನ ಅದು ಇದು ಏನೇನಾದ್ರು ಇದ್ರು ಸಹಿತ ನಮ್ಗೆ ಬಹಳ ಅತಿ ಸಂತೋಷದ. ಅದೊಂದು ಮಹಾರಾಜರ ಒಂದು ದಿವ್ಯವಾದ ಒಂದು ಸ್ವರೂಪ ತಯಾರಾಗಬೇಕು ಅನ್ನುವಂತಹ ಕಲ್ಕಳೆ. ಆಮೇಲೆ 3ನೇದಾಗಿ 4ನೇದಾಗಿ ಏನು ಅಂದ್ರೆ ಈಗ ರಾಮನಾಮವನ್ನು ಇಡ್ಲಿಕ್ಕೆ ಮಂದಿರ ಕಟ್ಟಿಸ್ಬೇಕು. ಅದಕ್ಕಾಗಿ ಒಂದು ದೊಡ್ಡದೊಂದು ಪ್ಲಾನ್ ಏನ್ ಮಾಡಿವಿ ಅಂದ್ರೆ ಅದನ್ನ ಅಷ್ಟಪದ್ಮದ ರೂಪದಲ್ಲಿ ಕಟ್ಟಿಸ್ಬೇಕು ಅನ್ನುವಂತಹದ್ದು. 27 ಅಡಿ ಅದರ ವ್ಯಾಸ ಇರುವಂತಹದ್ದು ಗರ್ಭಗುಡಿ ಆಗ್ಬೇಕು. ಆಮೇಲೆ 6.5 ಅಡಿ ಆಗಿರತಕ್ಕಂತಹ ಒಂದು ವರ್ತುಲದಲ್ಲಿ ಪ್ರದಕ್ಷಿಣೆ ಆಗ್ಬೇಕು. ಅದರ ಹೊರಗೆ ಮತ್ತೆ 6.5 ಅಡಿ ವಿಸ್ತಾರವಾಗಿ ಆಗಿರತಕ್ಕಂತಹ ಒಂದು ವರ್ತುಲದಲ್ಲೇ ಕೂತ್ಕೊಂಡು ರಾಮನಾಮ ಬರೀಲಿಕ್ಕೆ ಮತ್ತು ಜಪ ಮಾಡ್ಲಿಕ್ಕೆ ಅನುಕೂಲ ಆಗುವಂತಹದ್ದು ಒಟ್ಟು 54 ಅಡಿ ಒಂದು ವ್ಯಾಸ ಇರ್ತಕ್ಕಂಥದ್ದು ಒಂದು ಭವ್ಯವಾದ ಮಂದಿರ ಆಗಬೇಕು. ಗೋಲಾಕಾರದಲ್ಲಿ ಕಮಲಿನ ಅಷ್ಟಪದ್ಮಾಕಾರದಲ್ಲಿ ಅಂತನ್ನುವಂತಹ ಭಾವನಾ ನಮಗೆ ವಿಶ್ವಾಸದ ಏನು ಅಂದ್ರೆ ಮಹಾರಾಜರ ಸಂಕಲ್ಪದಿಂದ ಅದು ನಿಶ್ಚಿತವಾಗಿಲ್ಲ. ಎಷ್ಟೋ ಮಂದಿ ನಮ್ಗೆ ಅಂತಾರೆ ಏನ್ರಿ ನೀವು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಅಂತ ಹೇಳ್ತೀರಿ ಅವರಿಗೆ, ಮತ್ತೆ ಅವರ ಸಮರ್ಥ ಇದ್ದಾಗ ನಾವ್ಯಾಕೆ ಸುಮ್ಮನೆ 100, 200, 500, 1000 ಕೊಡ್ಬೇಕಾದ ಅವಶ್ಯಕತೆ ಏನು? ಮಾಡೇ ಮಾಡ್ತಾರೆ. ತೋಡಿ ನಿಮ್ ಗುರುಗಳು ಒಬ್ರು ಅಂದ್ರು ನಮಗೆ, ನಾವ್ ಹೇಳಿ ನಮ್ಮ ಗುರುಗಳು ಮಾಡೇ ಮಾಡ್ತಾರ್ರಿ. ಆದ್ರೆ ಹೆಂಗಲ್ಲ ಅಂತಂದ್ರೆ ಈ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ, ಅದನ್ನೂ ಒಂದು ಹೇಳ್ತೀನಿ ವಿಷಯ. ಮಜಾ ಏನಿತ್ತು ಅಂದ್ರೆ ಆವಾಗಿನ ಅರ್ಥಾತ್ ಕೃಷ್ಣನ ಕಾಲದಲ್ಲಿ ಕೃಷ್ಣ ವೃಂದಾವನದಲ್ಲಿ ಹುಟ್ಟಿದ್ದ ಮಥುರಾ, ಬೆಳೆದದ್ದು ಗೋಕುಲ. ಅಲ್ಲಿ ಗೋಕುಲದಾಗ ಅಂದ್ರೆ ವೃಂದಾವನದಾಗ ಬೆಳೆದಾಗ ಯಶೋಧ ಏನ್ ಮಾಡ್ತಿದ್ವು ಅಂದ್ರೆ ಪ್ರತಿ 3 ತಾಸಿಗೊಮ್ಮೆ ಕೃಷ್ಣನಿಗೆ ಏನಾದ್ರೂ ತಿನ್ಲಿಕ್ಕೆ ಕೊಡ್ತಿದ್ರು, ಏನಾದ್ರೂ ತಿನ್ನಿಸ್ತಿದ್ರು. ಗೋಪಿಕಾಸ್ತ್ರೀಯರಾಗ್ಲಿ ಯಶೋಧ ಆಗ್ಲಿ ತಿನ್ನಿಸ್ತಿದ್ರು. ಅವನಿಗೆ 3 ತಾಸಿಗೊಮ್ಮೆ ತಿನ್ನೋ ರೂಢಿ ಆಗಿಬಿಟ್ಟಿತ್ತು. ಒಂದ್ 3 ತಾಸು ಆದ ಕೂಡಲೇ ಕೇಳ್ತಿದ್ದ, ಒಂದ್ ಸ್ವಲ್ಪ ಮೊಸರು ಅನ್ನ ಕೊಡು, ಬೆಣ್ಣೆ ಕೊಡು, ಅದನ್ನ ಕೊಡು, ಇದನ್ನ ಕೊಡು. ಆದ್ರೆ ಮಜಾ ಏನಾಯ್ತು ಅಂದ್ರೆ ಆ ಗೋವರ್ಧನ ಪರ್ವತನ ಯಾಕೆ ಎತ್ತಿದ, ಯಾವ್ದಾದ್ರು ಗಿಡ ಬುಡಕ್ ನಿಂತಿದ್ರೆ ಆಗ್ತಿದ್ದಿಲ್ಲ ಏನು ಅಂತ ಕೆಲವರು ಕೇಳ್ತಾರೆ. ಗೋವರ್ಧನ ಪರ್ವತ ಯಾಕೆ ಎತ್ತಿದ ಅಂದ್ರೆ ರಾಧಾನ ತಂದೆಯು 11 ಲಕ್ಷ ಆಕಳಿದ್ರು. ಕೃಷ್ಣನ ತಂದೆಯು ಅಂದ್ರೆ ಕೃಷ್ಣನ ಯಶೋಧ ನಂದ ಬಾಬಾನು 9 ಲಕ್ಷ ಆಕಳು. ರಾಧಾ ಶ್ರೀಮಂತ ಇದ್ರು. ಈ 2 ಕೂಡಿ 20 ಲಕ್ಷ ಆಕಳ ಗಿಡ ಬುಡಕ್ ನಿಂದಿರ್ತಾವೇನ್ರಿ? ಅದಕ್ಕೊಂದು ವಿಶಾಲವಾಗಿರ್ತಕ್ಕಂಥ ಛತ್ರ ಬೇಕಲ್ಲ. ಅದು ಕೃಷ್ಣ ವಿಚಾರ ಮಾಡಿದಾಗ ಇಂಥದ್ದು ಬಹಳ ಸೊಟ್ಟು ಬಂದದ, ಹಿಂಗ ಮೈಸೂರು ಸಿಗತ್ತಲ್ಲ ಮಾಡೋಣ ತಡಿ ಅಂತ ತಿಳ್ಕೊಂಡು ಬಡ ಎಡಗೈಲಿ ಎತ್ತಿ ಕಿರಿಬೆರಳಿನ ಮ್ಯಾಲ ಉಗುರಿನ ಮ್ಯಾಲ ಹಿಡ್ಕೊಂಡು ನಿಂತಾನ. ಆ ಪರ್ವತ ಎಷ್ಟು ದಿವಸ ಹಿಡ್ದಿದ್ದ ಅಂದ್ರೆ 7 ದಿವಸ ಹಿಡ್ಕೊಂಡು ನಿಂತಿದ್ದ. 7 ದಿವಸ ಧಾರಾಕಾರ ಬಳಿ ಸುಳಿಸಿಟ್ಟು 7 ದಿವಸ ಹಿಡ್ಕೊಂಡು ನಿಂತಿದ್ದ. ಯಶೋಧ ಮಕ್ಕಳದಾಗ ನಿಂತಿದ್ದ, ಆಕಿನೂ ಬಂದಿದ್ದು ಓಡ್ಕೋತ. ಕೃಷ್ಣ 3 ತಾಸಿಗೊಮ್ಮೆ ನೀನು ತಿನ್ಲಿಕ್ಕೆ ಕೊಡ್ಬೇಕಲ್ಪ ಅನ್ನ. ನೀನ್ ತಲೆ ಕೆಡಿಸ್ಕೋಬೇಡಮ್ಮ, ಈಗ ನೀನ್ ಧರ್ಪಡಿಸಿಕ್ ಹೋಗ್ಬೇಡ. ಒಂದ್ಸಲ ಗುಡ್ಡ ಕೆಳಗೆ ಇಟ್ಟೆ ಅಂದ್ರೆ ಆಮೇಲೆ ಲೆಕ್ಕ ಮಾಡಿ ಅಷ್ಟು ಒಮ್ಮೆ ಕೊಟ್ಬಿಡು. ಎಷ್ಟ ದಿವ್ಸಕ್ಕೆ 8 ಸಲ 7 ದಿವಸ 56 ಭೋಗಗಳನ್ನ ಪದಾರ್ಥಗಳನ್ನ ಮಾಡಿ ಎಲ್ಲಾ ಗೋಪಿಕಾ ಸ್ತ್ರೀಯರು ಎಲ್ಲ ಯಶೋಧ ಎಲ್ಲಾರು ಸೇರಿ ಕೃಷ್ಣನ್ ಸುಟ್ಟು ಕೃಷ್ಣ ಎಲ್ಲಾರು ಚೂರು ತಿನ್ನ. ಹೆಂಗು ಹಾಗೆ ನಮ್ಗೆ ಅನಿಸ್ತು ನಾಳೆ ಅರ್ಥಾತ್ ಮಹಾರಾಜರು ಹುಟ್ಟಿದ ದಿವಸ ನಾವು ಮಹಾರಾಜರು ಅಂದ್ರೆ ಸಾಕ್ಷಾತ್ ಅವರಿಗೆ ಕೃಷ್ಣ ಸ್ವರೂಪರಾಗಿರ್ತಕ್ಕಂಥ ಮಹಾರಾಜರು ಹೇಳ್ತಿದ್ರು, ನಂದು ಉಪಾಸನೆ ಎಲ್ಲ ರಾಮಂದದ, ಆದ್ರೆ ನನ್ನ ವ್ಯವಹಾರ ಎಲ್ಲ ಕೃಷ್ಣಂದದ. ಭಾರಿ ಪಕ್ಕ ಇದ್ರಲ್ಲಿ ಹಂಗೆಲ್ಲ ಮಹಾರಾಜರು ವಸ್ತಾದ ಅಂತಾರ. ಸತ್ಪುರುಷರು ಭಾರಿ ವಸ್ತಾದ ಇರ್ತಾರ, ಜೋರ್ ಇರ್ತಾರ. ಒಂದ್ಸಲ ಹುಬ್ಬಳ್ಳಿ ಬಂದಾಗ ಒಬ್ರು ಕೈಲಿಕ್ಕೆ ಬಂದು ಮಹಾರಾಜನ ಹತ್ರ ಯಾವ್ದೋ ಒಂದು ಊರು, ಮಹಾರಾಜ ನಮ್ಮ ಊರಿಗೆ ಬಂದು ಹೋಗ್ರಿ. ಮಹಾರಾಜರು ಏನಂದ್ರು, ನಾನು ಮುಂದಿನ ಸಲ ಬಂದಾಗ ಬರ್ತೀನಿ,
ಇಲ್ರಿ ಇದ ಸಲ ಬರ್ರಿ, ನಾಳೆ ಬರ್ತೀನಿ. ಆಯ್ತು. ಮರುದಿವ್ಸ ಮತ್ತೆ ಬಂದ್ರು, ಇಲ್ಲ ಇವತ್ತು ಕೆಲಸ ಬಹಳ ಅದ, ನಾಳೆ ಬರ್ತೀನಿ. 3-4 ದಿವಸ ಆದ ಕೂಡಲೇ ಅವ್ರು ಏನಂದ್ರು, ಮಹಾರಾಜ್ ನೀವು ರಾಮ ವಚನ ನೀವು ಕೃಷ್ಣ ವಚನ ಬಂದ್ಕೆ. ಮಹಾರಾಜರು ಬಂದ್ರ ರಾಮ ವಚನ, ಬರ್ದಿದ್ದು ಕೃಷ್ಣ ವಚನ. ಕೃಷ್ಣನ ಮೇಲೆ ಅವ್ರಿಗೆ ಎಷ್ಟು ಭಕ್ತಿ, ಆಕಳಗಳ ಮೇಲೆ ಎಷ್ಟು ಭಕ್ತಿ ಇತ್ತು ಅಂದ್ರ, ಎಲ್ಲಿ ಗೋಶಾಲ ಇತ್ತು ಅಲ್ಲೇ ಅವ್ರಿಗೆ ಸಮಾಧಿ ಆಯ್ತು. ಗೋಶಾಲದಲ್ಲಿ ಸಮಾಧಿ ಆಯ್ತು ಅಂತ ತಿಳ್ಕೊಂಡು ಕೃಷ್ಣನ ಮೂರ್ತಿ ಮ್ಯಾಲ, ಸಮಾಧಿ ಮ್ಯಾಲ ಕೃಷ್ಣನ ಮೂರ್ತಿ ಅದು. ಕೃಷ್ಣನ ವಿಲಕ್ಷಣ ಪ್ರೇಮಿತ ಮಹಾರಾಜರಿಗೆ ಇರ್ಬಲ್ಲ. ಹೆಂಗೋ ಹಂಗೇನದ ನಮ್ಗ ಸಹಜ ಮನುಷ್ಯನಾಗ ಬಂತೀವಿ ಅಂದ್ರ, ಆ ಮಹಾರಾಜರ ಜನ್ಮ ಅಂದ್ರೆ ಸಾಕ್ಷಾತ್ ಗೋಕುಲಾಷ್ಟಮಿ ಇದ್ದಂಗ ಭಗವಂತ ಕೃಷ್ಣನ ಜನ್ಮ ಅನ್ನೋ ದೃಷ್ಟಿಯಿಂದ ನಮ್ಮ ಮನುಷ್ಯನಾಗ ಬಂತು. ಇನ್ನು ಅದ್ರ ಬಗ್ಗೆ ನಾನು ಎಲ್ಲರಿಗೂ ವಾಟ್ಸಾಪ್ ಮೂಲಕವಾಗಿ ತಿಳಿಸಾಮಿದ್ದೀನಿ. ಅಂದ್ರೆ 56 ಪದಾರ್ಥ ಏನೇನು ಮಾಡ್ಲಿಕ್ಕೆ ಶಕ್ಯದ ಅನ್ನೋದನ್ನ ನಾವು ತಿಳಿಸಾಮಿದ್ದೀವಿ. ಎಷ್ಟೋ ಮಂದಿ ಕೇಳಿಕತ್ತ ನಮ್ಮನ್ನ ಏನ್ ಮಾಡಿ ಕಳ್ಸುಡ್ರಿ, ಏನ್ ಮಾಡಿ ತರುಣ್ರಿ ಅಂತ. ನಾ ಹೇಳಿದ ಲೀಸ್ಟ್ ಕಳ್ಸಾಮಿದ್ದೀನಿ, ಲೀಸ್ಟ್ ಕಳ್ಸಿದ್ ಬಡಕ್ ಮಾಡ್ಕೊಂಡ್ಬರಾಗ್ತದೆ. 56 ಭೋಗ ಅಂತಾರ ಇಪ್ಪ. ಅದೇ ರೀತಿಯಾಗಿ ಮಂದಿರ ಕಟ್ಟಿಸ್ಬೇಕು ಅನ್ನುವಂಥದ್ದು, ಅದಕ್ಕೆ ನಾನು ಅವ್ರಿಗೆ ಏನಂದ್ರೆ ಖರೆ ಅದ, ಅವ್ರು ಮನಸ್ಸು ಮಾಡಿದ್ರೆ ಇದ್ರಿ ಆ ಮಂದಿರ ಕಟ್ಸೋದು ಅಷ್ಟಲ್ಲ, ಮಂದಿರ ಬಂಗಾರ ತಗಡು ಬಡಿಸ್ತಾರ. ಅಷ್ಟ ಸಿದ್ಧಿ ನವನಿಧಿಗಳು ಅವ್ರ ಬಾಗಿಲ ಮುಂದೆ ಕಸ ಹೊಡೆಸ್ತಿತ್ತು. ಅವ್ರು ಮನಸ್ಸು ಮಾಡಿದ್ರೆ ಏನು ಅಶಕ್ಯ. ಆದ್ರೆ ಏನು ಅಂದ್ರೆ ಕೃಷ್ಣ ಹೆಂಗ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ನೋ, ಅವಾಗ ಸಾವಿರಾರು ಜನ ಗೋಪಾಲಕರು, 11 ಲಕ್ಷ 20 ಲಕ್ಷ ಆಕಳ ಕಾಯ್ಬೇಕಾದ್ರೆ ಎಷ್ಟು ಜನರು ಕಲ್ಪನಾ ಮಾಡಿದ್ರು. ಸಾವಿರಾರು ಜನ ಗೋಪಾಲಕರು ಎಲ್ಲಾರ ಕೈಗೆ ಒಂದೊಂದು ಬಡಿಗೆ ಇರ್ತಿದ್ರು. ಅವಾಗ ಅವ್ರೆಲ್ಲರೂ ಏನು ಅನ್ಸ್ತು, ಹಿಂಗ್ ಬಡಿಗೆ ಉಳ್ಕೊಂಡು ನಿಂತಿದ್ರು, ಕೃಷ್ಣ ಒಬ್ಬನ ಹಿಂಗೆ ಎತ್ತಿ ಹಿಡಿದಿತ್ತು. ಅವಾಗ ಎಲ್ಲಾ ಗೋಪಾಲಕರ ತಲೆಗೆ ಏನ್ ಬಂತು, ನಾವೇನ್ ಹುಚ್ಚರಂಗ್ ಬಡಿಗೆ ಕಾಯಿ ಹಿಡ್ಕೊಂಡು ನಿಂತೀವಿ, ನಾವು ಒಂದ್ ಚೂರು ಬಡಿಗೆ ಅದಕ್ಕೆ ಆನ್ಸಿಟ್ಟು ಬಿಟ್ರ ಆತು ಅಂತ ಎಲ್ಲಾರು ತಮ್ಮ ಬಡಿಗೆ ಅದಕ್ಕೆ ಹೆಂಗ ಆನ್ಸಿಟ್ರು. ಹಂಗೇನದ ಮಹಾರಾಜರ ಮನಸ್ಸು ಮಾಡ್ಕೊಂಡು ಮುಚ್ಕೊಂಡು ತೆಗೆದಾಗ ಬೆಳ್ಳಿ ಚೌಕಟ್ಟು ಆಗ್ತದೆ, ಏನ್ ದೊಡ್ಡ ಪ್ರಶ್ನೆ ಇಲ್ಲ. ಆದ್ರೆ ನಮ್ಮ ಬಡಿ ನಮಗೆ ಭಗವಂತ ನಮಗೆ ಏನ್ ಕೊಟ್ಟಾನೋ ಅದ್ರಾಗ ನಾವು ಒಂಚೂರು ಹಚ್ಚಬೇಕಿಲ್ಲ. ಅದು ಮಂದಿರ ಅವ್ರೊಬ್ಬರ ಕಟ್ಟಾರ. ಮಹಾರಾಜರು ಒಂದ್ ದಿವಸ ಹೇಳಿದ್ರು, ಹೆಣ್ಮಕ್ಳು ಜಗಳಾಡಿದ್ರು, ಒಬ್ರಿಗೊಬ್ರು ಜಗಳಾಡಿದ್ರು. ಈ ಭಾಂಡಿ ತೊಳಿ ಸಲುವಾಗಿ, ಅಡಿಗೆ ಮಾಡೋ ಸಲುವಾಗಿ, ನಾ ಮಾಡಂಗಿಲ್ಲ ನೀ ಮಾಡಂಗಿಲ್ಲ ನಾ. ಮಹಾರಾಜ ಹೇಳಿದ್ರು, ಎಲ್ಲಾರು ಸಾಕು ಗಯ ಜಪ ಮಾಡ್ಕೊಂಡು ಗುಡಿಯಾಗ ಕೂಡ್ರಿ ರಾಮ ಮಂದಿರ ನೋಡಿ ಹೆಂಗ್ ಅಲ್ಲಿಗೆ ಆಗಂಗಿಲ್ಲ ನೋಡ್ರಿ ಅಂತ ಹೇಳಿ. ದಾರಿಲೇ ಹೋಗವ್ರು ಬಂದು ಏನ್ ಮಾಡ್ತಾರ, ಸ್ನಾನ ಮಾಡ್ತಾರ, ಮಡಿ ಉಟ್ಕೋತಾರ, ಬಡ 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 ಒಲಿ ಹೊತ್ತಿಸ್ತಾರೆ, ಪಾತೇಳಿ ತಪ್ಪೇಳಿ ಏನ್ ನೋಡೋದೆಲ್ಲ ಇರ್ತಾರ, ಅಡಿಗೆ ಮಾಡ್ತಾರ. ನೀವು ನೀವು ಫಸ್ಟ್ ಕೂಡ್ರಿ, ರಂಗೋಲಿ ಹಾಕಿ ನಿಮ್ಗೆ ಊಟಕ್ಕೆ ಹಾಕ್ತಾರೆ ನೋಡ್ರಿ. ಬರೇ ಇದು ಮಹಾಕಾಲ್ರಿ ಇದು. ಛತ್ರಪತಿ ಶಿವಾಜಿ ಸಮರ್ಥನ್ ಭೇಟಿಯಾಗಿ ಹೋಗಿದ್ದ ಮೊದಲನೇ ಸಲ. ಅರ್ಥಾತ್ ಈ ಸಿಂಗನವಾಡಿ ಬಾಗ್ ಅಂತದ, ಚಾಪಳದಿಂದ 6 ಮೈಲ್ ಮೇಲೆ ಅಲ್ಲಿ ಕೂತಿದ್ರು ಸಮರ್ಥರು. ಚಾಪಳದಾಗ ಹೋಗಿ ಕೇಳಿದ, ಅವನಿಗೆ ದೃಷ್ಟಾಂತ ಕೊಟ್ಟಿದ್ರು. ಅವತ್ತು ಅವನು ಸಂಕಲ್ಪ ಮಾಡಿದ್ದ, ಸಮರ್ಥರ ದರ್ಶನ ಆಗುವವರೆಗೂ ನಾ ಬಾಯಾಗ ನೀರ್ ಹಾಕಂಗಿಲ್ಲ ಅಂತ ಸಂಕಲ್ಪ. ಮುಂಜಾನೆ ಹುಡುಕೋತ ಹೋದ, ಚಾಪಳಕ್ಕೆ ಬಂದಾಗ ಕೇಳ್ದ, ಇಲ್ಲ ಸಿಂಗನವಾಡಿ ಭಾಗದಾಗಿದ್ದ. ಅಲ್ಲಿಗೆ ಹೋದ, ಸಮರ್ಥರು ಕಲ್ಯಾಣ ಸ್ವಾಮಿ ಇಬ್ಬರ ಕೂತಿದ್ರು. ಹೋಗಿ ನಮಸ್ಕಾರ ಮಾಡಿದ. ಭಯಂಕರ ನೀರಡಿಕೆ ಆಗಿತ್ತು ಅವನು. ಅವಂದ ನೀರಡಿಕೆ ಆಗಿತ್ತು, ನೀರ್ ಕುಡಿದು ಬರ್ತೀನಿ, ಎಲ್ಲಿ ಹೋಗ್ತೀನಿ, ಅಲ್ಲೆಲ್ಲಾರು ಹೋಗಿ ನೀರ್ ಕುಡಿದು ಬರ್ತೀನಿ, ತಡಿಯಲ್ಲಿ ಕುಬಡಿ ತಗೊಂಡ್ರು, ಜೋಡ್ಲೆ ಗುದ್ದಿದ್ರು, ಅಲ್ಲೇ ನೀರ್ ಸಿಮ್, ಅಲ್ಲೇ ಒಂದು ಕುಬಡಿ ಅಂತ ತೀರ್ಥ ಅಂತ ನೀರ್ ನಿಂತು, ನೀರ್ ಬಂತು, ನೀರ್ ಕುಡಿದ ಕೂಡಲೇ ಅವನ ಅನುಗ್ರಹನೂ ತಗೊಂಡ, ಉಪದೇಶವೂ ಮಾಡಿದ್ರು, ಅನುಗ್ರಹನೂ ಕೊಟ್ರು. 2 ಹಳ್ಳಿಗೆ ಬಂತು. ನಾ ಏನು ಹೋಗ್ತೀನಿ, ಸಾತಾರಕ್ಕೆ ಹೋಗ್ತೀನಿ. ಶಿವ ಅವಾಗ ಸಮರ್ಥ ಹೇಳಿದ್ರು, ಊಟ ಮಾಡಿಕೊಂಡು ಹೋಗ್ಪ. ಶಿವಾಜಿ ಅಂದ, ಮಹಾರಾಜ್ ತಾವು ಇಬ್ಬರೇ ಇದ್ದೀರಿ ಇಲ್ಲಿ, ಇಬ್ರು ಲಂಗೋಟಿ ಬಾಬಾಗಳ. ಅತ್ಲ ಇತ್ಲ ನೋಡಿದ್ರೆ ಒಂದು ಭಾಂಡಿ ಇಲ್ಲ, ಒಂದು ಗಟಿ ಇಲ್ಲ, ಒಂದು ವಸ್ತು ಇಲ್ಲ. ನಮ್ ಜೊತೆಗೆ 200 ಜನ ಸೈನ್ಯವ, 200 ಕುದುರೆವ. ಆವಾಗ ಸಮರ್ಥ ಹೇಳಿದ್ರು, ಅರ್ಥಾತ್ ರಘುನಾಥ್ ಸಮರ್ಥ ಕಶಾರ ಕಾರ್ಯಕ್ರಮ ಯಾಕೆ ಕಾಳಜಿ ಮಾಡ್ತೀವಿ, ಸ್ನಾನ ಮಾಡಿ ಬರ್ರಿ. ಅವನು ಸ್ನಾನ ಮಾಡ್ಬೇಕು ಅಂತ ತಿಳ್ಕೊಂಡು ಹೊಂಟ. ಕಲ್ಯಾಣ ಸ್ವಾಮಿ ಹೇಳಿದ್ರು, ಕಲ್ಯಾಣ ಅಲ್ಲಿ ನೋಡಲ್ಲಿ ದೊಡ್ಡದೊಂದು ಗುಂಡ್ಗಲ್ ನನ್ನ ಬಾಗಿಲು ಸರ್ಸು. ಆ ದೊಡ್ಡದೊಂದು ಗುಂಡ್ಗಲ್ ಇತ್ತು, ಅದು ಬಾಗಿಲು ಸರ್ಸಿದ್ರು. ಒಳಗಿಂದ ಘಮ 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 ವಾಸನೆ ಒಂದು ಪಂಚ ಪಕ್ವಾಂದ ಒಳಗೆ ಹನಿಕೆ ಹಾಕಿ ನೋಡಿದ್ರೆ ಅಕ್ಷರಶಃ ಏನು ಅಂತಂದ್ರೆ ಅಲ್ಲೆಲ್ಲ ಅಡಿಗೆ ಸಿದ್ಧ ಆಗಿ ಬಳಸಲಿಕ್ಕೆ ತಯಾರಾಗಿ ದೇವ ಲೋಕದಿಂದ ಎಲ್ಲಾರು ಬಂದಿರ್ತದೆ. ಅಡಿಗೆ ಮಾಡೋರು ಬಂದಿದ್ರು, ದೇವತೆಗಳು ಬಳಸ್ಲಿಕ್ಕೆ ಬಂದಿದ್ರು. ಸುಮ್ಮನೆ ಹಂಗ ಏನು ಕಾದಂಬರಿ ಅಲ್ಲದೆ ಇದು. ಇದೇ ರೀತಿ ತುಕಾರಾಮ್ ಮಹಾರಾಜರು ಶಿವಾಜಿಗೆ ಮಾಡಿ ತೋರಿಸಿದ್ರು. ಆಮೇಲೆ ಶಿವಾಜಿ ಸ್ನಾನ ಮಾಡ್ಕೊಂಡು ಬಂದ ಕೂಡಲೇ ಸಮರ್ಥನದು ಚಲ್ ದೇವಾಲಯ ಬಸ್ ಕರ್ಕೊಂಡು ಹೋದ್ರು, ಕೈ ಹಿಡಿದು
ನಿಮಗೆ ಆಶ್ಚರ್ಯ ಅನಿಸಬಹುದು, ಏನು ಅಂದ್ರೆ ರತ್ನ ಖಚಿತ ಮಣಿ ಮ್ಯಾಲ ಕೂಡ್ಸಿದ್ರು, ಬಂಗಾರ ತಾಟು ವಾಟ ಬಟ್ಲ ತಂಗಿ ಥಾಲಿ ಮಗ್ಗದಾಗ ಕೂತರು, ಊಟ ಹಾಕು ಶಿವಾಜಿ ಕಕ್ಕ ಬಿಕ್ಕಿಯ ಮಹಾರಾಜ. ಅವಾಗ ಅವ್ರು ಹೇಳಿದ್ರು, ಇದರ ರಹಸ್ಯವನ್ನು ತುಕಾರಾಮ್ ಮಹಾರಾಜ ಹೇಳ್ತಾರೆ. ಹೋಗುದು ಮತ್ತೊಂದ್ಸಲ ದೇಹಕ್ಕೆ ಹೋದಾಗ ಸಹಿತ ತುಕಾರಾಮ್ ಮಹಾರಾಜರಿಗೆ ದೇಹದ ಹತ್ತಿರ ಬಂದಾಗ ನೆನಪಂತವ್ರಿಗೆ ಶಿವಾಜಿ ಹೇಳಿದ್ದನ್ನು ಕೇಳಬೇಕಿಲ್ಲ. ಬಂದ ಕೂಡಲೇ ಹಂಗಾರ ಎಲ್ಲಾ ಸೈನ್ಯಲ್ಲಿ ಇಂದ್ರಾಯಣಿ ನದಿ ದಂಡಿ ನಿಂದರ್ಸಿ ತಾವು ಒಬ್ಬನ ಹೋದ. ಇವ್ರು ಹರ ಚಾಪಿ ಮ್ಯಾಲ ಪಾಂಡುರಂಗ ರಾಮಕೃಷ್ಣ ಹರಿ ಅನ್ಕೋತ ಕೂತಿದ್ರು. ಹರ ಚಾಪಿ ಗುಡಿಸ್ಲ ಹೋಗಿ ನಮಸ್ಕಾರ ಮಾಡಿದ. ಅವ್ರ ಒಮ್ಮೆಲೆ ಶಿವಬ ಬಹಳ ಚಲೋ ಆತು, ಬಂದಿ ಮಧ್ಯಾಹ್ನ ಹೊತ್ತು ಆಮೇಲೆ ಮಾತಾಡುವಂತೆ ಮುಂಚೆ ಊಟ ಮಾಡು, 2:30 ಹೊಟ್ಟಿಗೆ ಬಂದು ಹೊಡೆದು. ಇಲ್ಲಿ 2:30 ಹೊಡೆದ ಅಲ್ಲೇನು. ಅವಾಗ ಅವ್ರಂದ್ರು, ಶಿವಾಜಿ ಅಂದ, ಮಹಾರಾಜ್ ನಾನು ನಿಮ್ಮನ್ನು ಒಂದು ಸಣ್ಣ ಮಾತು ಕೇಳಿಕ್ ಬಂದಿದ್ದೆ, ಅದೆಲ್ಲ ಮಾತು ಗೀತು ಆಮೇಲೆ ಮಾತಾಡುವಂತೆ. महादेव इकडे इंद्रायणीच्या काठावर सगळे काय तयार झाले की नाही बघून ये. इंद्रायणी नदी ದಂಡಿ ಎಲ್ಲ ತಯಾರಿಯಾಗಿದೆ, ನೋಡ್ಕೊಂಡ್ ಬರೋಣ. ಶಿವಾಜಿ ಹಿಂಗ ನೋಡ್ಕೊತ ನಿಂತ. ಆ 8-9 ವರ್ಷದ ಹುಡುಗ ಹೋಗಿ, बाबा सगळे तयार आहे. ಬಂದ್ರು ಶಿವಬಾ ಚಲ್ ಅಂಗೋಳ झालेले आहे ना, ನಡಿ ಹೋಗು ಊಟಕ್ಕ. ನೋಡಿದ್ರೆ ಶಿವಾಜಿಗೆ ಆಶ್ಚರ್ಯ ಆಯ್ತು. ಅರ್ಥಾತ್ ಸುಂದರವಾದ ಮಂಟಪೇನು, ನದಿ ದಂಡಿಗೆ ಬಡಿಸ್ತಕ್ಕಂಥವ್ರೇನು, ದೇವ ಕನ್ಯೆಯರ ಬಳಸ್ಲಿಕ್ಕೆ ಬಂದಾರ, ಅಡಿಗೆ ಮ್ಯಾಲಿನಿಂದನೇ ಅಡಿಗೆ ಮಾಡಾದ್ರು ಬಂದಾರೆ. ಪಂಚ ಪಕ್ವಾನ್ ಅಡಿಗೆ ತಯಾರಾಗಿತ್ತು. ಸಮರ್ಥರ ಕೈ ಹಿಡಿದು ಶಿವಾಜಿ ತುಕಾರಾಮ್ ಮಹಾರಾಜರಿಗೆ ಅಲ್ಲೇನ್ ತಾಟು ಆಟಗ ಬಟ್ಲ ಇತ್ತು, ಅವ ತಾಟು. ಆಮೇಲೆ ಊಟ ಆದ 13 ಗುಣಯುಕ್ತ ತಾಂಬೂಲ್ ಕೊಟ್ಟು, 13 ಪದಾರ್ಥ ತಾಂಬೂಲ್ ರೀ. ಹೇಳಿದೆ ಯಾವ ಹೆಸರು ನಮ್ ಕಡೆ ಲೀಸ್ಟ್ ಕರ್ಕೊಳ್ಳೋದು ಕೊಡ್ತೀನಿ. 13 ಪದಾರ್ಥ ಹಾಕಿ ತಾಂಬೂಲ್ ಕೊಟ್ಟರು. ಅವಾಗ ಒಂದು ರಹಸ್ಯ. ಅವಾಗ ಅವ್ರು ಹೇಳಿದ್ರು, आम्ही येथे भिकारी तरी वैकुंठाचे अधिकारी. ನಾವೇನು ಭಿಕಾರಿಗಳ ಕಾಣಿಸ್ತೀವಿ ನಾವು, ಖರೆ ನಮ್ದೆಲ್ಲ ಇಲ್ಲಿ ಒಂದಷ್ಟು ಫೋನ್ ಹೊಡೆದ್ರೆ ಅಲ್ಲಿಂದ ಎಲ್ಲ ಬಂದ ಬಿಡ್ತದ. ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕರಿದ್ದಾರೆ. ಖರೆ ತಂದಿ ತನ್ನ ಕೂಸ 2-3 ವರ್ಷದ ಕೂಸು ಮಗ ಮಗಲ್ದಾಗ ಊಟ ಕೂಸೋಣ ಕೂತಾಗ ಅಪ್ಪನ ಏನ್ ಮಾಡ್ತಾನಂದ್ರ, ಅನ್ನ ತುಪ್ಪ ಲಿಂಬೆ ಹಣ್ಣು ಮೆಂತೆ ಇಟ್ಟು ಉಪ್ಪು ಹಾಕಿ ಎಲ್ಲ ಕಲಿಸಿಡ್ತಾನೆ. ಆ ಕೂಸ ಏನ್ ಮಾಡ್ತಾರೆ, ಒಂದ್ 2 ಅಗಳು ತಗೊಂಡು ಅಪ್ಪನ ಬಾಯಾಗ ಇಡ್ಲಿಕ್ಕೆ ಹೋದ್ರ ಅಪ್ಪ ಏನ್ ಉಳಿಸುತ್ತಾರ ಉಣಿಸ್ತೀನ ಸುಮ್ಮನ ಅಂತಾನು. ಅದ್ರ ಬಾಯಿ ತೆಗೆದು 2 ಅಗಳು ಇಟ್ಟಾಗ, ನೋಡ್ರಿ ನನ್ ಮಗ ಎಷ್ಟು ಚಂದ ಉಣಿಸ್ತಾನ ಅಂತ ಹೆಂಗ್ ಹೇಳ್ತಾನ. ಹಂಗೇನದಂದ್ರ ಮಹಾರಾಜರೇ ಕೊಟ್ಟದ್ದು, ಅವರ ಕಲಿಸಿಟ್ಟದ್ದು. ಅದ್ರೊಳಗಿನ್ನು 2 ಅಗಳು ತೆಗೆದು ಅವ್ರ ಬಾಯಾಗ ಇಡ್ಲಿಕ್ಕೆ ಹೋದ್ರ ಅವ್ರಿಗೆ ಎಷ್ಟು ಸಂತೋಷ ಆಗ್ತದ ಅಂತಂದ್ರ, ತಮ್ಮ ಜೊತೆಗಿದ್ದವ್ರಿಗೆಲ್ಲ ವಾಮದೇವ್ ವಶಿಷ್ಠಾದಿಗಳಿಗೆ ಹೇಳ್ತಾನೆ ಏನು ಅಂತಂದ್ರ, ನೋಡ್ರಿ ನನ್ನ ಮಗ ಎಷ್ಟು ಚಂದ ಉಣಿಸ್ತಾನ ನನಗೆ. ನಾ ಯಾಕೆ ಹೇಳ್ತೀನಿ ಅಂದ್ರ, ಅಲ್ಲೇ ಪಂಢರ್ಪುರದಲ್ಲಿ ಒಬ್ರು ತಪ್ಕೀರಿ ಬಾಬಾ ಅಂತಿದ್ರು. ನಾಶಿಪುಡಿ ಭಾಷೆ ಇರ್ತಿದ್ರವ್ರಿಗೆ ಅವ್ರು ತಪ್ಕೀರಿ ಬಾಬಾ ಅಂತ. ಅವರು ಏನ್ ಮಾಡ್ತಿದ್ರು, ಮುಂಜಾನೆದ್ದು ಅಲ್ಲಿ ಇಂದ್ರಾಯಣಿ ಸ್ನಾನ ಅಲ್ಲಿ ಇದ್ರೊಳಗೆ ಅರ್ಥಾತ್ ಭೀಮಾ ನದಿ ಒಳಗೆ ಅಂದ್ರೆ ಚಂದ್ರಭಾಗದಲ್ಲಿ ಸ್ನಾನ ಮಾಡಿ ಅಲ್ಲಿ ನೈವೇದ್ಯ ಮಾಡ್ತಿದ್ರು. ಸ್ನಾನ ಮಾಡಿ ಏನ್ ಮಾಡ್ತಿದ್ರು ಅಂದ್ರೆ ಕೂತ್ ಬಿಡ್ತಿದ್ರು. ಅಲ್ಲಿ ಜನರು ಬಂದ ಕೂಡಲೇ ಒಂದು 50 ರೂಪಾಯಿ ಕೊಡು, 50 ರೂಪಾಯಿ ಕೊಟ್ಟ ಕೂಡಲೇ ಕಮಂಡಲ್ದಾಗ ಹಾಕು, 10 ರೂಪಾಯಿ ಕೊಡು ಕಮಂಡಲ್ದಾಗ ಹಾಕ್ತಾರೆ. ಹಂಜಾರಿ ಹಂತಿಗೆ ಆ ಕಮಂಡಲ್ ತಗೊಂಡು ಹೋಗಿ ಚಂದ್ರಭಾಗದಲ್ಲಿ ಸುರುವಿ ಬಂದ್ಬಿಡ್ತು. ಮಂದಿ ಕೇಳಾದ್ರೆ ಇಸ್ಕೋತಿದೆ ವಯಸ್ಸುಗುತ್ತಿದೆ, ನಾ ಏನ್ ಮಾಡಿ ತಗೊಂಡವ ಅದು ಇಸ್ಕೋತಿದೆ ಯಾಕ. ನೋಡ್ರಿ, ಮನುಷ್ಯ ಮಹಾ ಲೋಭಿ ಇರ್ತಾನೆ. ಅವನು ಲೋಭ ಕಡಿಮೆ ಮಾಡೋದಕ್ಕೆ ಇಸ್ಕೋತೀನಿ ಅಂತ ಮಹಾರಾಜ್ ಹೇಳ್ತಿದ್ರು. ಮನುಷ್ಯನ ಒಂದು ಮುಖ್ಯ ಸ್ವಭಾವ ಗುಣ ಏನು ಅಂದ್ರೆ, ದುರ್ಗುಣ ಏನು ಅಂದ್ರೆ ಮಹಾ ಲೋಭಿ. ಲೋಭದ ಲಕ್ಷಣ ಏನು, ಆಹೇತೆ ಹಸುದೇತ ಅಂಕಿನ ಮೇಳುದೇ, ಇದ್ದಷ್ಟಿರ್ಲಿ ಇನ್ನಷ್ಟು ಬರ್ಲಿ ಅನ್ನೋದು ಲೋಭ. ಹೆಂಗೋ ಹಂಗೇನದ ಅಂದ್ರೆ, ಅದಕ್ಕಾಗಿ ಅಂತ ತಿಳ್ಕೊಂಡಾಗ ಮಹಾರಾಜರಿಗೆ 2 ಅಗಳು ಬಾಯಾಗ ಹಾಕಿದ್ರೆ ಎಷ್ಟು ಸಂತೋಷ ಆಗ್ತದನು. ನಮ್ಮ ಕೈಯಾಗ ಏನು ಭಗವಂತ ನಮ್ಗೆ ಏನೊಂದು ಸೂಚಾರ ಕೊಟ್ಟಾನೋ ಅದನ್ನು ಭಗವತ್ ಕಾರ್ಯದಲ್ಲಿ ತೊಡಗಿಸೋದ್ರಿಂದ ಆ ಕೃಷ್ಣನಿಗೆ ಬಡಿಗೆ ಹಚ್ಚೋದ್ರು. ಅವಾಗ ಕೃಷ್ಣ ಏನ್ ಮಾಡ್ಲಿಕ್ಕೆ ಹತ್ತ ಅಂದ್ರೆ, ಆ ಎಲ್ಲಾರು ಬಡಿಗೆ ಹಚ್ಚಿರ್ಕೊಳ್ಳಿ, ಎಲ್ಲಾ ಕಡೆ ನೋಡಿ ಮುಗುಳ್ನ ಅಂದ್ಬೇಕು. ಹೆಂಗೋ ಹಂಗೇನದ ನಮ್ ಕಲ್ಕಲಿ ಏನದ ಅಂದ್ರೆ, ಮಹಾರಾಜರು ಒಂದು ನೋಡ್ರಿ, ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ 1,20,000 ಪುಸ್ತಕಗಳು ಏನಾದ್ರು ಒಂದು ಎಷ್ಟು ವಿಲಕ್ಷಣವಾಗಿರ್ತಕ್ಕಂಥ ಒಂದು ಪದ್ಧತಿ ಒಳಗೆ ತಯಾರಾಗಲಿಕ್ಕೆ ಅಂತಂದ್ರೆ, ಅವ್ರ ಮನಸ್ಸು ಮಾಡಿದ್ರೆ ಏನು ಆಗ್ಲಿಕ್ಕಿಲ್ಲ ಅನ್ನುವಂಥದ್ದಿದೆ. ಆದ್ರಿಂದ ನಮ್ಗೆ ಕಳ್ಕಳಿ ಏನದ ಅಂದ್ರೆ, ಮತ್ತೆ ಈ ಪಾದುಕೆಗಳನ್ನ ನಾವು ಇವತ್ತೇನ್ ಕೊಡ್ತಾ ಇದ್ದೀವಿ, ಈ ಪಾದುಕೆಗಳನ್ನ ಬಹಳ ಅದ್ರ ಬಗ್ಗೆ ವಿಚಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಕಾಳಜಿ ಮಾಡುವ ಅವಶ್ಯಕತೆ ಇಲ್ಲ.
ಆದ್ರೆ ಒಂದು ಮುಖ್ಯವಾದ ವಿಷಯ ಏನು ಅಂದ್ರೆ ಯಾವ ಕುಟುಂಬದಲ್ಲಿ ಯಾವ ಮನೆಯಲ್ಲಿ ನೀವು ಆ ಪಾದುಕೆಗಳನ್ನು ಇಡ್ಲಿಕ್ಕೆ ಹತ್ತೀರೋ, ಇವತ್ತಾದ್ರಾತು ಮುಂದಾದ್ರಾತು ಯಾವಾಗಾದ್ರೂ ಆತು, ಆ ಮನೆಯಿಂದ ಒಬ್ರು ಬಂದು ಈ ಪಾದುಕ ತಗೊಂಡು ಹೋಗ್ಬೇಕೆ ಹೊರತು ಮಗನ ಮನೆ ಅವ್ರು ಹುಬ್ಬಳ್ಳಿ ಹೊಂಟಿದ್ರು, ನೀವು ಹಣ ಹುಬ್ಬಳ್ಳಿ ಹೊಂಟಿರಿ ನಮ್ಗೊಂದ್ ಜೋಡ್ ಪಾದುಕ ತಗೊಂಡು ಬಂದು ಬಿಡ್ಲಿ ಅಂದ್ರೆ ನಾವು ಹಂಗೆ ಕೊಡೋದಿಲ್ಲ. ಆ ಕುಟುಂಬದವರನ್ನೇ ಬರ್ಬೇಕು. ಒಬ್ಬ ಸಣ್ಣ ಹುಡುಗ ಬಂದ್ರು ಕೊಡ್ತೀವಿ. ಮಹಾರಾಜರು ಏನು ಅಂದ್ರೆ ಆ ಮನೆಯಿಂದ ಒಬ್ಬ ಸಣ್ಣ ಹುಡುಗ ಬಂದ್ರು ಕರ್ದ್ರು ನಾವು ಹೋಗ್ತೀವಿ. ಮಗನ ಮನೆಯವ್ರನ್ನ ಕಳಿಸಿ ಮಹಾರಾಜನ ಕರ್ಕೊಂಡ್ ಬರ್ಲಿ ಅಂತಂದ್ರೆ ಅಂದ್ರೆ ನಿಮ್ಗೆ ಎಷ್ಟು ನಿಷ್ಠೆ ಇದೆ ಅನ್ನೋದ್ರ ಕಲ್ಪನಾ ಬರ್ತದೆ. ಆದ್ರಿಂದ ಅಷ್ಟೊಂದು ಸರಳ ನಾವು ಅಷ್ಟು ತಿಳ್ಕೋಬಾರ್ದು. ಅವ್ರ ಬಗ್ಗೆ ಅತ್ಯಂತ ಗೌರವದ ಭಾವನೆ, ಪೂಜ್ಯ ಭಾವನೆ, ಮಹತ್ವದ ಭಾವನೆಯಿಂದ ನಾವು ಇದನ್ನ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಆ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಬಂದು ಪಾದುಕ ತಗೊಂಡು ಹೋಗ್ಬೇಕು. ಮತ್ತು ನಿಮ್ಗೆ ಹೆಂಗ ಅನುಕೂಲ ಆ ಪಾದುಕಾದ ಬಗ್ಗೆ, ಪೂಜಾದ ಬಗ್ಗೆ ನಾನು ಇನ್ನೂ ವಾಟ್ಸಾಪ್ನಾಗ ಸವಿಸ್ತಾರವಾಗಿ ಬರಿತೀನಿ. ಅದೇ ರೀತಿಯಾಗಿ ಚೌಕಟ್ಟಿನ ಬಗ್ಗೆ ಆಯ್ತು, ಮಂದಿರದ ಬಗ್ಗೆ ಆಯ್ತು, ಅದೇ ರೀತಿಯ ಪುಸ್ತಕದ ಮುಂದಿನ ವಿಚಾರದ ಬಗ್ಗೆ ಆಯ್ತು, ಎಲ್ಲಾ ವಿಷಯಗಳನ್ನು ಸವಿಸ್ತಾರವಾಗಿ ಬರಿತೀನಿ. ನಿಜವಾಗಿ ನಮ್ಗೆ ಬಹಳ ಸಂತೋಷ ಆಯ್ತು. ಎಲ್ಲೆಲ್ಲಿಂದನೂ ಬಂದು ನೀವು ಇವತ್ತು ಪಾದುಕ ನೀವು ತಗೊಂಡು ಹೋಗ್ಬೇಕನ್ನು ಒಂದು ಉತ್ಸುಕತೆಯಿಂದ ಬಂದಿದ್ದೀರಿ. ಬಹಳ ಹೊತ್ತು ಮಾಡೋದಿಲ್ಲ. ನಾವು ಈ ಸದ್ಯ ನೈವೇದ್ಯ ಆರತಿ ಆಗ್ತದೆ. ಆದ ಕೂಡಲೇ ನಾವು ನಿಮ್ಮನ್ನೆಲ್ಲಾನು ಸಾಲಾಗಿ ಅಲ್ಲಿ ಒಳಗೆ ಮಹಾರಾಜ ನಮಸ್ಕಾರ ಮಾಡಿ ಬಂದು ಇಲ್ಲಿ ಪ್ರಸಾದ ಆದ ಕೂಡಲೇ ಎಲ್ಲರೂ ನೀವು ಮನೆಗೆ ಹೋಗುವ ಮುಂದೆ ಆ ಪಾದುಕೆಗಳನ್ನು ತಗೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಒಂದು ಚರಿತ್ರೆ, ಒಂದು ಪ್ರವಚನ ಕೊಡ್ತೀವಿ. ಅದೇ ರೀತಿಯಾಗಿ ಒಂದು ಮಹಾರಾಜರ ಒಂದು ಫೋಟೋ, ಇಲ್ಲಿ ಪಾದುಕಾದ ಫೋಟೋ ಕೊಡ್ತೀವಿ. ಅದೇ ರೀತಿಯಾಗಿ ಏನು ಅಂತಂದ್ರೆ ಪ್ರಸಾದ ಕೊಡ್ತೀವಿ. ಅದನ್ನೆಲ್ಲಾನು ತಗೊಂಡು ಹೋಗ್ಬೇಕು. ಮತ್ತು ನಾಳಿನಿಂದ ಇವತ್ತು ತಗೊಂಡು ಹೋಗ್ರಿ, ನಾಳಿನಿಂದ ನೀವು ಅಲ್ಲಿ ಪೂಜೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಚಂದ ಶಕ್ತಿನೋ ಅಷ್ಟು ಚಂದವಾಗಿ ಇಟ್ಕೊಂಡು ನೀವು ಪೂಜೆ ಮಾಡಬೇಕು ಅನ್ನುವಂಥದ್ದು ಈ ಒಂದು 50 ನಿಮಿಷಗಳಲ್ಲಿನೇ ಇವತ್ತು ನಾವು ನಿಜವಾಗಿ ಬಹಳ ಸಂತೋಷ ಆಯ್ತು. ಅರ್ಥಾತ್ ಏನು ಅಂದ್ರೆ ನಮ್ಮ ರಾಮಕೃಷ್ಣ ಆಶ್ರಮದ ಸ್ವಾಮಿಗಳು ಬಂದಿರೋದನ್ನ ನೋಡಿ ನಮ್ಗೆ ಬಹಳ ಸಂತೋಷ ಆಯ್ತು. ಅವರು ಒಂದೆರಡು ಆಶೀರ್ವಚನ ಹೇಳಿ ಎಷ್ಟಾದ್ರೂ ಇವತ್ತೇನಿದೆ ಅಂತಂದ್ರೆ ನಮ್ಗೆ ಸ್ವಲ್ಪ ತಡಾನ ಆಗಿದೆ ಅಂದ್ರೂ ಅಡ್ಡಿ ಇಲ್ಲ. ಆದ್ರಿಂದ ಒಂದು 5 ನಿಮಿಷ ಅವರು ಸಹಿತ ಹೇಳ್ತಾರೆ. K25-280 ಗಾಡಿಯು ಸ್ವಲ್ಪ ಅಡ್ಡ ನಿಂತದ, ಯಾರು ತೆಗಿಬೇಕಾಗಿ. ಆದ್ರಿಂದ ಕೊನೆಯದಾಗಿ ನಾನು ಸದ್ಗುರು ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ ಮಹಾರಾಜ ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಕಿ ಜೈ ಜೈ ಜೈ. ರಘುವೀರ ಸಮರ್ಥ. 25-280 ದಯವಿಟ್ಟು ಹೋಗಿ ಅಂತ ತೊಂದರೆ ಆಗ್ತಾ ಇದೆ. ಯಾರ್ಯಾರು ನೀರ್ ಬೇಕಾದ್ರೆ ಕೇಳ